ಗುಡಿ ದ್ವಾಡ ಕಟ್ಟ್ಯಾರ ನೋಡ್ರಿ ಈಗ. ಮತ್ ಮಂದಿ ಬಾಳ ಆಗನ ದೊಡ್ಡದ್ ಮಾಡೋರಿ ಅಲ್ರಿ. ಹಾ ದ್ವಾಡದ್ ಮಾಡ್ಯಾರಿ ಮೊದ್ಲಕ್ಕಿತ್ತ. ಹಿಂಗ್ಯಾಕ್ ಮಗ್ಗಲ್ ಬರ್ತಿ ದೂರ ಅಡ್ಡಾಡಲ್ಲ ಪರಿಚಯ ಎಲ್ಲ ಗೊತ್ತಿಲ್ಲ. ಹಿಂಗ್ ಸಿಟಿಕ್ ಮಾಡಾತ ಅಂದಾಗ ಹಿಂಗ್ ಹೋಗ್ಬೇಡ ಹಿಂಗ್ ಹೋಗ್ಬೇಡ. ಅಲ್ಲ ನೀ ಗುಡಿ ಬಂದಿದ್ದ ಅದಕ್ಕ ನೋಡಾಕ ಬೇಡಾಕ್ರಿ. ಅಂದ್ರ ಅಂದ್ರ ದೇವ್ರ ಮಾರಿ ನೋಡಾಕ ಮತ್ ಮನಸ್ಸಿನ ಹರಕಿ ಇರ್ತಲ್ಲ ಹರಕಿ ಬೇಡಾಕ್ ಬಂದೇವ್ರಿ. ಹಂಗಲ್ಲದು ನೋಡಾಕ ಬೇಡಾಕ ಅಂದ್ರ ಹುಡುಗಿಯರಿ ನೋಡಾಕ ಹುಡುಗಿಯರ್ ನಂಬರ್ ಬೇಡಕಲ್ಲ. ಇಟ್ಟೆಲ್ಲ ತಿಳ್ಕೊಂಡ್ರೆ ಅಂದ್ ಬೆಳಕ್ ಇನ್ನೇನ್ ಹೇಳೋದೈತಿ. ಹೆಂಗಾದ್ರ ಗುಡಿ ಬಂದ್ರಿ ನಿಮ್ ಕೂನಿಲ್ಲ ಪರಿಚಯ ಇಲ್ಲ ಮಾರಿ ಅಂತೂ ನೋಡಿನಿ. ಇನ್ ನಂಬರ್ ಕೊಟ್ರ ನಾ ಜಾಂದಿ ಅಂದ್ ಬಿಡ್ತೀನಿ. ನೋಡುದಾಯ್ತು ಬೇಡುದಾಯ್ತು ಮಾಡುದೇನಿಲ್ಲೇನು. ನೋಡುದು ಬೇಡುದ್ರ ಬಗ್ಗೆ ನಾ ತಿಳ್ಕೊಂಡಿನಿ. ಇದೇನ್ರಿ ಅದು ಮಾಡುದು. ಮಾರಿ ನೋಡಿದಂದ್ ಬಳಕ ನಂಬರ್ ಬೇಡಿದಂದ್ ಬಳಕ ಪ್ರೀತಿ ಮಾಡೋದ್ ಇರಂಗಿಲ್ಲೇನು. ಅಲ್ಲ ನಾವ್ನ ಏನ್ ಸ್ಪೀಡ್ ಅದಿರಿ ನೀವು. ನಾ ಹೇಳುದಲ್ಲ ನೀವ್ ಹೇಳಾಕತ್ತಿರಲ್ಲ ಮತ್ತೆ ನಂಬರ್ ಕೊಡ್ತಿರ್ಬೇಕು ಅದನ್ನ ಚಾಲೂ ಮಾಡ್ಬಿಡೋನು. ಫಾಲ್ತು ಸೀದಾ ಹೋದಿ ಚಲೋ. ನಿನ್ನಂತವ್ರಿ ನಾ ಎಷ್ಟ್ ಜನ ನೋಡಿಲ್ಲ. ಮತ್ತ ಗುಡಿ ಹೊರಗ್ ಬಿಟ್ಟಿನಿ ನಮ್ಮ ಅಪ್ಪನು ಕೂತಾನಿಲ್ ಗುಡಿ ಹೊರಗ. ಸೀದಾ ನಿನ್ ದಾರಿ ನೀ ಹಿಡಿ. ಇದನ್ನ ಬೈದು ಅನ್ಸೋಳ್ದು ಹೊಸದೇನ್ರಿ. ಸ್ಟಾರ್ಟಿಂಗ್ ಆಗಾಗ ಎಲ್ಲಾರು ಹಿಂಗ್ ಬೈಯವ್ರ ಎಲ್ಲಾರು ಹಿಂಗ್ ಅನ್ನೋರ. ಮುಂದ್ ಬರ್ಬರ್ತಾ ಯಾರು ಹೆಂಗತ್ ನಮ್ಗೆ ಗೊತ್ತಾಗುದಿಲ್ಲ. ನಾ ಹೋಗ್ಬೇಕಂದ್ರ ಪಟ್ನ ನಿಮ್ದು ಒಂದ್ 10 ನಂಬರ್ ಹೇಳಿದ್ರೆ ಹೋಗೇ ಬಿಡ್ತೀನಿ. ಅಲ್ಲೋ ನೀ ಖೂನಿಲ್ಲ ಪರಿಚಯ ಇಲ್ಲ ಹೆಂಗ್ ನಿಂಗ್ ನಂಬರ್ ಕೊಡ್ಲಿನ. ಕೂನಿಲ್ಲ ಪರಿಚಯ ಇಲ್ಲ ಯಾಕತ್ರಿ. ಬರೀ ನಂಬರ್ ಕೊಟ್ಟು ನೋಡ್ರಿ ನೀವು ಆಮೇಲೆ ಬಿಟ್ಟಿರಬಾರ್ದ. ಹಂಗ ನೀವ ನನ್ ಬೆನ್ ಹತ್ತಿರಿ ಕೊಡ್ರಲ್ಲ. ಹಿಂಗ್ ಮಾಡಿ ಎಷ್ಟ್ ಹುಡುಗಿಯರ ಹತ್ರ ನಂಬರ್ ಇಸ್ಕೊಂಡಿದ್ನಿ. ಹಂಗಿಲ್ರಿ ಕಣ್ಣೆತ್ ನೋಡಿದ್ದ ನಿಮ್ನ ಬೆನ್ ಹತ್ತಿ ಬಂದಿದ್ದ ನಿಮ್ ಹಿಂದ ಮತ್ ನಂಬರ್ ಬೇಡಾಕತ್ತಿದ್ದು ನಿಮ್ದ. ನಾ ಅವ್ರನ್ನ ಯಾಕೆ ಕೇಳ್ರಿ ನಿಮ್ಮಂತ ಹುಡುಗಿಯದ್ ಬಾಗ ಕೂತಾರಂದ್ರ ಕೂತ ಬಿಡೋಣ ಕೊಟ್ಟು ಬಿಡ್ರಲ್ಲ ಪಟ್ನ. ಏನ್ ಗಂಟು ಬಿದ್ದೇವ್ ಮಾರ ದೇವ್ರ ಗುಡಿಗೆ ಬಂದ್ ಚಲೋ ಆಗ್ತದ ಅಂತ ಹೇಳಿ ಬಂದ್ರ ಶನಿ ಗಂಟು ಬಿದ್ದಂಗೆ ಬಿದ್ದಲ್ಲ ನೀವು. ಅಲ್ಲ ಟೈಮ್ ಎಟ್ಟಾತು ಹೋಗಿ ಆ ಕಡೆ ಹೋದಳಲ್ಲ ದೇವ್ರಿಗೆ ಹೋಗ್ತೀನಿ ಅಂತ. ದೇವ್ರಿಗೆ ಹೋಗ್ಯಾಳೆ ನಾ ದೇವ್ರ ಗುಡಿಯಾಗ ಹೋಗಿ ಮಕ್ಕೊಂಡ ಬಿಟ್ಟಾಳ ಅಲ್ಲೇ ದೇವ್ರ ನೋಡ್ಕೊಂತ. ಯಾವ ಅಲ್ಲ ಹಾನು ಇಲ್ಲ ಹೂನು ಇಲ್ಲ. ಏನು ಪೂಜಾರಿ ಕೂಡ ಮಾತು ಹೇಳ್ಕೊತ ಕುಂತಳ ಏನು. ಅಲ್ಲ ಅವನು ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಈಗ ನಮ್ಮ ಅಪ್ಪ ಹೋದ್ರಾಗತ್ತನಲ್ಲಿ ಸೀದಾ ಮುಚ್ಕೊಂಡ್ ಮನಿಗ್ ಹೋಗು. ನಮ್ಮ ಅಪ್ಪನ ಕೈಯಾಗ ಏನ್ರ ಸಿಕ್ಕಿ ಅಂದ್ರ ನಿನ್ ಫಜಿತಿನೇ ಆಗ್ತದ ನೋಡಿ. ಅದ್ರ ನಿಮ್ಮ ಅಪ್ಪ ಅವ ಯಾ ಗುಡಿ ಮುಂದೆ ಬೇಡ್ಕೊಂಡ್ ಮಾಡಿದ್ನಳ. ಏನಿಲ್ಲ ನೀ ನಂಬರ್ ಕೊಟ್ಟೆ ಅಂದ್ರೆ ಸೀದಾ ಹೋಗ್ತೀನಿ. ಇಲ್ಲ ನಾನು ನೀ ನಂಬರ್ ಕೊಡ್ತಾಗ ನಾನ್ ಹೋಗುದಿಲ್ಲ ನೋಡು. ಯಾಕಂದ್ರೆ ಮಾತಾಡಿಸ್ಬೇಕು ಯಾಕೆ ಮಾತಾಡ್ಬೇಕು. ಊರಿಗೆ ಹೋದ್ರ ಚಂದಿತ್ ನೋಡೋ ಮಾರ. ಸುಮ್ನೆ ನಾ ಒಳ್ಳೆ ಬಂದ್ ನಿನ್ ಕೈಯಾಗ ಸಿಕ್ಕಾಕೊಂಡೆ. ಏನ್ ಸಿಕ್ಕಾಕೊಡುದಿಲ್ಲ ಏನಿಲ್ಲ. ನಂಬರ್ ಕೊಟ್ಟೆ ಅಂದ್ರ ಮುಂದಿನ ಮಾತು ಮುಂದೆ ಹಿಂದಿನ ಮಾತಿಂದ ಯಾಕೆ ಚಿಂತೆ ಮಾಡ್ತೀನಿ. ನಂಬರ್ ಕೊಡಿ ನಂಬರ್ ಕೊಟ್ಬಿಡು ಪಟ್ಟ. ಯಾವ ದೇವ್ರಿಗೆ ಹೋಗ್ತೀನಿ ಅಂತ ಹೋಗಿ ದೇವ್ರನ್ನ ತಂದು ಮಗಲಾಗ ಕುಡಿಸ್ಕೊಂಡು ಕುಂತಿಯಲ್ಲ. ಇಲ್ಲೇ ಲಿಂಗ ಪೂಜೆ ನಡೆದ ಎನ್ನಿಂದು. ಯಪ್ಪ ಇವ ಯಾವ ಗೊತ್ತಿಲ್ಲ ಸುಮ್ಮನೆ ಬಂದ್ ಜೀವ ತಿನ್ನತ ನಂದು. ಗೊತ್ತಿಲ್ಲದೆ ಜೀವ ತಿನ್ನಾಗತ್ತಾನ ಏನಂತಾನ. ನಂಬರ್ ಬೇಡಾಗತ್ತ ನಂದು ಅವಾಗಿಂದ. ನಿನ್ ನಂಬರ್ ಯಾಕೆ ರವ್ ನಂಬರ್ ಅದು ಕೊಡ್ಲೇನು. ನೋಡ್ತಮ್ಮ ದಾರಾನ ಕಡಿತಾಳ ದಾರ. ಏನ್ ತಿಳ್ಕೊಂಡಿನಿ ಹೆಣ್ಮಕ್ಳು ಅಡ್ಡಾಡ್ಬೇಕ ಬೇಡ ಹೊರಗ ಗುಡಿಗ ದೇವ್ರಿಗ ಎಲ್ಲಾರ ಬಜಾರ್ದಾಗ. ಏನು ನೊಣ ಬೆನ್ನ ಹತ್ತದಂಗ ಬೆನ್ನ ಹತ್ತಿರಲಿ. ಏನ ಬಾಯೋ ಮರ ನಿನ್ನಂತವ್ನ ಹೊಟ್ಟೆ ಇಂತ ಹುಡುಗಿ ಹುಟ್ಟದ. ಅವ್ರವ್ ನಂಬರ್ ತಗೊಂಡ್ ನಾನ್ ಮಾಡ್ಲಿ. ಈಗ ನಂಬರ್ ಕೊಡು ಎದ್ದು ಹೋಗ್ಬಿಡ್ತೀನಿ ನಾನು. ಅಪ್ಪನ ಮುಂದೆ ಮಗಳು ನಂಬರ್ ಕೇಳ್ತಿ ಅಂದ್ರ ನೀ ಯಾವ್ರವಲ್ಲಿ ನೀನ್ ತಿಂಡರ್ ಇಟ್ಟಿರ್ಬೇಕಂತೀನಿ. ಹೌದಾ ಮಗಳ ನೋಡು ಬಾವು ಕನ್ಸನ್ ಬಾವುಕ ಹಿಂಗ್ ಮಾತಾಡಪ್ಪ ನೀ. ನಿನ್ನಂತವ್ರು ಇವ್ ನೀ ಮಾತಾಡದಲ್ಲೇ ಬರಬರಿ. ಏನ್ ಮಾಡ್ಬಾರ್ದು ಮಾಡೀನ್ರಿ ನಾನು. ಇಲ್ಲಿ ಬಿಜಾಪುರ ಬಾಜು ಹಳ್ಳಿ ಇಲ್ರಿ ಆ ಸವನಳ್ಳಿ ಅದೇನ್ರಿ. ನಮ್ದು ಅದ ಊರಲ್ಲಿ. ಅಲ್ಲಿ ಯಾರ ಮಗ ನೀ ಎಲ್ಲ ನಿಮ್ ಮನಿ ಯಾವ ಉಣ್ಯಾಗದ. ಅಲ್ಲಿ ಮಲ್ಲಂಗುಡಿ ಐತಲ್ರಿ ಆ ಕಡೆ ಐತಿ. ನಾ ಸಾಮುತ್ತೇನ ಮೊಮ್ಮಗರಿ ಗೊತ್ತಿಲ್ಲ ನಿಮ್ಗೆ. ಅಲೋ ಕುರ್ಸಾಲ್ಯ ಕುರ್ಸಾಲ್ಯ ಅಂತವ್ರ ಹೊಂಟಾಗ ಅಂತ ಹುಟ್ಟಿಯಲ್ಲಿ ನಿಮ್ಮ ಅಪ್ಪ ನಿಮ್ಮವ್ವ ಅಂತ ಊರಾಗ ಹೆಸರು ಮಾಡದವ್ರು ಅಂತ ಹೊಟ್ಟಾಗ ನೀ ಅಂತ ಹುಟ್ಟಿಯಲ್ಲಿ ಕುರ್ಸಾಲೆ. ಯಪ್ಪ ಯಾರಿವ ಯಾವ ಇವ ದೂರಿಂದ ಹಳೆಯಬೇಕು ಹೇಳ ನಮಗ. ಇವ್ರವ್ವ ನನಗೆ ಹೆಣ್ಣ ಅನ್ನಲ್ಲ ನಾ ತಂಗಿ ಅಂತೀನಲ್ಲ ಆ ಕಡೆ ಸಂಬಂಧ ಅವ ಎಲ್ಲ ಏನು ಮಾವ ಬೇಕ್ರ. ಹಂಗಾರ ಮಗಳ ಏನ್ರಿಕಿ. ಯಪ್ಪ ನೋಡಿವ ಹೊಡಿತಾನ. ತಮ್ಯ ಅಗರ್ಕ ಕೈ ತೆಗಿತ್ಯೋ ಏನ ಕಾಲಾಗಿನ ಕೈಯಾಗ ತಗೋ ಅಂತಿ. ತಿಂಡಿ ಅನ್ನ ಮಗಳ ಟಿಮ್ ಅಂತೈತೆ ಜೀವನಿಂದು. ನೋಡು ನರ ನರ ಸಳ್ಳು ಮಾಡ್ಯಾನು. ನನ್ನ ಮಗಳಿಗೆ ಬರೀ ನೋಡಿದ್ರೆ ಎಸೋ ಮಂದಿ ಕಣ್ಣು ತೆಗೆದ ಮಗನ. ನೀ ಇವತ್ತು ಟಚ್ ಮಾಡಿದಿ. ಇವತ್ತು ನೀ ಉಳ್ಯಾದ ಬಾಳ ಕಟ್ಟಿನದ.
ಬಿಡೋ ಮರ ಇಟ್ಟು ಅಂಜಿಕೆ ಹಾಕಿದ್ರೆ ಅನ್ಸ್ತೇತ್ ಮಾಡ್ಯಾನ ಮಾವಕ್ಕಿನಂತ ಹೇಳ್ತಿ ಮತ್ ಮಾವನ ಮಗಳಿಗೆ ಹುಡುಗಾಟ ಮಾಡ್ಬಾರ್ದೇನ ಅದಲ್ದ ನಂಬರ್ ಬೇಡಿದ್ ಏನ್ ತಪ್ಪತ್ ನಿನ್ನ ಮಗಳಿಗೆ ಒಬ್ಬಕ್ಕೆ ನಿನ್ನ ಮಗಳು ಯವ್ವ ನೀ ಗುಡಿಗೆ ಬಂದು ಟೈಮೇ ಸುಮಾರು ಇದ್ದಂಗೆ ಕಾಣುತ್ತೆ ಚಲೋ ಐತ್ರಮ್ಮ ಏನು ಚಲೋ ಐತಿ ಏನು ಕಿರಿಕಿರಿನ ಹೆಚ್ಚ ನಡಿಯವ ಸುಮ್ಮ ಜಾಗ ಖಾಲಿ ಮಾಡೋನು ಭಾಳ ಅಡ್ಮುಟ್ಟ ಕಾಣಿಸ್ತದ ಹುಡುಗ ಮತ್ತೆ ಎಲ್ಲಿದು ಇರೋದು ಒಂದು ಮಗಳದ ನೋಡು ಒಬ್ಬಕ್ಕೆ ಏನೋತ್ ಕೇಳ್ತಾನ ಒಂದು 4 ಅದಾವ ಅಂದ್ರೆ ಅವಕ್ಕೂ ತೊಗೊಂಬರ್ಬಾರ್ದ ಅಂತಾನವ ಸಳ್ಳ ಬಿಟ್ರೆ ಒಂದೆರಡು ನಮ್ಮ ಮನೆಗೆ ಕಳಿಸೋ ನಮಗ ಅದ ನೀವು ಇರ್ಲಿ ಬಿಡಪ್ಪ ಮಾವನ್ ಮಗ ಅಂತಿ ಮತ್ತೆ ಮಾತಾಡ್ಲಿ ಬಿಡು. ಹುಟ್ಟು ಸಿಟ್ಟು ದೊಡ್ಡ ಮಗಳು ಮಾಡಿ ನೀ ಹೊಟ್ಟಿಗೆ ಹಾಕಿ ನನ್ನ ಮರ್ತ ಬಿಟ್ಟೇನು 5 ನಿಮಿಷನಾಗ ಎಷ್ಟು ಕಳ್ಳು ಜೊಗ್ಗಕತ್ತಲ್ ನಿಂದು ಮ್ಯಾಗ್ನೋಟ್ ಜೊಗುತ್ತದೇನು ಊರನವ ಅಂತೆಲ್ಲಪ್ಪ ಇರ್ಲಿ ಬಿಡು. ಊರನವ ಅಂದ್ರೆ ಹಿಂಗೆ ಎಲ್ಲರ ಹೆಗಲ ಮೇಲೆ ಕೈ ಹಾಕೋತ ಹೋಗ್ತಾನವ ಎಷ್ಟು ಸಂಶಯ ಮಾಡ್ತಿರತ್ತಿನ ಅಲ್ಲ ನನ್ನ ಮೇಲೆ ಬಿಡ್ರಿ ಮಗಳ ಮೇಲೆ ನಂಬಿಕೆ ಇಲ್ಲ ವಾಕಿನೂ ಏನೋ ಸಿಟ್ಟಾಗಿ ಓದಾಕತ್ತಾಳ ನಾನು ಇಲ್ಲಿ ಸಿಟ್ಟಾಗಿ ಅದ ಕೆಲಸ ಮಾಡ್ಕೋತದೀನಿ ಏನ ಮಾತಾಡ್ತಾ ಊರನವ್ರ ಪರಿಚಯ ಆತು ಮತ್ ಮಾತ್ ಬಿಟ್ಟಿದಂದ್ರೆ ಏನ್ ಪರಿಚಯ ಆಕಿತ್ರಿ ನೀವ್ ಯಾರೋ ನಾವ್ಯಾರೋ ಹಂಗ ಆಕಿತ್ತಿಲ್ಲ ಮತ್ ಇಟ್ಟೆಲ್ಲಾ ಮಾತಾಡಕತ್ತ ಅಂದ್ಬಿಡಕ್ ಸ್ವಲ್ಪ ಕೂತು ನಿಂತು ಮಾತಾಡೋಣ್ರಿ ಕಳ್ಳ ಬೆಳಿ ಬೆಳಿಬೇಕು ಹಂಗ ಕಳ್ಳ ಬೆಳಿ ಬಳಸವಲ್ಲಿ ನೀ ನಿಂದು ವಿಚಾರ ಬೇರೆ ಕಾಣತಾವ ನಿನ್ ಮನಸ್ಸಿನಾಗರ ಏನೈತಿ ಚಂದನ್ ಹುಡುಗಿ ನೋಡಿದಿ ಶುರುನ ಮಾಡಿ ಅಲ್ಲ ಒಂದಸವನ ಮಾತಾಡ್ಸಿರಿ ಏನಾಯ್ತು ಕುಂತ್ರಿ ಏನಾಯ್ತು ನಾಳೆ ಏನಾರ ಮಾಡಿ ಹಂಗೇನ್ ತಪ್ಪಾಯ್ತು ಬಿಡು ನಮಗ ಏನಿಲ್ಲ ನೋಡ್ರಿಪ್ಪ ಇದ್ದಿದ್ ಹೇಳ್ಬೇಕಂದ್ರ ಈಕಿನೂ ಗುಡಿಗೆ ಬಂದಿದ್ಲ ನಾನು ಗುಡಿಗೆ ಬಂದಿದ್ದೆ ನೋಡ್ತಾ ಸ್ವಲ್ಪ ಹುಡುಗಿ ಮ್ಯಾಗ ಮನಸ್ಸಾದ್ರಿ ಅದಕ್ಕ ಸ್ವಲ್ಪ ಮಾರಿ ನೋಡಿದೆ ನಂಬರ್ ಬೇಡಿದೆ ಹಂಗ ಇದ್ದಿದ್ ಹೇಳ್ಬೇಕಂದ್ರ ಈಕಿನ ಪ್ರೀತಿ ಮಾಡ್ಬೇಕಂತ ಅನ್ನಕತ್ತಿ ನೋಡ್ರಿ. ಯಪ್ಪ ನೋಡ್ ನಿನ್ ಮುಂದೆ ಎಂತ ಮಾತಾಡ್ತಾನ. ತಪ್ಪ ನಂದಲ್ಲವ ನಿಂದು. ಯಾಕಪ್ಪ ಮಾತಾಡಿಸ್ತೀನಿ ಅಂತ ಮಗಲಾಗ ಕುಂಡ್ಸ್ಕೊಂಡು ಕುಂತಿಯಲ್ಲ ಬಿಡ್ತಾನ ಅವ. ಯಪ್ಪ ನನ್ ಪೂರ್ತಿನ ಬಂದ್ ಕೂತೀನಿ ಅವನ ಬಂದ್ ಮಗ್ಲ ಕುಂತಾನ. ಏ ಮಾವ ಅಕ್ಕಿಗ್ರ ಯಾಕತಿ ನನಗ್ರ ಯಾಕತಿ ನೀರ ಯಾಕೆ ಬೈಕೋತಿ ಅಲ್ಲ ಹಂಗ ಮಾತಾಡ್ಸೋದು ಚಲೋ ಆತಿಲ್ಲ ನಮ್ಮ ಮುತ್ತನ ಕಳ್ಳ ಬಳ್ಳಿ ಹತ್ತು ಮತ್ತೆ ಹಳೆ ಮಾವ ಅನ್ನೋದು ಗೊತ್ತಾಯ್ತು ಫಿಗರ್ನ ಎಲ್ರ ಕೊಟ್ಟಿಯನ ಹಾಕಲಿ ಗಿಗರ್ ಅಂತ ಒಮ್ಮೆ ಮಾತಾಡಕತ್ತಿಯಲ್ಲ ಏನ ತಿಳ್ಕೊಂಡ್ ಮಾತಾಡಕತ್ತಿ ನನ್ನ ಹಗ್ರ ಅಂತ ತಿಳಿದಿ ಅನ ನೋಡ ಮಗಳ ಮತ್ತೆ ಬ್ಯಾರೇನೆ ಮಾಡ್ತೀನಿ ನಿನ್ನ ಫಿಗರ್ ಎಲ್ಲಾರ ಕೊಟ್ಟಿಯ ಕಾಲೇದಾಗ ಬರ್ತೀಯನ ನಕ್ಕರ ನಡೆಸಿ ಅನ ನೀ ಫಿಗರ್ ಕೊಟ್ಟಿಯನಂತ ಕೊಟ್ಟಿನಂದ್ರ ಕೊಟ್ಟಿನಂತ ಹೇಳಿಲ್ಲ ಅಂದ್ರ ಇಲ್ಲ ಅಟ್ಟೆ ಯಾಕೆ ಪಿತ್ ನೆತ್ತಿಗೇರ್ಸ್ಕೊಳತಿದಿ ಮೊದ್ಲೇ ನಿಂಗ್ ಶುಗರ್ ಐತಿ. ನೋಡಲ್ಲಿ ನಿನ್ನ ಮಗಳಿಗಿದ್ದ ಬುದ್ಧಿ ನಿನಗಿಲ್ಲಲ್ಲ ಅಲ್ಲ ಕೊಟ್ಟಿನಂದ್ರ ಕೊಟ್ಟಿನ ಅನ್ಬೇಕು ಇಲ್ಲಾಂದ್ರೆ ಇಲ್ಲ ಅನ್ಬೇಕು ಕೊಟ್ಟಿನಂದ್ರ ಮುಂದಿನ ವಿಚಾರ ಬಿಡ್ತೀವಿ ಕೊಡ್ಲಿಕ್ಕಂದ್ರ ಮತ್ ಮುಂದಿನ ಏನಾರ ದಾರಿ ನೋಡ್ಕೋತೀವಿ ಅಂದ್ರ ಒಟ್ಟ ನನ್ನ ಮಗಳನ್ನ ಎಬ್ಸಕ ಕುಂತಿ ಅಂದಂಗ ಆತು. ಎಬ್ಸೋದ ಏನಿಲ್ರಿ ಕೊಟ್ರ ಸೀದಾ ಕೊಳ್ಳಿಗೆ ತಾಳಿ ಕಟ್ಟವ ಮದುವೆ ಆಗ್ಬಿಡವ ನಮ್ಮನೆ ಕರ್ಕೊಂಡು ಹೋಗ್ಬಿಡವ. ಇವೇನ್ ಹಗರ್ ನನ್ನ ಮಗ ಅಲ್ಲ ಇವೇನ್ ಸರಳ ಬಿಡಂಗಿಲ್ಲ ನಮ್ಗ ಹೆಂಗಾರ ಮಗನ ಕೈಯನ್ನು ತಪ್ಪಿಸ್ಕೋಬೇಕಾದ್ರೆ ಏನಾರ ಮಾಡಿ ಮನೆಗೆ ಕರ್ಕೊಂಡೋಗಿ ಒಂದು ಕಪ್ ಚಹಾ ಕುಡಿಸ್ದಂಗ ಮಾಡಿ ಈ ಮಗನ ಜಾಗ ಖಾಲಿಸಿ ಮಾಡ್ಬೇಕು ಇಲ್ಲ ಅಂದ್ರೆ ನಮ್ಮನ್ನು ಬಿಡೋ ಮಗ ಅಲ್ಲ ತಮ್ಮ ಅಲ್ಲ ಹಳೆ ಹಳೆಯ ತಮ್ಮ ನೀ ಕೇಳೋದೇನು ತಪ್ಪದ ವಯಸ್ಸಿನ ಮಕ್ಕಳು ಮನ್ಯಾಗಿದ್ದ ಹಿಂಗ ಹುಡುಗರು ಕೇಳವೆ ಅದ್ರಾಗ ನೀನು ದೂರದ ಸಂಬಂಧಿಕ ಹಾಕಿ ನಡಿಯಪ್ಪ ಇಲ್ಲಿ ತನ ಬಂದಿ ಹೆಂಗು ಮನೆಗೆ ಹೋಗೋಣ ಮನ್ಯಾಗ ಅಟ್ಟಿ ಚಹಾ ಕುಡಿದು ಶಾವಿಗೆ ಉಪ್ಪಿಟ್ಟು ತಿಂದ್ರೆ ಯಾವ ರೊಟ್ಟಿ ಶಾವಿಗೆ ಉಪ್ಪಿಟ್ಟು ಅಂತ ಹೋಗಾಗತ್ತಿ ನಡಿಯಪ್ಪ ನೀ ಏನು ಹೊರಗೆ ನಾವೇನು ಮನಿ ಅವನೇ ಇದ್ದಾಗ ನೀನು ನೋಡಿಯಪ್ಪ ಮನಿಗೆ ಅಮ್ಮ ಚಾ ಶಾವಿಗೆ ಉಪ್ಪಿಟ್ಟು ಮಾಡ್ತೆ ನಾಯಕ್ ವಾಲೇನ್ಲಿ ನೋಡಲಿ ನಿಮ್ಮ ಅಪ್ಪ ಕೂನ್ ಹಿಡಿದು ಮನಿಗೆ ಕರೆದು ಚಾ ಪಾನಿ ಮಾಡಕತ್ತ ಮತ್ತ ನೀ ನಂಬರ್ದು ಕೊಡ್ತಿಲ್ಲ ಯಪ್ಪ ಇವ್ನ ಯಾಕೆ ಮನೆ ಕರತಿ ಇವ್ ಸ್ವಲ್ಪ ಲಪುಟ ಇದ್ದಂಗ ಕಾಣ್ತಾನೆ ಯಾಕೋ. ಯವ್ವ ಈಗ ನನ್ನ ಪರಿಸ್ಥಿತಿ ಹೆಂಗಾಗ್ಯದ ಗೊತ್ತೇನು ಅವ್ನು ಇಕ್ಕೋದಾಗ ಸಿಕ್ಕಿ ಇಲ್ಲಿ ಒದ್ದಾಡಕತ್ತೀನಿ ಬಿಟ್ಟು ಹೋತಿಯಾ ನಿನ್ನ ಬೆನ್ನು ಬಿಡಲ್ಲವ ಮನೆಗೆ ಕರ್ಕೊಂಡು ಹೋಗಿ ಒಂದು ಕಪ್ ಚಹಾ ಕುಡಿಸ್ಬೇಕಂದ್ರೆ ನೀ ಹಿಂಗೆ ಆಟ ಹಚ್ಚಿದಿ ಸುಮ್ಮನೆ ನಡಿ ರಮೇಶ್ ಚಹಾ ಕುಡಿಸಿ ಶಾವಿಗೆ ಉಪ್ಪಿಟ್ಟು ತಿನ್ನಿಸಿ ಕಳ್ಸಾನು ಇಲ್ಲ ಮತ್ತೆ ನಮಗೆ ಬಾವು ಕನ್ಸಿ ಅವ ನಡಿ ಹೋಗೋಣ ಕಡೆ ಏನ್ರ ನಾಗ್ತೀರೇನ ನಿನಗಂದ್ರ ಬಾಯ ಹುಳ ಬಿದ್ದವು ಓತಮ್ಮ ದೇವ್ರಂತ ಮನುಷ್ಯ ನೀ ಆ ದೇವ್ರ ಸುಳ್ಳ ನೀನ ಕರೆ ನಮ್ಮ ಪಾಲಿಗೆ ಈಗ ನಡಿ ನಮ್ಮ ಮಗಳು ಮನೆಗೆ ಹೋಗ ನಡಿಯಲಾಗತ್ತಾಳೆ ನಡಿಯಪ್ಪ ಶಾವಿಗೆ ಉಪ್ಪಿಟ್ಟು ತಿಂದು ಹೋಗತ್ತಿ ನಡಿಯ ಹುಷಾರಿ ಯವ್ವ ಸ್ವಲ್ಪ ದೂರ ನಾವು ಗಡಬಡ್ದಾಗ ಇವ ಅಂದ್ ಬಿಟ್ಟು ಅಡ್ಡಾಡ್ತೀವಿ ಹಿಂಗ ಹಾಕವ್ ನೋಡು ನಡಿ ಅವಿ ಎಂತ ಬಿಸಿಲವ ಯವ್ವ ಅವನ ಈ ಬಿಸಿಲು ನೋಡಿದ್ರೆ ಮೈಯಾನ ಬಟ್ಟೆ ಎಲ್ಲ ಕಳೆದು ಬರ್ರ ಬತ್ತಲೆ ಓಡಾಡ್ಬೇಕು ಅನಿಸ್ತದ ನೋಡು ನನಗೂ ಹಂಗೆ ಅನಿಸ್ತೈತಿ ನಮ್ಮ ಒಟ್ಟ ನಿನಗೆ ಅನಿಸ್ತಿಲ್ಲಾರ್ದು ಏನಪ್ಪ ವಯಸ್ಸದ ನಿಂದು ವಯಸ್ಸಿನಾಗ ದಕ್ತದ ನಮ್ಗೆ ಹೆಂಗ್ ದಕ್ತದ ಎಲ್ಲ ಸೀಸನ್ ಮುಗ್ದದ ಹಿಡ್ಕೊಳ್ಳೇಮ ನೀ ಹಿಡ್ಕೊಬಿಡ್ತಮ್ಮ ಅಟ್ಟ ಸಲಿಗಿನ ಯಾರಿಗೆ ಕೊಟ್ಟಿಲ್ಲ ಯಾವ ಒಯ್ದು ಸಿಗು ಊಟಕ್ಕೆ
ಶಿವ 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 ಏನ್ ನಾಯಿ ಕರ್ಮ. ಕುಂದ್ರಲಿ ಅಲ್ಲೇ ನೀ ಏ ಮನಿ ತಕ ಬಂದಿನ ಕುರ್ಚೋದ ಹಾಕಲ್ಲೇನ ಇನ್ನು ಬೇರೆದವ್ರ ಕುರ್ಚಿ ಹಾಕ ಪದ್ಧತಿ ನಮ್ಮಲ್ಲಿ ಇಲ್ಲ ಅಂತ ಇರ್ಲಿ ನಾವ್ ಅಟ್ಟ ಕುಂಡ್ರ ಅವರು ಸಲಿಗೆ ಕೊಟ್ರ ಒಮ್ಮೆ ಅದ ಏನೋ ಅಂತಾರಲ್ಲ ಏನು ತಮ್ಮ ಯವ್ವ ಸ್ವಲ್ಪ ಕುಡಿಯಾಕ ತಣ್ಣ ನೀರ್ ತೋರವ ಅಂತ ಬಿಸಿಲು ಮಾರಾಯ ನೀನು ಹೋಗ್ಯಾಳ ಜೀವಕ್ಕೆ ಸಮಾಧಾನ ಇಲ್ಲ ಬಾ ಯವ್ವ. ನಿಮ್ಮ ಅಪ್ಪಗಡ ತನ್ನ ನೀರ್ ತಗೋ ನನಗಿಡ ತನ್ನ ಪಾನಕ ಮಾಡು ಆಮೇಲೆ ಮಧ್ಯಾಹ್ನ ಏನ್ರ ಶಿಸ್ತು ಅಡಿಗೆ ಮಾಡಕತ್ತಿ ಉಂಡಿಕ್ಷನ್ ಹೆಂಗ ನಿಮ್ ತೋಟದ ತಂಪು ಗಾಳಿ ಐತಿ ಇಲ್ಲ ಅಡ್ಡೆ ಸಂಜೆಗೆ ಹೋಗಿನಿ ಯಾಕೆ ಮಾವ ಯವ್ವ ಹೇಳ್ದ ಪಾನಕ ಮಾಡಿಕೊಡು ಒಂದ್ ನಾಲ್ಕು ಬಿಸಿ ರೊಟ್ಟಿ ಮಾಡಿ ಹಂಚಿಟ್ಟು ಉಂಡು ನೆಳ್ಳ ಮಳ್ಕೊಳ್ಳಿ ಮತ್ ಸಾಯಂಕಾಲ ಒಂಜರ ಆಲೂಗ್ಗಿ ಮಾಡು ಹಪ್ಪಳ ಸಂಡಿಗೆ ಕರಿ ತಿಂದ ಮ್ಯಾಳಿ ಮೇಲೆ ಇಲ್ಲೇ ಮಕ್ಕೊಂಡು ಇಲ್ಲೇ ನಮ್ಗ ಬಾವು ಕರಿಚೋಲಿ ನಾವು ಒಯ್ಕೊತ್ಕೊಂಡ್ರ ನಾವು ಹೆಸರು ಒಟ್ಟು ಸರಳ ಹೇಳ್ತೀವೋ ಚಹಾ ಕುಡಿಯಕ್ ಮನಿಗ್ ಕರ್ಕೊಂಡು ಹೋದ್ರು ಇಲ್ಲೇ ನೆಳ್ಳ ಮಕ್ಕೊಂಡು ಆಮೇಲೆ ಎದ್ದು ಹೋಗಲ್ಲ ಕರ್ಮದ ಮಾತು ಬ್ಯಾಡ್ ಅಂದ್ರ ನೀನೇ ಮನಿ ತಕ್ಕ ಕರ್ಕೊಂಡ್ ಬಂದಿದಿ ಇವ ಚಾನು ಬೇಡವನೆ ಪಾನಕನು ಬೇಡವನೆ ಊಟನು ಬೇಡವ ಬಿಟ್ರೆ ಇಲ್ಲೇ ಇರ್ತಾನ ಇವ. ನಿನ್ನ ಸಂಬಂಧ ಅವನ ನಿಮ್ಮ ಸಂಬಂಧ ಕರ್ಕೊಂಡ್ ಬಂದದವನೀಗ ಇಲ್ಲಂದ್ರ ನಮ್ ಬೆನ್ ಬಿಡ್ತಿದಿಲ್ಲ ಅವ ಗುಡ್ಯಾಗ 4 ಮಂದಿ ಮರ್ಯಾದೆ ಕಳ್ಕೊಬಾರ್ದಂತ ಇಲ್ಲಿ ತನ ಕರ್ಕೊಂಡ್ ಬಂದಿನಿ. ಏನ್ ಮಾತಾಡ್ತಿ ಮರ್ಯಾದೆ ಕಳಿ ಕೆಲಸ ನಾ ಯಾಕೆ ಮಾಡ್ಲಿ ಏನಪ್ಪ ನಿನ್ನ ಮಗಳು ಇಷ್ಟ ಆಗಲ್ಲಪ್ಪ ಮದುವೆ ಮಾಡಿಕೊಡು ನಾಕತ್ತೀನಿ ನಿಮ್ ಕೂನಾ ಪರಿಚಯ ನನಗ್ರೆ ಏನು ಗೊತ್ತು ಅಲ್ಲಿ ಬಂದ ಮ್ಯಾಗ ನೀನು ನಮ್ಮೂರವರು ನಾವು ನಿಮ್ಮೂರವರು ಹಳೆ ಮಾವ ಮತ್ ಕಳ್ಳ ಬಳ್ಳ ಬೀಗತನ ಬೆಳೆಸಿದ್ರ ಚಲೋ ಬರಿಂದವ್ರದ್ದು ಹೆಂಗೆ ಹೇಳು ಮತ್ತ ಆಕಿನೂ ಮ್ಯಾಗ ಅದಲ್ಲ ನಾನು ಮ್ಯಾಗ ಅದೀನಿ ನೋಡ್ ನೀನು ಮ್ಯಾಗ ಇರಲ್ಲ ಅದ್ರ ಮಗ ಅಲ್ಲ ಬಿಡು ನೀ ಯಾಕ ಉದ್ದು ನೀರಿ ಬೀಳೋ ಮಗ ಅದಿ ನನ್ನ ಮಗಳು ಯಾವಾಗ ಮಾಡ್ಕೋತೀನಿ ಅಂದಳು ನಿನಗ ಏನ್ ಮಾತಾಡಕತ್ತೀನಿ ಚಾ ಕುಡಿಯಾಕ ಮನಿಗ್ ಕರ್ಕೊಂಡ್ ಬಂದ್ರ ಮಾಡ್ಕೋತೀನಿ ಅಂದಳ ಇಲ್ಲೇ ಇರ್ತೀನಿ 5 ನಿಮಿಷನಾಗ ಹಿಂಗ ಯಪ್ಪ ಒಂದ್ 8 ದಿವಸ ನಮ್ ಕೂಡ ಇದ್ದೆ ಅಂದ್ರ ನಮ್ಮ ಮನಿ ಕಿಲಿನೇ ಹಾಕಿಸ್ತೀನಿ. ನೋಡ ಮಾವ ನೀ ಬರೋದು 10 ನಿಮಿಷ ತಡ ಆಗಿತ್ತಂದ್ರ ಆಗ ನಿನ್ನ ಮಗಳು ನಂಬರು ಕೊಡ್ತಿದ್ಲಿ ನಿನ್ನ ಮಗಳು ನಾನು ಹೇಳಿದ್ ಹೂನು ಅಂತಿದ್ಲಿ ಎಲ್ಲ ಹಾಕಿತ್ತು ಆದ್ರೆ ಅಡಗಾಲ ಬಡ್ದಿಲ್ಲ ಏನು ಅಡಗಾಲ ಬಡ್ದು ಏನಿಲ್ಲ ಮಣಿ ತಕ ಕರ್ಕೊಂಡೆ ಅಂದ್ ಬೆಳಕ ಮನಿ ಹಳೆ ಮಾಡ್ಕೊಳ್ದು ಎಷ್ಟೊತ್ತ ಸುಮ್ ಹೂ ಅಂದ್ಬಿಡು ನೀ ಹೂ ಅಂದ್ರೆ ಆಕಿನೂ ಹೋಗ್ತಾಳ ಆಕಿ ಹೂ ಅಂದ್ರೆ ಇನ್ನೂ ಹೂ ಅಂದ್ಬಿಡ್ತಿ ಏನ್ ಮಾತಂತ ಮಾತಾಡ್ತೀವೋ ತಮ್ಮ ನಿನ್ನಂಗ ಅದಳ ನನ್ನ ಮಗಳು ಸಿಕ್ಕಾಪಟ್ಟಿ ಶಾಲಿ ಕಲಿಸಿನಿ ರಾಟಿ ಊರಾಗ ಬಿಟ್ಟು ಆಕಿದೇನೇನು ಇನ್ನು ಇಂಜಿನಿಯರ್ ಮಾಡ್ಕೋಬೇಕು ಡಾಕ್ಟರ್ ಮಾಡ್ಕೋಬೇಕು ಅವ್ರವ್ರ ವಿಚಾರ ಇರ್ತಾವ. ಯಪ್ಪ ಅವ ಒಂದ್ ಮಾತಾಡೋದು ನೀವು ಒಂದ್ ಮಾತಾಡೋದು ಇದೇ ಆಯ್ತಲ್ಲ ಸ್ವಲ್ಪ ಈಗಾರ ಬಂದಿದ್ದಿ ನೀರ್ ಅದ್ ಕುಡಿ ದಮ್ ಮಾಡಿಸ್ಕೋ ನಿಂದ್ರ ನೀರ್ ತರ್ತೀನಿ ನಾ ಹೋಗಿ. ನನಗ ಮದುವೆಯಾಗಿ 12 ವರ್ಷದ ಮೇಲೆ ಇದು ಒಂದು ಹುಟ್ಟ್ಯಾರ ಫಿಗರ್ ಏನು ಮತ್ತ 108 ಮಕ್ಕಳಿಲ್ಲ ನನಗೆ ನಂದು ದೊಡ್ಡ ವಿಚಾರ ಅದಾವ. ನನ್ನ ಮಗಳಿಗೆ ಮದುವೆ ಮಾಡ್ಬೇಕಾದ್ರೆ ಸುತ್ತ 16 ಹಳ್ಳಿಗೆ ಊಟ ಹಾಕಿ ಜಬರ್ದಸ್ತ್ ಮಾಡ್ಬೇಕಂತ ವಿಚಾರ ಇಟ್ಕೊಂಡಿನಿ. ನೀ ಏನು ಬಂದು 5 ನಿಮಿಷನ ಭೇಟಿಯಾಗಿ ಮದುವೆ ಮಾಡಿಕೊಡು ನಾ ಇಲ್ಲೇ ವಸತಿ ಒಗಿತೀನಿ ಏನು ತಮ್ಮ ನಮ್ಗೆ ಹುಚ್ಚ ಹಿಡಿಸಿಬಿಟ್ಟೆ ಅಲ್ಲಿ ಒಮ್ಮೆ 12 ವರ್ಷದ ಮ್ಯಾಗ ಇಕ್ಕೋಬೇಕು ಮಗಳು ಹುಟ್ಟ್ಯಾಳತ್ ಹೇಳ್ತಿ 16 ಊರ್ ಮಂದಿ ನಿತ್ ನೋಡ್ಬೇಕು ಹಂಗೆ ಮದುವೆ ಮಾಡ್ತೀನಿ ಅಂತೈತಿ ನಂದೇಟ ಪುಣ್ಯ ನೋಡ್ ಮಾವ ಮಾವೊಬ್ಬನ ಮಾವನ ಮಗಳು ಒಬ್ಬೇಕನ ಹಿಂದಿಲ್ಲ ಮುಂದಿಲ್ಲ ನನಗೆ ಮಾಡಿ ಕೊಟ್ಬಿಡೋ ನೀನ ಊರದ ವಿಚಾರ ಯಾಕೆ ಮಾಡ್ತಿ ಸಾಯ್ತಕ ನಿನ್ನ ಮಗಳ ನಾನು ಅವನು ಕಣ್ಣಿಟ್ಟು ನೋಡ್ಕೋತೀನಿ. ಯಪ್ಪ ಎಂಥ ಮಾತು ಹೇಳಿ ಬೂಚ್ ಹೊಡೆದು ಹೋಗೋರು ಭಾಳ ಮಂದಿ ನೋಡಿನ ಸುಮ್ಮ ಬಂದು ಮರ್ಯಾದೆಯಿಂದ ಒಂದು ಕಪ್ ಚಾ ಕುಡಿ ತಪ್ಪಾಗ್ಯದ ಇಲ್ಲಿಂದ ಜಾಗ ಖಾಲಿ ಮಾಡಿ ಕಾಲು ಕಿತ್ತಪ್ಪ ಯಾವ ಬಾಯಿಲೆ ಹೋಗತ್ತೀವೋ ನೀನು ನೀ ಹೋಗುದು ನಾ ಹೋಗೋದಿಲ್ಲ ಆಕೆ ನಿನ್ನ ಮಗಳು ಹೇಳಿ ಅವಾಗ ಹೋಗ್ತೀನಿ ನನಗೆ ನೀರು ಪಾನಕ ಪಾನಕ ಬೇಕಾ ಯಪ್ಪ ಇದ್ರಾಗ ಉಳ್ದವ್ ನೋಡಿ ನೀರು ಕುಡ್ದು ಹೋಲಿ. ನಮ್ಮ ಅಪ್ಪ ನಿನ್ ನೀರೇ ಕೊಟ್ಟನ ಚಲೋ ಯಾರಿಗೂ ಏನು ಕೊಡಂಗಿಲ್ಲ ಹಿಂಗಾಸ್ ನಡಿ ನಾನು ನಿಂಗೆ ಎಳ್ನೀರೇ ಕೊಡಿಸ್ತೀನಿ. ಕರೇನ ಬರ್ಬೇಕು ನಿಮ್ಮಂತ ಬರ್ತೀನಿ. ಮನಿ ತಕ ಕರ್ಕೊಂಬಂದ ಪಾನಕ ಮಾಡ್ಲಿಲ್ಲ ಚಾ ಮಾಡ್ಲಿಲ್ಲ ಅಂದ್ರೆ ನಾ ಯಾಕೆ ಇಲ್ಲಿ ಕುಂದ್ರಲಿ ಹೊಕ್ಕಿನ ಹೋಗೋ ಮರ ಹೋಗ ಮತ್ತೊಂದು ಬರ್ತೀನಿ ಯಾವಾಗಾರ. ಏನು ಅಂಜಿಕೆ ತೋರಿಸ್ತೇನು ಹೋಗ್ತೀನಂತ ನೀರು ಕೊಟ್ಟದ ಪುಣ್ಯ ನಿನಗೆ ನಮ್ಮ ಮನೇನ ಸಕ್ಕರೆ ಲಿಂಬೆ ಹಣ್ಣು ಉಳಿತು ಎಷ್ಟು ಚಂದ ಹೇಳ್ತಾ ನೋಡು ಪಾನಕ ಮಾಡ್ರಿ 4 ರೊಟ್ಟಿ ಮಾಡ್ರಿ ಉಂಡಿಲ್ಲೇ ನಳ್ಳಿ ಮಕ್ಕೋತೀನಿ ರೀ ರವಾ ಆಯ್ತು ಇದೀ ಏನು ಮಾಡಕ್ಕೆ ಹೋಗ್ಬೇಡ ನಾವು ನಿನ್ನಮ್ಮ ದೇವ್ರ ಸುದ್ದಿ ತೆಗದಿ ನೀನು ಹೊಡಂಗಿಲ್ಲ ನಾನು ಹೊಡ್ಕೊಂಡು ಸಾಯ್ತೀನಿ ನೋಡಿ ಇನ್ನು.
ನಾ ಬರೋದ್ ಇನ್ನು ದಾರಿ ಕೈಕೊಂಡ್ ಕುಂತಿಯೇನ ಬಟ್ ನೀ ಗಿಡ ಏರಿ ಎಳ್ನೀರ್ ಹರಿದ್ ಕುಡಿಯಾಕ್ ಬರಂಗಿಲ್ಲ ನಿನಗ ಗಿಡ ಏರಿ ಎಳ್ನೀರ್ ಕುಡಿದ ಹ್ಮ್. ನೀವು ಗಿಡ ಅದಾವ ಮತ್ತೇನ್ರ ಅದಾವ ನೋಡಲ್ಲಿ ಟವರ್ ಕಾಂಬಾಗ್ಯಾವ ಇವಕ್ಕೂ ಏನಿದ್ರಾಗ ಡುಬ್ಬಾಗಿ ಮರ್ಕೊಂಡ್ ಕುಂಡ್ರದಾಗಿತ್ತು ನೀ ಎಳ್ನೀರ್ ಕುಡಿಸೋದು ಬೇಡ ನಾನು ಮನ್ಯಾಗ ಚಾ ಕುಡಿಸೋದು ಬೇಡ ನನ್ನ ಮದುವೆ ಆಗಿಲ್ಲ ಅಂತ ಹೇಳ್ಬಿಡು ನಾನು ಎಳ್ನೀರ್ ಕುಡ್ದಾಕತಿ ಚಾ ಕುಡ್ದಾಕತಿ ನೋಡಪ್ಪ ನಮ್ಮ ಅಪ್ಪಗಾನ ಒಬ್ಬಕ್ನ ಮಗಳು ಅವ ಕೊಡಲ್ಲ ಅನ್ನತಾನ ನಾ ಹೆಂಗ್ ಮದ್ವೆ ಆಗ್ಲಿ ನಿಂಗೆ ಹೇಳು ಏಯ್ ಕೋಳಿ ಕೇಳಿ ಯಾರ ಮಸಾಲೆ ಇರ್ತಾರೇನ ಸ್ವಲ್ಪ ಕಾವಣೆ ಹಾಕೋ ಕಡೆ ಕಾಯ್ಬಿಡುದು ಅಂದ್ರ ನಿನ್ ಮಾತಿನ ಅರ್ಥ ನಮ್ಮ ಅಪ್ಪನ ಮಾತ್ ನೀರಂದ ನನಗ ಆಗಂಗಿಲ್ಲ ಒಂದ್ ಮಾತು ಹೇಳ್ತೀನಿ ಕೇಳ ನನ್ನ ಕಣ್ಣಿನ ನಟ್ಟಿ ನನ್ನ ಮನಸ್ಸಿನ ನಟ್ಟಿ ಅಂದ್ರೆ ನನಗೂ ನೀನ್ ಬಿಡಾಕ್ ಆಗುದಿಲ್ಲ ಕೂನಿಲ್ಲ ಪರಿಚಯ ಇಲ್ಲ ನಂಬರ್ ಕೇಳಾಕ್ ಬಂದಿ ಅಂತದ್ರಾಗ ನಾವು ಕಳ್ಳ ಬೆಳ್ಳ್ಯಾಗ ಮಾವನ ಮಗಳಕ್ಕೆ ಹೆಂಗ್ ಬಿಡ್ಲಿ ನಾ ನಿನ್ ಮದುವೆ ಆಗವನ ನನಗ್ ನಿನಗ್ ಹೊಂದದಿಲ್ಲೋ ನಾ ಕಲ್ತಾಕಿದ್ದೀನಿ ನೀ ಉಡಾಳಿದಿ ಅಪ್ಪಿ ಉಡಾಡ್ರ ಊರ್ ಕಾಯೋರು ಉಡಾಡ್ರ ಸಂಸಾರ ಮಾಡೋರು ಉಡಾಡ್ರ ದಂಡೆ ತಕ ಜೀವನ ಮಾಡೋರು ನಿನಗೇನ್ ಗೊತ್ತೈತಿ ಉಡಾ ಯಾಕಂತಿಲ್ಲ ನಿಮ್ಮ ಅಪ್ಪ ನೀವು ಒಬ್ಬಕ್ನೆ ಮಗಳಿಲ್ಲ ನಿಮ್ಮ ಅಪ್ಪ ಸತ್ರ ನಾಳೆ ಇದೆಲ್ಲ ಆಸ್ತಿ ಯಾರು ನೋಡ್ಕೊಳ್ಳೋರು ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ ಇದು ನಾನು ಹೊಲ ಅಂತ ನೋಡ್ಕೋತೀನಿ ಇದು ನನ್ನ ಮನೆ ಅಂತ ನೋಡ್ಕೋತೀನಿ ಒಟ್ಟ ನೀ ನನ್ನ ಮದುವೆ ಯಾದಂದ್ರೆ ನಿಮ್ಮ ಅಪ್ಪ ನೀನ್ ಚಿಂತೆ ಬಿಡ್ರಿ ಹೆಂಗ್ ನೋಡ್ಕೋಬೇಕು ಹಂಗೆ ನೋಡ್ಕೋತೀನಿ ಅಂದ್ರ ನಮ್ ರೊಟ್ಟಿ ನಮ್ಗೆ ತಿನ್ಸೋ ಅಂದಂಗ ಐತ್ ನೀ ರೊಟ್ಟಿ ಯಾರು ಇರಲಿ ಒಟ್ಟು ಹೊಟ್ಟಿ ತುಂಬಿದ್ರೆ ಸಾಕಿಲ್ಲ ಅದನ್ನ ಯೋಚನೆ ಮಾಡು ನಿಮ್ಮ ಅಪ್ಪನ ಮಾತು ಕೇಳ್ಕೊತ ಕೂತಂದ್ರ ಬಾರಿಕಲ್ಲ ನೀ ಸಾಯ್ದಾಗಿತ್ತ ನೀವ್ ಒಮ್ಮೆ ಮನಸ್ಸು ಮಾಡಿ ನನ್ನ ಮದುವೆ ಆದ ಅಂದ್ರೆ ರಾಣಿ ಹೆಂಗ್ ನೋಡ್ಕೋತೀನಿ ನಿನ್ ಮಾತ್ ಕೇಳಿದ್ರ ಕಲ್ಲು ಮನಸ್ನ ಕರಗ್ತದ ನೋಡು ಹೌದಾ ಹೌದು ನಾ ಮದ್ವೆ ಆಗ್ತೀನಿ ನಮ್ಮ ಅಪ್ಪ ನಿನ್ ಕೊಡ್ಬೇಕಲ್ಲ ನನಗೆ ನೀ ಹಾಕ್ತೀನಿ ಅಂದ್ರೆ ಮತ್ತೆ ಯಾಕೆ ಚಿಂತೆ ಮಾಡ್ಲಿ ನಿಮ್ಮ ಅಪ್ಪ ಹೇಳ್ಬಿಡ ಯಪ್ಪ ನಾ ಆದ್ರೆ ಇವನ ಮದುವೆ ಹಾಕಿನಂತ ಬಲ್ ಮಾಡಿ ತೋರಿಸ್ಬಿಡು ಅವಾಗ ನಿಮ್ಮ ಅಪ್ಪ ಏನ್ ಮಾಡ್ತಾನ ಅಲ್ಲ ಏನ್ ಮಾಡಂಗದನ್ ಹೇಳ್ಬಿಡು ಮತ್ ನೀ ಮದ್ವೆ ಆದ್ಮೇಲೆ ಜೀವನ ದಂಡಿ ತನಕರ ಹಸ್ತೆ ಏನ್ ನಡು ನೀರ್ದಾಗ ಕೈ ಬಿಡಂಗಿದ್ದಿ ಸಂಶಯ ಮಾಡೋರ್ ಮ್ಯಾಲ ಸಂಶಯ ಮಾಡ ನನ್ನಂತ ಮ್ಯಾಲ ಸಂಶಯ ಮಾಡ್ದ ಆಯ್ತು ತಗೋ ನೀ ಹೆಂಗಂತಿ ಹಂಗ ಮತ್ತೆ ಯಾಕೆ ಚಿಂತೆ ನಾವುನ ಯವ್ವ ನಾನು ನಿದ್ದೆ ಹತ್ತದ ತಡ ಓಡಿ ಬಂದಿ ಎಲ್ಲ ಇಲ್ಲಿ ನಿಂದು ಈ ಒಂದು ಏನಾರ ಹಕ್ಕಿಕತ್ತದ ನನಗೆ ಹೇಳಿ ಇವತ್ತು ನನಗೆ ಹುಚ್ಚ ನನ್ನ ಮಗ ಮಾಡಿ ಏನು ಅತ್ತಂಗ ಮಾಡ್ತೀನಿ ಕರ್ದಂಗ ಮಾಡು ಎಷ್ಟು ಚಂದ ಹೇಳಿದಲ್ಲ ಇನ್ನು ನೀರನ್ನು ಕೊಡಲ್ಲ ಏನು ಕೊಡಲ್ಲ ಕಳಿಸು ಮನೆಗೆ ಕರ್ಕೊಂಡ್ ಬಂದಿ ನನ್ ಕಣ್ಣು ಮುಚ್ಚನ ಗಬಕ್ಕನ ಇವನ್ ಹತ್ರ ಬಂದಿ ಖರೆ ಹೇಳಿ ಏನದ ನಿಮ್ ಇಬ್ಬರು ನಡ್ಬರ್ಕ ಯಪ್ಪ ಇಷ್ಟು ತನಕ ಏನು ಇರ್ಲಿಲ್ಲ ಆದ್ರೆ ಯಾಕೋ ಕಳ್ಳ ಜಗತ್ತೈತಿ ವಾ ಜಗತ್ತೈತಿ ನಿನ್ನ ವಯಸ್ಸಿನಾಗ ನನಗೂ ಜಗತ್ತಿತ್ತು ಜಗ್ಗದಾಗ ನಿಮ್ಮ ಅವು ಕಟ್ಕೊಂಡು ಕುಂತೀನಿ ಆದ್ರ ಮನಸ್ಸಟ್ಟು ಹಗರ ಬಿಡಬಾರದು ನಡಬರ್ಕ್ ಬಿಟ್ಟು ಹೋದ್ರು ಮಜಾ ಮಾಡಿ ಅಂದ್ರ ಹೊಯ್ಕೋತ್ ಕುಂಡ್ರ ನಾ ಇಬ್ರು ಕೂಡಿ ನಿಮ್ಮ ಅವನ್ನ ಸ್ವಲ್ಪ ವಿಚಾರ ಮಾಡು ಮಾವ ಏನ್ ಮಾತಾಡ್ತಿ ಮಗಳ ಮುಂದ ಅಲ್ಲ ವಯಸ್ಸಿನಾಗ ನಿನ್ನ ಮನಸ್ಸ ನಿನ್ನ ಮಾತು ಕೇಳಿಲ್ಲ ಮತ್ತ ನಮ್ಮ ವಯಸ್ಸಿನಾಗ ನಮ್ಮಿಬ್ಬರು ಮಾತು ಹೆಂಗ್ ಕೇಳ ಹೇಳು ನಾ ನಡು ನೀರ ಕೈ ಬಿಟ್ಟು ಹೋಗೋ ಅಲ್ಲ ನಿನ್ನ ಕಣ್ಣು ಮುಂದೆ ತಾಳಿ ಕಟ್ತೀನಿ ನಿನ್ನ ಕಣ್ಣು ಮುಂದೆ ಬಾಳೆ ಮಾಡ್ತೀನಿ ನಿನಗಷ್ಟು ಡೌಟ್ ಇತ್ತಂದ್ರ ನಿನ್ನ ಮನ್ಯಾಗ ಇದು ತೋರಿಸ್ತೀನಿ ಆಯ್ತಿಲ್ಲ ಯವ್ವ ಈಗ ಪಕ್ಕ ತಿಳಿತು ನೋಡ್ ನನಗೆ ಅವ ನಿನ್ ಫಿಗರ್ ನೋಡಿ ನಿನ್ನ ಗುಣ ನೋಡಿ ಬೆನ್ನ ಹತ್ತಿಲ್ಲವ ನೋಡ್ಯಾನ ತೋಟ ತೆಂಗಿನ ಗಿಡಗಳು ಚಲೋ ಆಸ್ತಿ ಅದ ಹೆಣ್ಣನ್ನು ಹೊಡ್ಕೊಂಡ್ರೈತಿ ಇವ್ನ ಆಸ್ತಿನ ಹೊಡ್ಕೋಬೇಕೈತಂತ ಬಂದಾನವ ಅದಕ್ಕೆ ನಂಬರ್ ಕೇಳ್ಯಾನ ಅವು ಚಿಪ್ಪಾಲಿ ನಂಬರ್ ಬೇಡಕ್ಕಿತ್ತ ಪೈದ್ಲಿಕ್ಕಿ ನಿನ್ನ ಮಗಳು ಈಕಿ ನಮ್ಮ ಊರಾಕಿ ಈಕಿ ನಮ್ಮ ಕಳ್ಳ ಬೆಳಕಿತ್ ಗೊತ್ತೈತೇನ ಸುಮ್ ಏನೋ ಇಷ್ಟ ಆಗಲ್ಲ ಮದ್ವೆ ಆಗ್ಬೇಕಂತ ನಂಬರ್ ಕೇಳಿ ನಾನು ಏನಕ್ಕಂದ್ರ ಮಾತಾಡಬೇಡ ನಮಗೇನ್ ಹಿಂದಿಲ್ಲ ಮುಂದೆ ಎಲ್ಲ ಐತ್ ನಮಗೂ ಯಪ್ಪ ನಿನಗರ ಯಾರ ಇವನ್ ಮದ್ವೆ ಮಾಡ್ಕೊಡು ನನಗೆಲ್ಲ ಇವನೇ ಹಾಕ ನಮ್ಮ ಮನೆಗೆ ಆಕಿಗಿದ್ದ ಬುದ್ಧಿ ನಿನಗೆಲ್ಲಲ್ಲ ಸ್ವಲ್ಪ ಮನಸ್ಸು ಬದಲು ಮಾಡ ನಿನ್ನ ಮಗಳನ್ನ ಗುಲಾಬಿ ನೋಡ್ಕೊಂಡಂಗ್ ನೋಡ್ಕೋತೀನಿ ಅವನು ಇರಕ್ಕೆ ಒಬ್ಬಕ್ಕೆ ಮಗಳು ಅಂತ ಬಾಯ ಮಣ್ಣು ಹಾಕೊಂಡಿಟ್ಟು ಎಲ್ಲ ಹಸ್ತಿ ಮಾಡಿಟ್ಟ ಈಗ ನೀನ ಹಿಂಗತಿ ಅಂದ್ರ ಮತ್ತೇನ್ ಮಾಡೋದವ ಕೊಡನು ಆದ್ರ ತಮ್ಮ ನಾ ಜೀವಂತ ಇರತನ ನಿನ್ನ ಹೆಸರ್ಲೆ ನಾ ಇನ್ನು ಹಚ್ಚ ಮಗ ಅಲ್ಲ ನಡು ನೀರಾಗ ನಮ್ಮನ್ನ ಒದ್ ಹೊರಗೆ ಹಾಕದೆ ಅಂದ್ರೆ ಹೊಯ್ಕೋತ ಹೋಗೋಣ ನಾ ಸತ್ತ ಮೇಲೆ ಒಟ್ಟು ನಿನಗ ಆಸ್ತಿ ಹಂಗ್ ಬೇಕು ಮಾವ ಆಸ್ತಿ ಒಯ್ದೆ ಬೆಂಕಿ ಹಚ್ಚ ಬಂಗಾರ ಅಂತ ನಿನ್ನ ಮಗಳ ನನ್ನ ಆಸ್ತಿ ಬಂಗಾರ ಅಂತ ನಿನ್ನ ಮಗಳ ನಾನು ಹೆಂಡತಿ ಈಕಿ ಒಬ್ಬೇಕಿದ್ರೆ ಸಾಕಿದೆಲ್ಲ ಯಾಕೆ ಬೇಕು ನನಗ ನೋಡ್ದೆ ಅಪ್ಪ ಅವ ಆಸ್ತಿ ಐತೆ ಹೇಳಿ ನಾನು ಹಿಂದ್ ಬಿದ್ದಿಲ್ಲವ ನನ್ಗ ಮನಸ್ ಮಾಡ್ಯಾನಂತ ಮದ್ವೆ ಆತನಂತ ಕೇಳತ್ತ ನನಗ ಈಗಿನ ಹುಡುಗಿಯರು ಅಪ್ಪ ದೇವ್ರಿಗೆ ಸುಳ್ಳು ಹೇಳಿ ಬಜಾರ್ಗೆ ಹೋಗ್ತೀನಿ ಸಾಲಿಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಅಂತ ಅವನಾರು ಕಟ್ಕೊಂಡು ಓಡಿ ಹೋಗಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗತ್ತೇವ ಆದ್ರೆ ಧೈರ್ಯದಿಂದ ಇವನ ಮಾಡ್ಕೋತೀನಿ ಅಂತ ನಾನು ಕೇಳಕತ್ತಿ ಅಂದ್ಮೇಲೆ ಇವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಇನ್ನು ಮುಂದೆ ಇವನ ನಿನ್ನ ಗಂಡ ಚಂದ ಬಾಳ ಮಾಡ್ಕೊಂಡು ತಿನ್ರಿ ಏನೇವ ನಿಮ್ ಮಗ ಕೈ ಹಿಡಿಬಹುದು ಈಗೇನು ಫುಲ್ ಪರ್ಮಿಷನ್ ಒಮ್ಮೆ ಟಾಪ್ ಗೇರ್ ಹಾಕಿ ಹೊಡಿ ಅವ್ನ ಗಾಡಿ ಯಪ್ಪ
ಈ ಕೈ ಹಿಡ್ಲಿಕ್ ಪರ್ಮಿಷನ್ ಕೊಡ್ಬೇಡ. ಮೊದಲ ಮದ್ವೆ ಆಗ್ಲಿ ತಾಳಿ ಕಟ್ಲಿ ಅವಾಗ ಕೈ ಹಿಡ್ಲಿಕ್ಕ ಪರ್ಮಿಷನ್ ಕೊಡಾಗತ್ತಿ. ಶವಾಶ್ ಮಗಳ ಶವಾಶ್. ನಿಮ್ಮ ಅವ್ವ ಹುಚ್ಚಪ್ಯಾಲಿ ಪುಟ್ಟಾವ ಮದುವೆ ಆದ ಕೂಡಲೇ ಬೆನ್ನ ಹತ್ತಿ ಬಂದು ಬಿಟ್ಟಿತ್ತು ಅವ್ವ ಅಪ್ಪು ಬಿಟ್ಟು. ಆದ್ರೆ ನೀನ್ ನಾನು ಬಿಟ್ಟು ಹೋಗಲ್ಲ, ಮೊದಲ್ ಮದ್ವಿ ಮಾಡಂದಲ್ಲ. ನಿಮ್ಮ ಮೌನಕ್ಕಿಂತ ನೀ ಭಾರಿ ಅದಿ ಹೋಗು. ನೋಡಪ್ಪ ಹಳೆದೇವ್ರ, ಮೊದಲ್ ಮದ್ವಿ ಆಗತ್ತನ ಅಕ್ಕಿ ಡೋಂಟ್ ಟಚ್, ಎಲ್ಲ ದೂರ ದೂರ. ಹಾ ಪುಸ್ತಕನ ಏನಾರು ಮಾಡಕ್ ಹೋಗಿ ಏನಾರು ಗಾಳಿ ಸುಮಾರು ಬಿಚ್ಚಾತು, ಮೊದಲ್ ಮದ್ವಿ ಮಾಡ್ತೀನಿ. ಆಮೇಲೆ ಮಗನು ನೀನು ಹಳೆಯನು ನೀನು ನಮ್ಮ ಮನ್ಯಾಗ ರೇಗತ್ತಿ ನಡಿ. ನಾ ಯಾಕೆ ಅವಸರಕ್ಕೆ ಬೀಳಿ ಮಾವ? ಮದ್ವಿ ಮಾಡ್ಕೊಡಕ ನೀರ ತಯಾರಾಗಿ ಅಂದ್ ಬಳಕ ಮದ್ವೆ ಹಾಕಿ ಇಕ್ಕಿ ತಯಾರಾಗಿ ಅಂದ್ ಬಳಕ ಕಾಯ್ತೀನಿ. ಕಾದಷ್ಟ ಚಲೋ ಇಲ್ಲ? ಹೌದು ಹೌದು. ಮತ್ತೆ ಯಾಕೆ ನಡಿ ನೋಡ್ರಿ ಪ್ರಸಾದ್ ತೋಡನ್. ಅಪ್ಪ ನೀ ಪಟ ಪಟ ಹೋದ್ರೆ ಹೆಂಗ ಸೌಕಾಸ್ ನಡಿ ಜರ. ಬಾ ಬಾ ಗಡಗಡ ಬಾ. ಯಪ್ಪ ನೀ ನೋಡಿದ್ರ ನಾಯಿ ಒದ್ರಾತಲ್ಲ ಯಾಕ? ಯಾಕಂದ್ರ ನಾಯಿಗಳಿಗೆ ಗನ ಜೀವನ. ಅವನ್ ಹಂಗ ಜೋಪಾನ ಮಾಡೀನಿ. ನಾ ಬಂದ್ರ ಬಂದಾನ ಅಂತ ಎಬಸ್ಬೇಕು ಅವು. ಗೊತ್ತಿಲ್ಲ ನಿನಗ? ಅದಾಯ್ತು ಬಿಡು ಯವ್ವ. ಇರಾಕ ನೀವ್ ಒಬ್ಬಕ್ಕೆ ಮಗಳ ನನಗ. ಯಾರದಾರ ಹೇಳು? ಗಂಡ ಅಂದ್ರು ನೀನ, ಹೆಣ್ಣಂದ್ರು ನೀನ. ನಾ ಹೆಂಗ್ ಜೋಪಾನ ಮಾಡೀನಿ ಹೌದಲ್ಲ? ಚೆನ್ನಾಗಿ ಇಟ್ಕೊಂಡಿರು. ಒಟ್ಟ ಹಿಂದಿಂದು ಮುಂದಿಂದು ಗಳಿಸಿದ್ದು ಯಾರಿಗೆ ಅಂತೀನಿ? ನಿನಗ. ಮತ್ ಇನ್ನೊಂದು ಕಾಲೇಜಕ್ಕೆ ಬಿಟ್ಟಿನಿ ಅಂತ ಹೇಳಿ ಅಲ್ಲಿ ಏನಾರ ಹುಚ್ಚುಚ್ಚು ನಾಕಾರ ಮಾಡಿದೆ ಅಂದ್ರು ಹಿಂಬುಡ್ದ ನರನ ತೆಗಿತೀನಿ. ಏನು ಮಾಡಂಗಿಲ್ಲ. ಮೊದ್ಲ ಮಾಡ್ಲ ನನ್ನ ಮಕ್ಳು ಹುಡುಗರು ಬಾಳ ಬೆರಿಕಿ. ಯಪ್ಪ ನಿನ್ ಮಗಳ ಮ್ಯಾಗ ಅಟ್ಟು ನಂಬಿಕೆ ಇಲ್ಲ. ನಾ ಒಂದಿನಾರ ಹಂಗ್ ಮಾಡಿದ್ ನೋಡಿ ಅನ್ನಿ. ಹಂಗಂತೇಳಿ ನಿನ್ನ ಕಾಲೇಜಕ್ಕೆ ಬಿಟ್ಟಿನಿ. ಇಲ್ಲ ಅಂದ್ರೆ ನಿನ್ನೆಲ್ಲಿ ಬಿಡ್ತಿದ್ನಿ, ಮನ್ಯಾಗ ಇಡ್ತಿದ್ನಿ. ನನ್ ಮಗಳು ಒಟ್ಟ ಶಾಣ್ಯಾಕೆ ಆದ್ರು ಸಾಕು ಹೌದಲ್ಲ? ಮತ್ತೇನಾಯ್ತಿವೆ? ನಾ ಮಾಡುದು ಯಾರಿಗೆ? ನಿನ್ಗ ಅಲ್ಲ ಯವ್ವಾ. ಓಣ್ಯಾನ ಹುಡುಗರು ಬೆರ್ಕಿರ್ತಾವು. ಹೆಚ್ಚು ಕಮ್ಮಿ ಏನಾರ ಅಂದ್ರು ಇಷ್ಟ ಅನ್ನು. ಯಾರ ಜೋಡಿ ಹೆಚ್ಚಿಗೆ ಏನು ಮಾತಾಡಕ್ ಹೋಗ್ಬೇಡ. ಮಳ್ ನನ್ನ ಮಕ್ಳು ಒಂದ್ ಜರ ಚಂದ ಅದ್ರಾಗ ಫ್ಯಾಷನ್ ಕಾಣ್ತೀನಿ. ಯಪ್ಪ ನೀ ಹಂಗ ಅಂತಿಲ್ಲ. ಹಳ್ಳನವ್ರ ಕೆಟ್ಟ ಇರುದಿಲ್ಲ ಹುಡುಗರ, ಅವ್ರ ಏನ ಚಲೋ ಇರ್ತಾರ. ನಾನ್ ನೋಡಿದ್ರ ಅವ್ರ ಸುಮ್ಮನೆ ಹೋಗ್ತಾರ, ಏನೋ ಅನ್ನಂಗಿಲ್ಲ. ಯಾಕೆ ಹೇಳು? ನೀನ್ ಅಂಜಿಕೆಗೆ ಯಪ್ಪ. ಹಂಗಿಟ್ಟಿಲ್ಲ ನಾನು ಯಾವ. ನಾವ್ ಅಂಟ್ರು ಎಸೋ ಮಂದಿ ಎಲ್ಲಿ ಕೆಳಗ್ ಮಾಡ್ಕೊಂಡು ಹೋಗ್ತಾರ. ಅದ್ರಾಗ ನಿನ್ ತಗೊಂಡು ಹೊಂಟಿನಿ ಅಂತಂದ್ರ ನೋಡು ಒಬ್ಬರ ಅಣಿಕೆ ಹಾಕ್ಯಾರ. ಹಂಗದವೇ ನಂದು ವರ್ಚಸ್ಸು ಅಲ್ಲ. ನಮಸ್ಕಾರ ಸರ್. ಸಾಕವ್ರ ಸಾಕವ್ರ ಯಾವ್ಲೇವ? ಸಾಕವ್ರ ಏನ್ ಬೇಕಾದವ್ರ? ಮತ್ತ ನೀವ್ ಹಂಗ ಕರಿ. ಚಂದಾಗಿ ಕಾಕವ್ರ ಅನ್ನು ಇಲ್ಲಾಂದ್ರು ಸಾಹುಕಾರ ಅನ್ನಲಿ. ಯಾವ್ದದ ಅದ ಬಿಡ್ರಿ. ಯಾವ್ದಾದ್ರು ಅದ ಹೆಂಗ್ ಬರ್ತದ? ಚಂದಾಗಿ ಸಾಹುಕಾರ ಸಾಹುಕಾರ ಗೋಮರ ಹಾದೇ ಬರತ್ತ ನಮಸ್ಕಾರ ಮಾಡತ್ತಪ್ಪ ಆತನ. ಹೌದ್ ಬಿಡ್ರಿ. ಯಾರಿದ? ನಿಮ್ ತಂಗಿ ಅಂದ ಯಾಕ್ರಿ? ನಮ್ಮ ಅಪ್ಪ ನಾ ಒಬ್ನ ಮಗ ಅದೀನಿ. ಯಾವ್ಲೇವ? ನನ್ನ ಮಗಳಲ್ಲಿ ಕಾಸ ನನ್ನ ಮಗಳು ನಾನು ಹೊಟ್ಯಾಗ ಹುಟ್ಟ್ಯಾಳ. ನಿಮ್ಗ ಹುಟ್ಟಿದ್ರೆ? ಇಲ್ಲ ಕೈಗಡ ತಂದಿದ್ದೆ. ಯಾವ್ಲೇ ನನ್ನ ಮಗಳು ನೋಡಿಲ್ಲ? ಸಾಣದಿದ್ದಾಗ ಗೊಲಿಗೊಂಡು ಆಡ್ತಿದ್ವಲ್ಲ. ನಮ್ ಮನ್ಯಾಗ ಹೌದ್ ಗಗರಿ ಬರ್ತದ್ರಿ. ಅದ ಚಿಟ್ಗಾಳಿ ಗಿಂಡಿ ಇದು. ಯಾಕ್ರಿ ಗಗರಿ ಸಾಂದಾಗಿತ್ಲ ಈಗ? ಸುಖ ಹೆಚ್ಚಾಗ್ಯದ ಆಗ್ಯದ. ಕಾಲೇಜ್ ಕಲಿತಾಳ ಮಗನ. ನನ್ನ ಮಗಳು BA. ಹಂಗಾರ ಮುಂದಿನ ಏನ್ ಕಲಿಸ್ಬೇಕು ಮಾಡ್ರಿ? LLB ಕಲಿಸಿ ಡಾಕ್ಟರ್ ಮಾಡವದಿನ. ಅಂದ್ರ ನಮ್ಮ ನೀವು ಅನ್ಪಡ ಮಾಡ್ರೇನ್ರಿ? ಅಲ್ಲ LLB ಮುಗಿಸಿ ಡಾಕ್ಟರ್ ಹೆಂಗಾಕರಿ? ನಾವು ಆಟೋ ಕಲ್ತೇವಿ. LLB ಮುಗಿಸಿ ಲಾಯರ್ ಹಾಕಾರ. ನೀವು ಅನಾಥಲ್ಲ ಏನಾರ ಮಾಡಕ್ಕೂ ರಿಕಾರ್ಡ್ ಮಾಡವದಿಲ್ಲ. ಇನ್ನುವರೆಗೆ ಯಾರು LLB ಕಲ್ತು ಡಾಕ್ಟರ್ ಆಗ್ಯಾರ? ಆಗಿಲ್ಲ ಹೌದಲ್ಲ? ನನ್ನ ಮಗಳು ಡಾಕ್ಟರ್ನ ಮಾಡವ ಅಲ್ಲ ಬಿಡುದಿಲ್ಲ. ಏನಾರ ಮಾಡ್ರಿ ರೊಕ್ಕಿದ್ದವ್ರು. ನಿಮ್ ಮಗಳು ನಿಮ್ಮ ಮಾತ ನಮ್ಮ ಮನೆತನದಾಗ ಬಿದ್ದೈತಾ ಇದು? ಹೌದ್ರಿ. ನೀವ್ ನೋಡಿದ್ರ ಮೈ ತುಂಬಾ ಅರಿವಿ ಹಾಕೊಂಡು ಊರಾಗ ಗಬುತ್ಲೆ ಮನಗಂಡ ಶಿಸ್ತಾಡ್ತೀರಿ. ಮಗಳಿಗೆ ಇಂತ ಅರಿವಿ ಯಾಕೆ ಹಾಕ್ಸಿದ್ರಿ ಈಗ ಬರಬಾರ್ದ? ಅದ್ ಏನ್ ಮಾಡುದಿಲ್ಲ, ಸಿಟ್ಯಾಗ ಕಲಿತಾಳ. ಬಿಸಿಲು ಬಾಳ, ಹೀಟ್ ಬಾಳಲ್ಲ. ಹೌದೌದು. ಗಾಳಿ ಇರುದಿಲ್ಲ. ಅದಕ್ಕೆ ಗಾಳಿ ಆಡ್ಲಿ ಅಂತ ಹೇಳಿ ಇಂತ ಅರಿವಿ ಹಾಕೊಂಡು ಅಡ್ಡಾಡ್ತಾವು. ಗೊತ್ತಿಲ್ಲ ಅಂದ್ರೆ ನಮ್ ಕಾಲಂಗಿರು ಅಂದ್ರೆ ಹೆಂಗಿರ್ತಾರ. ನಾವ್ ಎಲ್ಲಿ ಬಿದ್ರೇನು ಎಲ್ಲಿ ಆದ್ರೇನು ಎಲ್ಲಾನು ಫುಲ್ ಹಾಕೊಂಡೆ ಅಡ್ಡಾಡ್ತೀವಿ. ಫ್ಯಾಷನ್ ಹಂಗಲ್ಲ, ಫ್ಯಾಷನ್ ಇದು. ಏನ್ರಿ ಸಾವ್ಕಾರ ನೀವು ಹಳ್ಳ್ಯಾಗಿದ್ದವ್ರ ಹಿಂಗ್ ಮಾತಾಡ್ತಿರಲ್ಲ? ಬರೀ ಸಿಟ್ಟಿದ ಅಟ್ಟ ವಿಚಾರ ಮಾಡ್ತೀರಿ. ಅಲ್ಲ ಸಿಟ್ಯಾಗ ಕಾವ್ ಇರ್ತೈತಿ. ಮತ್ತ ಹಳ್ಳ್ಯಾಗ ಎಲ್ಲಾ ರಾಶಿ ಅದನ್ನ ಮೊದ್ಲ ಬೈಲ ಜಾಗ. ಬಸ್ ಸತ್ತ ಸುಂಟ್ರಗಾಳಿ ಬರ್ತಂದ್ರ ಆ ಸುಂಟ್ರಗಾಳಿ ನಿಮ್ ಮಗಳ ಹಾರ್ ಹೋದ್ಲಂದ್ರ ಏನ್ ಮಾಡ್ತಾರ? ಮಗನ ಅಕ್ಕಿ ಹಾಕಿ ಹಾರ್ತಾಳಲ್ಲೇ. ನೀ ಹೇಳುದು ಗೊತ್ತಾಗ್ಯದ ನನಗ. ಯಾಕಂದ್ರೆ ಮಿಡಿ ಹಾಕೊಂಡಾಳಲ್ಲ, ಹಾರಿದ್ರಿ ಹಂಗ ಅಂತೇಳಿ. ಹಂಗಂತೇಳಿ ನಾವು ಹಳ್ಳ್ಯಾಗ ನೆದುರು ಆಗ್ತದ ಅಂತ ನಮ್ಮ ಹುಡುಗಿಗೆ ಏನ್ ಮಾಡ್ಸೋದಿನಿ ಗೊತ್ತಲ್ಲ? ಏನ್ ಮಾಡ್ಸೋ? ಫುಲ್ ಅರ್ಬಿ ಹಾಕಿ ಅಡ್ಡಾಡ್ತೀನಿ. ಅವಾಗ ಆ ಸುಂಟ್ರ ಗಾಳಿ ಬರ್ತದ ನೋಡುನು.
ಹೌದಿಲ್ವೇ? ಹೌದಪ್ಪ, ಇವನ್ ಜೋಡಿ ನೀ ಮಾತಾಡ್ಕೋತ ನಿಂತಿ, ನನ್ ಬ್ಯಾಗ್ ಹೊಚ್ಚಾಗೈತ್, ನಡಿ ನೀ ಮೊದಲು. ಹೌದವ್ವ, ನನ್ನ ಮಗಳಿಗೆ ತ್ರಾಸ ಆಗಬಾರ್ದು. ಸರಿಲೇ ಯಪ್ಪ, ನೀ ಏನ್ ಗಂಟು ಬಿದ್ದಿ? ಸುಂಟ್ರ ಗಾಳಿ ಅಂತ ಸುಂಟ್ರ ಗಾಳಿ. ಏನ್ ಕಾವಿರೋದು ನಿನಗೆ ಆಟ ಗೊತ್ತಲ್ಲ, ನಾವೇನ್ ಕಾವನ್ಯಾಗ ಹುಟ್ಟಿಲ್ಲ. ಮಗ ಭಾರಿ ಹೇಳವ, ನಮಗೇನ್ ಗೊತ್ತೇ ಇಲ್ಲ ನೋಡು. ಸಣ್ಣ ಹುಡುಗರಿಗೆ ಕಲಿಸಂಗ್ ನೋಡ್ ಮಗಳ ಇಂಥವ್ರ ಅದಾರ. ಅದಕ್ಕ ಹೇಳೋದ್ ನಿನಗ ಬಾಳ ಸೂಕ್ಷ್ಮ ಇರು ಅಂತ ಹೇಳಿ. ಅಪ್ಪ ಜರ ಹೊರಗ್ ಹೋಗ್ ಬರ್ತೀನಿಲ್ಲ. ಯಾಕ ಹೊರಗೆ ಯಾಕ? ಸುಮ್ ಹಿಂಗ ಸ್ವಲ್ಪ ಇಲ್ಲೇ ತಿರ್ಗಾಡ್ ಬರ್ತೀನಿ. ಸ್ವಲ್ಪ ಯಾಕ ಪೂರಾ ತಿರ್ಗಾಡಿ ಬಾ. ಯಾಕ ಬಾಳ ಆಗ್ಯದ ನಿಂದು. ನೋಡ್ ಮಗಳ, ನೀ ಏನಾರ ಹುಚ್ಚುಚ್ಚನ ಆಕಾರ ಮಾಡಿದಿ, ಇಂಬುಡ್ದ ನರನ ತೆಗಿತೀನಿ. ನಿನ್ನವನ ನಿಮ್ಮ ಅಪ್ಪಂದು ದೊಡ್ಡ ಹೆಸರು ಐತಿ ಊರಾಗ. ಹಿಂಗೆಲ್ಲಾ ಮಾಡ್ಕೊಂತ ಅಡ್ಡಾಡಿದ್ರೆ ಏನಪ್ಪಾ ಇಂಥವ್ನ ಮಗಳು ಹಿಂಗ ಅಡ್ಡಾಡ್ತಾಳ ಸ್ವರ್ಗಾಡ್ತಾಳ ಅಂದ್ರ ನನ್ನ ಮನಿ ಮರ್ಯಾದೆ ಏನಾಗುತ್ತೆ? ಯವ್ವ, ನಾ ಗಳಿಸೋದು ಯಾರಿಗೆ? ನಿನ್ಗ ಹೌದಲ್ಲ, ಎಲ್ಲಾ ಮಾಡುದು ನಿನ್ಗ ಹೌದಲ್ಲ. ಅಂತಾಗ ಯಾಕೆ ಹೊರಗೆ ಅಡ್ಡಾಡ್ತಿದ್ದಿ? ಮನ್ಯಾಗಿರು. ಅಪ್ಪ ಮನ್ಯಾಗ ಕೂತ್ ಬ್ಯಾಸರ ಆಗಿತ್, ಸ್ವಲ್ಪ ಹೊರಗ್ ಹೋಗ್ ಬರ್ತೀನಿ. ಒಂದ್ 5,000 ರೂಪಾಯಿ ಕೊಡುಲ್ಲ. 5,000? ಎಂತವಿರ್ತಾವ ಅವು? ನಿನ್ನ ಅವನ ಆನ್ಲೈನ್ ದಾಗ ಏನಾರ ಶುರು ಮಾಡಿ. ಆನ್ಲೈನ್ ಹಂಗಂದ್ರ ಏನಪ್ಪ? ಯಾಕ ಆನ್ಲೈನ್ ಅಂದ್ರೆ ಗೊತ್ತೇ ಇಲ್ಲ ನಿನಗ? ಕಳ್ಳಿ, ನನಗ್ ಗೊತ್ತಾಗದಿಲ್ಲನ. ನಿನ್ನ ಅವನ ಆನ್ಲೈನ್ ದಾಗ ಈಗ ಮದ್ವೆ ಆಗಾಕತ್ತಾರ, ಆನ್ಲೈನ್ ದಾಗ ಮಕ್ಕಳನ್ನ ಹಾಡ್ಯಾಕತ್ತಾರ. ಮತ್ ಹಂಗೇನಾರ ನೀ ಅಭಿಷೇದೆ ಏನ? ಎಟ್ರ ಜಿಪ್ಪನಾಗಿ ರೊಕ್ಕ ಕೊಡಲ್ಲ, ಸೀದಾ ಹೇಳಲ್ಲ. ಅದಕ್ಕೆ ಯಾಕೆ ಆನ್ಲೈನ್ ಇಲ್ಲ ಹುಟ್ಟುಷ್ ಮಾತಾಡ್ತಿ? ಬರ್ಬರ್ ತೀರಾ ಜಿಪ್ಪನಾಗತ್ತೀನಿ. ಅವ್ವ, ನೀ ಸಿಟಿಯಾಗಿದ್ದು ಕಾಲೇಜಿನಾಗಿದ್ದೆ ಅಂದ್ರೆ 5,000 ಯಾಕ 10,000 ಕೊಡ್ತೀನಿ. ಇದು ಹಳ್ಳಿವೇ, ಹಳ್ಳಿಯಾಗ 5,000 ಅಂದ್ರೆ ಬಾಳ ಅನಿಸ್ತದ. 500 ರೂಪಾಯಿ ಸಾಕವ. ಅವ ತಗೋ, 500 ರೂಪಾಯಿ ತಗೊಂಡು ಅಡ್ಡಾಡಿ ಚೈನಿ ಮಾಡಿ ಬಾ. ಕೊಡು ಎಟ್ ಕೊಡ್ತಿ? ಕಾಲೇಜ್ಗೆ ಹೋಗೋಣ, ಎಟ್ ಹಿರಿಬೇಕು ಅಟ್ ಹಿರಿತೀನಿ. ತಗೋ, 500 ರೂಪಾಯಿ ನೋಟ್ ಐತ್ ನೋಡು. ಏನ ತಗೊಳ್ದಿದ್ರು 500 ರೂಪಾಯಿ ಇಡು. ಅವ್ರು ಚಿಲ್ಲರ್ ಇಲ್ಲ ಅಂತಾರ, ಹಂಗ ಒಳಿ ತಗೊಂಬ. ನಾ ಏನ್ ತಗೊಳಕ್ ಹೊಂಟಿಲ್ಲ, ಸ್ಪೆಷಲ್ ಏನಾರ ಸಿಗ್ತದೆ ಅಂತ ತಿನ್ನಾಕ ಅದಕ್ ಹೊಂಟೇನೆ. ಅವ್ವ, ಸಿಕ್ಕುದ ತಿನ್ನಬಾರ್ದು, ಹೋಟೆಲ್ದಂದು ಬ್ಯಾಡವ, ಬೇಷಲ್ಲ. ಮನ್ಯಾಗ ಬೇಕಾದಂಗ ಐತಿ ಇಲ್ಲ. ನೋಡಿ ಇಲ್ಲಿ ಕಟ್ಗಡ್ ರೊಟ್ಟಿ, ಗುರಾಳಿ ಚಟ್ನಿ, ಪುಂಡಿ ಪಲ್ಯ ಐತಿ. ಅವ್ವ, ನೀ ಏನಾರ ಇಲ್ಲಿ ತಿಂದಿ ಅಂದ್ರ ಮುಂಜಾನೆ ಅಲಾರಾಮ್ ಇಡುದ ಬೇಡ, ಆಟೋಮೆಟಿಕ್ ಹೇಳ್ತಿದಿ. ಹೋಗಪ್ಪ, ಏನಾರ ಮಾತಾಡ್ಕೋತ ಹೋಗ್ ತಿಂದ ಉಂಡ ಬರ್ತೀನಿ. ಹೋಗ್. ಯಾಕ ಇತ್ತಿತ್ತಲಾಗಿ ಮಗಳು ಮಾತಾ ಕೇಳವಳ ಬಿಡ. ಕಾಲೇಜ್ ಕಲ್ಸುದ ತಪ್ಪಾತ ಏನ? ಇರ್ಲಿ, ಒಂದ ಮಗಳು ಶಾಣೆಕೆ ಆಗ್ಲಿ ಅಂತ ನಾ ಬಿಟ್ರ ಇನ್ನೊಂದು ಹೊರಗಿಂದ ತಿನ್ನಕ್ ಹೋಗ್ತಾಳಂತ. ಹೊರಗಿಂದ ಮನೆಯಿಂದ ಬಿಟ್ಟು. ಇಲ್ಲಿ ಸ್ಪೆಷಲ್ ಏನಾರ ಸಿಗ್ತೈತೇನ್ರಿ? ಸಾವುಕಾರ ಮಗಳ, ಏನ್ ಬೇಕ್ರಿ ಸ್ಪೆಷಲ್ ನಿಮಗ? ತಿನ್ನಾಕ ಏನಾರ ಸ್ಪೆಷಲ್ ಬೇಕಾಗಿತ್ರಿ. ನಿಮ್ಮ ಅಪ್ಪ ನಿನಗೆ 2 ವರ್ಷ ಸಿಟಿ ಆಗಿತ್ತು ಮೇಷನ, ಸಾಕಾಗಿಲ್ಲ? ಹಳ್ಳಿಯಾಗ ಏನ್ರ ತಿನ್ಸಪ್ಪ, ಮನ್ಯಾಗ ಊಟ ಪಾಠ ಮಾಡೋದು ಬಾ. ಸಾವುಕಾರ ಮಗಳ ಅಲ್ಲ, ಹೋಗ ಚಂದ್ಗ ಮೈ ತುಂಬಾ ಅರಿವಿ ಹಾಕೊಂಡ್ ಹೋಗಿದ್ದು, ಬರಾಗ ಹಿಂಗ್ಯಾಕ? ಆಗಲೇ ಹೇಳಾನಿಲ್ಲ ನಿಮ್ಗ ನಮ್ಮ ಅಪ್ಪ. ಮತ್ ಹೊಳ್ಳಿ ಮಿಳಿ ಹೇಳ್ಬೇಕೇನ? ಅಲ್ಲಿ ಹೀಟ್ ಇರ್ತೈತ ಹಂಗಿರ್ತೇವತ್ ಹೇಳ್ಯಾನಿಲ್ಲ. ಹೀಟ್ ಇರ್ತೈತೋ ಸ್ವೀಟ್ ಇರ್ತೈತೋ, ಯಾ ಮಗ ಕಂಡನ? ನಿನಗೇನ್ ಬೇಕಿ ತಿನ್ನಾಕ? ಮಾರ್ನಿಂಗ್ ಎದ್ಗುಳೆ ಗ್ರೀನ್ ಟೀ ಬೇಕ, ಮತ್ತ ನಾಷ್ಟಾ ಮಾಡಕ್ ಬೆಣ್ಣೆ ದೋಸಾ ಬೇಕ, ಮಧ್ಯಾಹ್ನ ತಂದೂರಿ ರೋಟಿ ಪನೀರ್ ಥಾಲಿ ಅದು ಬೇಕ, ಈವ್ನಿಂಗ್ ಏನೈತಿ ಸ್ನಾಕ್ಸ್ ಫ್ರೆಂಚ್ ಫ್ರೈಸ್ ಪಿಜ್ಜಾ ಬರ್ಗರ್ ಇಂಥದ್ ಬೇಕ, ನೈಟ್ ಏನೈತಿ ಚಿಕನ್ ಬಿರಿಯಾನಿ. ಸಾಕ್ ಸಿಗ್ತಾವನ? ನಮ್ ಸಾವುಕಾರ ಮಗಳ ಮಾತಾಡೋ ಮಾತಾ ಇದು? ನಿಮ್ಮ ಅಪ್ಪ ನೀನಲ್ಲಿ ಓದ್ಸಾಕ್ ಕಳ್ಸ್ಯಾನ ಏನು ಮೇಸಾಕ್ ಕಳ್ಸ್ಯಾನ? ಅದೆಲ್ಲ ತಗೊಂಡ್ ನೀ ಏನ್ ಮಾಡವ? ಅದೆಲ್ಲ ಇಲ್ಲಿ ಸಿಗ್ತೈತಿಲ್ಲ ಅಷ್ಟೇ ಹೇಳ ನನಗ. ನೋಡವಾ, ನೀ ಅನ್ಕೊಂಡಿದ್ದಿ ಇಲ್ಲಿ ಏನ್ ಸಾತ್ರು ಸಿಗುದಿಲ್ಲ. ಇನ್ನು ಮುಂಜಾನೆ ಬೇಕಂದ್ರೆ ಖರ್ಚಾ ಸಿಗ್ತೈತಿ, ಇಲ್ಲಾಂದ್ರೆ ಎಮ್ಮೆ ಹಾಲಾಕಿ ಚಾ ಸಿಗ್ತೈತಿ. ಮುಂಜಾನೆ 9 ನಾಷ್ಟಾ ಸಿಗ್ತೈತಿ, ಅದು ಉಪ್ಪಿಟ್ಟ. ಕಾಂಕ್ರೀಟ್ ಕಾಂಕ್ರೀಟ್ ಇರ್ತಾರ ನಾವು ಉಪ್ಪಿಟ್ಟು ಸಿಗ್ತೈತಿ. ಮಧ್ಯಾಹ್ನ ರೊಟ್ಟಿ ಪಲ್ಯ ಚಪಾತಿ ಪಲ್ಯ. ಸಂಜೆ ಮುಂದೆ ಏನತ್ತಿಲ್ಲ ಅದೇನು ಸಿಗುದಿಲ್ಲ ಇಲ್ಲಿ. ಒಮ್ಮೆ ರಾತ್ರಿ ಊಟ ಅನ್ನ ಸಾರ ಟಮಾಟೆ ಸಾರ ಅದು ಇದು ತಿಂತಿರ್ತೀನು. ಬಂದಾಳಿ ನೋಡಿ, ಅದು ಹೊತ್ತ ಇದು ಹೊತ್ತು ಇಲ್ಲಾರ್ದಲ್ಲ ನಮ್ ತಿಲಾಗ ಹುಳ ಬಿಟ್ಟಿಲ್ಲ. ಸಿಗ್ತೈತೆ ಅಂತ ಹೇಳ, ಅದಕ್ಕೆ ಯಾಕೆ ಇಟ್ಟು ಕೊರ್ಯಾತೀನಿ? ಅದೇನು ಸಿಗುದಿಲ್ಲ. ಬಜಿ ಸಿಗ್ತದ ಅಂದ್ಕೊಡ್ಲಿ. ಬಜಿ ಮಾರ್ಯಾನ, ಬಜಿ ಕೇಳಾತಿಲ್ಲ ನಾ ನಿಂಗ. ನಾ ಕೇಳುದ ಬ್ಯಾರೆ ಐತಿ. ನಾ ಕೇಳುದಂದ ನೀವಂದ್ ಹೇಳೋದ, ಅದು ನೀನೇ ತಿನ್ನ. ಇನ್ನೊಂದು ಎಷ್ಟು ಸೊತ್ತು ಬತ್ತು ನಮ್ಮ ಸಾವುಕಾರ ಮಗಳಿಗೆ. ಏನಾರ ಮಾಡಿಕಿನ ಪಟಾಯಿಸ್ಬೇಕಂದ್ರೆ ಈಕೆ ನಮ್ಮ ಕೈಗೆ ಹತ್ತಂಗೆ ಕಾಣೋದಿಲ್ಲ. ಈಗ ಇರ್ತಾಳಲ್ಲ, ಬ್ಯಾಸಿಗೆ ಸೂಟಿ ಬಂದಾಳ. ಇದಕ್ಕಿಂತ ಮೊದಲು ನಮ್ಮ ಸಾವುಕಾರಿಗೆ ಭೇಟಿ ಆಗೋಣ. ಅವ್ನ ತಲೆಯಾಗ ಏನಾರ ಹುಳ ಬಿಟ್ಟು ಅಂದ್ರೆ ಈ ಹುಳ ನಾಂದಾಕೈತಿ.
ಯಾವ ನೋಡ್ತೀವಿ ಅವಾಗ ಹನುಮಂತರ ಗುಡಿ ಕಟ್ಟಿನ ಹಿಡ್ದಿರ್ತಿಲ್ಲ ಯಾಕ ಹಾ ಹ್ಮ್ ಏನು ಒಲೆ ಬದ್ಲಿನ ಮಾಡಿದಲ್ಲ ಏನ್ ಡಬ್ಬಿ ಯಾಕಮ್ಮ ಇಷ್ಟು ದಿನ ಸಾವುಕಾರ ಕಾಕ ನಾವ್ ಈಗ ಎದ್ದು ಮಾಮಕ್ ಬಂದ್ಯಾವ ಯಾಕೆ ಸಣ್ಣ ಕಡೆಕತ್ತೆ ಏನ್ ಜೀವ ಹಂಗಲ್ರಿ ಮಾಮಾರ ಏ ನೀವ್ ಯಾವ ಲೇವ ಹಂಗಲ್ರಿ ಸಾವುಕಾರ ಮಳೆ ಮಾವ 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 ನೀವ್ ಒಳಗಂಟು ಮಾವ ಅಂತ ಮಾರಿ ಕೆತ್ತಂಗ ಬಡಿತೀನಿ ನೋಡು ಅಲ್ಲ ನಿಮ್ ಮಗಳು ಬಾಳ ಹಚ್ಕೊಂಡ್ ಮಾತಾಡಕತ್ತಳ್ರಿ ಅದ್ರ ಸಂಬಂಧ ಸಾವುಕಾರ ಆಕೈತೆ ಒಳಗಿಂದ ಆಕತ್ತೆ ಮಾಮ ಮಾಡಾಕತ್ತೆ ನನ್ನ ಮಗಳು ಹಚ್ಕೊಂಡು ಮಾತಾಡಿಲ್ಲ ನಿನಗ ಇವ್ನವ್ನ ಅಕ್ಕಿಗೆ ಹೇಳಿನ ಊರಾಗ ಯಾರೋ ಮಾತಾಡ್ಸಿದ್ರು ಹಾ ಹೋ ಎರಡ ಅನ್ನ ಅಂತ ಹೇಳಿ ನಿನಗೆ ಹೆಂಗ್ ಮಾತಾಡಿದ್ರಲ್ಲ ಅಕ್ಕಿ ಮಾಮಾರ ಅದು ಏನ್ ಆತಂದ್ರ ಅಯ್ಯೋ ಲೇ ಮತ್ತೆ ಒಳ್ಳೆ ಮಳೆ ಮಾಮ ಅನ್ಬೇಡಲೇ ನಂದು ತಳದಾಗಲಿಂದ ಹಳ್ಳೆತ್ತಿತನ ಉರಿತದ ಇನ್ನು ನಂದು ತಲೆ ಕೆಡ್ತಂದ್ರ ನೋಡ್ ಮತ್ತೆ ಹೇಳ್ತೇನ ಆತನಲ್ರಿ ಬ್ಯಾರೆ ಬಡಿ ನಿಮ್ ಮಗಳಿಗೆ ಇರ್ಬೇಕತ್ರಿ ತಿನ್ನಾಕ ಅದೇನೋ ಸಿಟ್ಟಾಗ ಅದು ಇದು ಸಿಗುತ್ತೆ ಹೇಳಿದ್ಲು ಇಲ್ಲೇನ್ ಸಿಗ್ತೈತೆ ಅಂದೆ ನಾನು ಅದಕ್ಕೆ ಬಾಳ ಆತ್ಮೀಯತೆಯಿಂದ ಮಾತಾಡಿದ್ಲು ಅದಕ್ಕೆ ನಿಮ್ ಮುಂದೆ ಹೇಳಕ್ ಬಂದ್ಯಾರಿ ಆಕಿ ಏನ್ರ ಸಂಶಯ ತಂದು ಕೊಡಲ್ಲ ಮತ್ತ ನನ್ನ ಮಗಳು ನಿನಗ್ ಕೇಳಿಲ್ಲ ಇಲ್ಲೇನ್ರ ಸಿಗ್ತೈತೆ ಅಂತ ಕೇಳಿದ್ಲು ಅಡದಾವ ಅಪ್ಪಗೆ ಏನು ಕೇಳಿಲ್ಲ ನಿನಗೆ ಹೆಂಗ್ ಕೇಳಿದ್ರಲ್ಲ ನೀವೇ ತಂದು ಕೊಡ್ದ್ರಿ ಸಾವುಕಾರ್ಗೆ ಎಲ್ಲ ಕ್ಯಾಡ್ ಜಿಪ್ಪಂತರ ಮಾಡ್ಬೋದು ಮಗನ ಜಿಪುಣತನ ಮಾಡಿದ್ರು ನಾವ್ ಇಳಿದು ಯಾರಿಗೆ ನಮಗ ಅಲ್ಲ ನನ್ನ ಮಗಳಿಗೆ ನಿನಗೆ ಯಾಕೆ ಹೇಳಿ ನಮ್ಮ ಮನ್ಯಾಗ ಹುಟ್ಟಿದೆ ಏನ ಇವತ್ತಲ್ಲ ನಾಳೆ ನಿನ್ ಮಗಳ ಅನಿಹಿಂತಿನ ಹಾಕಳ ನನಗ ಆಗುದಲ್ಲ ಯಾಕ್ಲೆ ಕಿವ್ಯಾಗ ಬಾಳ ಹಾಕಕತ್ತಿಯಲ್ಲ ಗುದು ಗುದು ಅನ್ನಕತ್ತಿಯದ ಏನ ಏನಿಲ್ರಿ ಸಾವುಕಾರ ನಿಮ್ ಹಳೆ ಪುಣ್ಯ ಬಾ ಮಾಡ್ಯ ನೋಡ್ರಿ ಮತ್ತೆ ಪುಣ್ಯ ಮಾಡಿರ್ತಾನ ಯಾಕೆ ಹೇಳು ನಾವು ಗಳಿಸಿರ್ತೀವಿ ಆ ನಮ್ನಿ ಹಳೆಗೋಳಿಗೆ ಮಗಳಿಗೆ ಅಲ್ಪ ಗಳಿಸಿದ್ದೆಲ್ಲ ಏನ್ ಮಾಡುದ್ರಿ ಅದ್ ಏನ್ ಒಂದು ಗಂಡ ಆಗಿತ್ತು ಬಾರಿ ಆಗಿತ್ತು ಏನ್ ದೇವ್ರು ಮನಸ್ಸಿಗೆ ಬಂದಿಲ್ಲ ಸಾಕು ಈಟ ಸಾಕ್ರಿ ಇದರೇನೈತಿ ರಗಡ್ ತೊಡೆ ಐತೆ ಇದು ಬೇಷ ಐತಿ ಏನು ನಿಮ್ ಮಗಳು ಗಂಡ ಇರ್ತದ ಹೆಣ್ಣು ಇರ್ತದ ಅದ್ ಹಂಗಾರ ಅಲ್ಲಿ ಮತ್ ಮಗಳ ಬೇಷ ಐತಿ ಅಂದ್ರೆ ಮತ್ ನೀ ಏನ್ರ ಕಣ್ಣು ಹಾಕಿ ಏನಂದೆ ಇಲ್ರಿಪ್ಪ ನೀ ಏನ್ ಈ ಕಡೆ ಬಂದಿದ್ದಿ ನಿಮ್ಮ ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಬಂದಿದ್ದೆ ಹೌದಾ ಮತ್ತೇನ್ರ ಅಂದ್ಲ ನನ್ ಮಗಳು ಒಪ್ಕೊಂಡರಿ ಹಡಿಕಿತ ಒಂದು ಮುತ್ತಿನಂತ ಹಡಿಬೇಕಂತ ನಿಮ್ ಮಗಳನ್ನ ಬಾಳ ಪಾಸ್ ಮಾಡಿದೇನ ಏನ್ ಪಾಸ್ ಮಾಡಿ ನಿಮ್ ಮಗಳ ಮಾತ ಮೈ ಕಟ್ಟ ಅದು ಎಲ್ಲ ತಳ ಹಿಡ್ಕೊಂಡ್ ಬಿಡುತ್ತಾರಿ ಬಾರಿ ಪಾಸ್ ಮಾಡಿದಾರ ಯಾರ ಮಗಳಾಕಿ ನನ್ನ ಮಗಳಲ್ಲ ಮತ್ ಎಲ್ಲಾನು ಚಂದ ಇರ್ಬೇಕು ಅದಕ್ಕಂತ ಪಾಸ್ ಮಾಡೀನ್ರಿ ನೀ ಯಾಕೆ ಪಾಸ್ ಮಾಡ್ತಿದಿ ಆಕಿ ಮಾಡ್ಕೊಳ್ಳಿ ವರ ಮಾಡ್ಕೊಳ್ಳಿ ನೀ ಪಾಸ್ ಮಾಡಕ್ಕೆ ಅನ್ಲೆ ಏನ್ ನೀ ನಮ್ಮ ಅಕ್ಕನ ಮಗನ ತಂಗಿ ಮಗನ ನನಗೂ ಹಿಂದಿಲ್ಲ ಮುಂದಿಲ್ಲ ಏನ್ ನೋಡಿದೆ ಅಪ್ಪ ಹೋಗೋಣ ಎಲ್ಲಿಗ್ರಿ ದವಾಖಾನಿಗೆ ಯಾಕ್ರಿ ಮತ್ತೆ ಅದು ಹಿಂದಿಲ್ಲ ಮುಂದಿಲ್ಲ ಅಂದಿಲ್ಲ ಚಕ್ಕರ್ ಮಾಡಿಸ್ತೀನಿ ಅದ್ರ ಬಗ್ಗೆ ನಾ ಹೇಳಿಲ್ರಿ ನನಗ್ ಯಾರದಾರ ಎಲ್ಲಾ ನೀವಲ್ಲ ಊರಾಗ ಸಾವುಕಾರ ಅಂದ್ರು ನೀವ ಕಾಕಾರ ಅಂದ್ರು ನೀವ ಮಾಮಾರ ಅಂದ್ರು ಹಿಂದಿಲ್ಲ ಮುಂದಿಲ್ಲ ಅಂದ್ರೆ ಮಂದಿ ಮಕ್ಳು ಯಾರಿಲ್ಲ ಎಲ್ಲದಕ್ಕೂ ನಾನ ಅಂತ ಹೇಳಿ ಹಿಂಗ್ ಬಡಿಯಾಕತ್ತಿ ಅನ್ನೋ ಮಾತು ಇಟ್ಟು ದಿವಸ ಗೌಡ್ಯ ತಾಡ್ಸಿರ ಈಗ ಗೌಡ್ಯ ತಳೆ ಹಳೆ ಅನ್ಕೋ ತಾಡ್ಸಿದ್ರೆ ಚಲೋ ಆಕೈತಿ ಅನಿಸ್ತೈತಿ ನನಗ ಚಪ್ಪಲ್ ಅದಾವಲ್ಲ ಗುಡಿ ಹೊರಗ್ ಬಿಟ್ಟೇನ್ರಿ ಅಲ್ಲಿ ಬಿಟ್ಟು ಬಂದೀನಿ ನಾನು ಅಂದ್ರ ಅಲ್ಲ ಅಲ್ಲೇ ಬಿಟ್ಟು ಬಂದೀನಿ ತಿಳ್ಕೊ ಅದ್ರ ಮೇಲೆ ಹೇಳ್ರ ಓಚ ನನ್ನ ಮಗನ ನೀ ಅಲ್ಲೇ ಸಣ್ಣಾಗಿ ಹಳೆ ತನಕ ಬರಕತ್ತಿ ನಡಿ ಈಗ ನಡಿ ಏನಾಕತ್ತೀರಿ ನಾಳೆ ನೀವು ಬಾ ಅನ್ಬೇಕು ಹಂಗ್ ಮಾಡ್ತೀನಿ ನಿಮ್ ಮಗಳೇನ್ ಹಾಪ ಪರಿವಿ ಹಾಕಲ್ಲ ಅವೆಲ್ಲ ಬಿಚ್ಚ ಹೋಗದ ನಿಮ್ ಮಗಳ ಮೈ ತುಂಬಾ ಸೀರೆ ಉಡಿಸಿ ನಮ್ಮ ಮನಿ ಸುಶಿ ಮಾಡ್ಕೊಳಿಕಂದ್ರ ನನ್ನ ಗಂಡಸದ್ ಕರಿಬೇಡ್ರಿ ಅಲ್ಲ ನೀನ್ ನಾವು ಹೇಳ ನನಗ ಚಾಲೆಂಜ್ ಕೊಡ್ತಾನ ಮಗ ಇಷ್ಟ ಸೈ ಮಾಡಿದಲ್ಲ ಅಮ್ಮವನಿ ಮತ್ತೆ ಮಾವ ಅಂತೀವ ಲೋಲೆ ಕಾಕ ನೋಲೆ ನಾ ಅನ್ನೋದಿಲ್ಲಪ್ಪ ನಿಂದಿದ್ದಂಗ ನಿನ್ನ ಮಗಳದಿರುದಿಲ್ಲ ನಿನ್ನ ಮಗಳದಿದ್ದಂಗ ನಿಂದಿರುದಿಲ್ಲ ಏನು ಮನಸ್ಸ ಹೌದಾ ನಿನಗ ಜೀವಂತಿನ ಬದ್ಲಿ ನಿನ್ ಮಗಳ ಜೀವಂತ ಇದ್ದಿದ್ರೆ ಇಟ್ಟೊತ್ತಿಗೆ ಮಾವ ಅಂತೇಳಿ ಬಂದ್ ಬಗಲಾ ಕುಂದ ನಾ ಏನ್ ಬಿಡುದಿಲ್ಲ ಹಂಗಾದ್ರು ಕಾಲೇಜ್ ಮುಗಿಸಾಳ ಊರಿಗೆ ಬಂದಾಳ ಆಕಿನ ಕೊಳ್ಳಿಗೆ ತಾಳಿ ಕಟ್ಟಿ ನಾ ಮನಿ ಸುಶಿ ಮಾಡ್ಕೋತೀನಿ ಮಾವ ಇದು ನಿಮ್ ಚಾಲೆಂಜ್ ನೋಡು ಹನುಮಪ್ಪನ ಗುಡ್ಯಾಕ ಹನುಮಪ್ಪನ ಗುಡ್ಯಾಕ ಕುಂತ ನಾನು ಹೇಳ್ತೀನಿ ಏನಂತ ಅಕಸ್ಮಾತ್ ಏನಾರ ನನ್ನ ಮಗಳು ನಿನ್ನ ಸೇರಿದ್ಲು ನಿನ್ನ ಮದ್ವೆ ಆಗಿದ್ಲು ಅಂದ್ರ ಅವತ್ತನ ನಾನು ಓಟು ಆಸ್ತಿ ಇದೆಲ್ಲ ದೇವ್ರಿಗೆ ಹಚ್ಚಿ ಬಿಡ್ತೀನಿ ನಾವೇನ ಮಾಡ್ಲಿ ಬೈಕೊಂತ ಹೋಗಿ ಯವ್ವ ಮೊನ್ನೆ ಗುಡ್ಯಾಗ ಕುಂತೀನಿ ಹನುಮಂತೇವ್ರ ಗುಡ್ಯಾಗ ಅವಾಗಲ್ಲ ಶಂಕ್ರೆ ಬಂದ್ ಏನ್ ಅನ್ಬೇಕು ಮೊದಲು ಎಂತ ಚಂದ ಸಾವುಕಾರ ಕಾಕ ಅಂತಿದ್ನಲ್ಲ ಯಾಕ್ರಿ ಮಾಮರ ಹಿಂಗ ಕುಂತೀರಿ ಅಂತಾನ ಅಂದ್ರ ನೀ ಏನಾರ ಮತ್ತೆ ಅವನಿಗೆ ಸವಲತ್ತು ಕೊಟ್ಟಿ ಏನ್ ಮತ್ತೆ ಇಲ್ಪ ನಾ ಏನು ಸಲ್ಗಿ ಕೊಟ್ಟಿಲ್ಲ ಅವನಿಗೆ ಅಂದು ಅನ್ಲಾರ್ದು ಮಗ ಹೆಂಗ ಅಂದವ ಮಾಮ ಅಂತೇಳಿ ಇನ್ನು ಅವ್ನ ಇದ್ರ ನಿಂದ ಏನೋ ಕಿತಿಬಿ ಐತಿ ನೀನು ಹಿಂಗ ಓತಿಯಲ್ಲ ಹೊರಗ ಹೋದಾಗ ಏನಾರ ಅಂದ್ ಬಂದಿಯನ ಅದಕ್ಕೆ ಅವ ಸಾಲ್ಟ್ ಬಿಟ್ಟ ನಿನ್ಗೆ ಹೇಳ್ತೀನಿ ನೋಡ್ ಮತ್ತೆ ಹೇಳ್ತೀನಿ ಮಗಳ ನೀನ್ ಯಾಕ ಬಾಳ ಬಿತಿ ಮೀರಾಕತ್ತಿದ ಈಗ ಮಗಳ ಮ್ಯಾಗ ಅಟ್ಟು ನಂಬಿಕಿಲ್ಲ ನಿನಗ ನಿನ್ ಮ್ಯಾಲೆ ಐತೆವ ನನ್ನ ಮಗ ಅದನಲ್ಲವ ಹಗರ್ ಬೀಜ ಅಲ್ಲ ಸಣ್ಣಾಗಿ ನಮ್ಮ ಮನೆಗೆ ಬರಾಕತ್ತನವ ಎಂದು ಅನ್ಲಾರ್ದವ ಮಾವ ಅಂದಾನಂದ್ರ ನೀನ ಲೆಕ್ಕ ಯಾಕಪ್ಪ ಮನಾರ್ ಚಂದ ಅದಾನ ಹ್ಯಾಂಡ್ಸಮ್ ಅದಾನ ಆ ಜೂನಿಯರ್
ಅದಕ್ಕೋಕಿಲ್ ಇದ್ದಂಗ ಅದಾನ. ಅಯ್ಯಯ್ಯ ನೀನ ಇಷ್ಟು ಮಾರಿ ಕಿವುಚಿ ಮಾತಾಡ್ತೀಯ ಅಂದ್ಮೇಲೆ ಹುಡುಗಿಯರಿ ಹೋಗಿ ಬರ್ತಾರ ಅದಕ್ಕಂತ ಹೇಳ್ತೀನಿ. ಮತ್ತೆ ನೀ ಹೊಗಳದಂಗ ಮಾಡಿಕೇಶಿ ನೀನ್ ಅವನು ಬಲೆಯಾಗಿ ಬಿದ್ದಿಗಿದ್ದಿ. ನಾ ಇನ್ನ ದೊಡ್ಡ ಶ್ರೀಮಂತರು ಕೊಡೋದಿನ್ನ. ಇಷ್ಟೆಲ್ಲಾ ಮಾತಾಡತೀಪ, ರೊಕ್ಕ ಕೊಡು ಅಂದ್ರೆ ಹಿಂದ ಮುಂದ ವಿಚಾರ ಮಾಡ್ತಿ. ಇದಕ್ಕೆ ಚಲೋ ಅವನೇ. ಯಾಕ ರೊಕ್ಕದ ವಿಷಯ ಐತಿ ಅವನ್ದು ಮಾತಾಡ್ತಿಯಲ್ಲ. ಮತ್ತೇನಾರು ಗೇಡ್ ತೆಗೆದು ಮನಿ ಹೊಕ್ಕೊಂಡಾನೇನು ಮಗ? ಅದೇನ ಹಗರು ಬೀಜ ಅಲ್ಲ, ಉರಿದು ಬೀಜ ನೋಡು. ಮತ್ತೆ ಹೇಳ್ತೀನ ಅವನ ಹೆಸರು ಎತ್ತಿದೆ ಅಂತ ನನ್ನ ಎದುರಿಗೆ ಅಂಗಾಲಿಂದ ಹಳ್ಳತ್ತಿ ತನಕ ಉರಿತದ ನನಗ. ಯಾಕೆಪ್ಪ ಅವನ್ ಹೆಸರು ಎತ್ತಿದ್ರ ಯಾಕೆ ಉರಿತದ ನಿಂದು? ಆ ಮನೆ ತನಕ ನನಗ ಆಗಿ ಬರಂಗಿಲ್ಲ. ಯಾಕೆ ಹೇಳು? ಅವ್ರು ಓಣ್ಯಾಗ ನಂದಿಟ್ಟು ವ್ಯವಹಾರ ಇತ್ತು. ವ್ಯವಹಾರ ಕೇಳಕ್ ಹೋದಾಗ ನನಗ ಯಾ ಕಡೆ ಮಾತಾಡಿ ಕಳ್ಸ್ಯಾರ. ಹಂಗಂತೇಳಿ ಅವ್ರನ್ನ ಸೇರಂಗಿಲ್ಲ. ನೀನು ಹಂಗ ಮಾಡ್ಬೇಕು. ಈ ನಮನಿ ಆಗ್ಯದಂದ್ರ ನಾ ಯಾಕೆ ಮಾತಾಡ್ಲಿಯಪ್ಪ? ಅವ್ ಮುಂದ್ ಬಂದ್ರು ನಾ ಹಂಗ ಹೋಗ್ತೇನ್ ಮಾತಾಡ್ಲಾರ್ದೆ. ಅದಕ್ಕಂತಾರ ನನ್ನ ಮಗಳ ಅವನವನ್ ದೇವ್ರಿಗೆ ಹರಕಿ ಹೊತ್ತು ಹಡ್ದದ್ದಕ್ಕೂ ಶಬಾಷ್ ಅಂತೀನಿ ನೋಡ. ಹಿಂಗ ಇರು ನೀ. ಯಾ ನನ್ನ ಮಕ್ಕಳು ಜೋಡಿನೂ ಮಾತಾಡ್ಬೇಡ. ತಲೆ ತೆಳಗ ಮಾಡ್ಕೊಂಡು ಅಡ್ಡಾಡ. ಅವ ಶಾಲೆಕಿ ನಮ್ಮವ್ವ ನನ್ನ ಕಡ್ಗಾಣಿಗೆ ಹೆಣ್ಣು. ಏ ಬಾಯ್ಲೆ, ಒಂದ್ ಕೆಲಸ ಮಾಡಿನ, ಊರಿಗೆ ಬಂದಿ ಅಂದ್ಬೇಕ ಮೊದಲು ಇವ್ ಅರ್ಬಿ ತಗೋದು ಮೈ ತುಂಬಾ ಅರಿಬೇಕು ಅಂತ ಅಡ್ಡಾಡ. ಏನ್ ಚಂದ ಅನಿಸ್ತಾ ಇದು? ನಮ್ಮಪ್ಪ ಕೊಡಿಸ್ತಾನ, ನಾ ಹಾಕೋತೀನಿ, ನನ್ ಮರ್ಜಿ. ನೀ ಯಾವ ಕೇಳಾಕ? ನಿಮ್ಮ ಅಪ್ಪ ಕೊಡಿಸ್ತಾನ, ನೀ ಹಾಕೊಂಡ್ ಅಡ್ಡಾಡ್ತಿ. ನಿಮ್ಮ ಅಪ್ಪಗೆ ಏನೈತಿ? ಊರ್ ಮಂದ್ಯಾಗ ಬಡ್ಡಿ ಆಡ್ತಾನ, ರೊಕ್ಕ ಕಳಿಸ್ತಾನ, ಮಗಳಿಗೆ ಖರ್ಚು ಮಾಡ್ತಾನೆ. ನಿಮ್ಮ ಅಪ್ಪ ಹೋದ್ರೆ ನಿಮ್ಮ ಅಪ್ಪ ಗಳೆ ಹಾಕಿನಿ, ನೀವ್ ಹೋದ್ರೆ ನಿನ್ನ ಗಂಡ ಹಾಕಿನಿ ಅಷ್ಟ. ಒಲ್ಲಪ್ಪ, ನಮ್ಮ ಅಪ್ಪನೇನೋ ವ್ಯವಹಾರ ಹಾಳು ಮಾಡ್ಯತ್ತ. ನಿನಗ್ ನಾ ಮದ್ವೆ ಆಗುದ? ಹೋಗು. ನಿನಗರ ಬುದ್ಧಿ ಬೇಡ ಅಲ್ಲ. ಇಂಥ ಬಂಗಾರ ಅಂತ ಮಗಳು ಇಟ್ಕೊಂಡು ನಿಮ್ಮ ಅಪ್ಪ ಅಂತ ವ್ಯವಹಾರ ಮಾಡ್ತಾನಲ್ಲ, ಚಲೋ ಅನ್ಸತ್ತೇನ? ಅದಕ್ಕೆ ನಿಮ್ಮ ಅಪ್ಪನ ಊರಾಗ ಮಂದ್ಯಾಗ ಸಿಟ್ಟಿಬಿಟ್ಟಿನಿ. ಅದಕ್ಕೆ ನಮ್ಮ ಮೋನಿ ಕಡೆ ನಾನಂದ್ರ ಸ್ವಲ್ಪ ಕಡ್ದಂಗ ಆಕೈತೆ ಅವಂಗ. ಹೌದಾ? ಅಂತದೇನದು ವ್ಯವಹಾರ? ಅಲ್ಲ, ಮಗಳ ಮದ್ವಿ ವಯಸ್ಸಿಗೆ ಬಂದಾಳ. ಮಗಳ ಮದ್ವಿ ಮಾಡ್ಬೇಕು ಅನ್ನೋ ಕಬರಿಲ್ಲ ನಿಮ್ಮ ಅಪ್ಪಗ. ಅಂತ ಹೊತ್ತು ನಮ್ಮ ಮನ್ಯಾಗ ಒಂದು ಅಂಟಿ ಲೈನ್ ಹಾಕಾಕತ್ತಿದ. ನಾನ ಸಿಗಿಸಿಟ್ಟು 4 ಮಂದಿಗೆಲ್ಲ ಗಜ್ಜಿ ಬಿಡಿಸಿದ. ಅದಕ್ಕೆ ನಿಮ್ಮ ಅಪ್ಪಗ ನಾಕಂಡ್ರೆ ಆಗಿ ಬರುದಿಲ್ಲ. ನನಗ್ ಸಿಟ್ಯಾಗ ಕಾಲೇಜ್ ಹಾಕಿ ನಮ್ಮ ಅಪ್ಪ ಇಲ್ಲಿ ಊರಾಗ ಅಂತದೆಲ್ಲ ಮಾಡತ್ತಾನ. ನಿಮ್ಮ ಅಪ್ಪನ ಕೆತ್ತಿ ಬಜ್ಜಿ ಕಾರ್ಬಾರ ಏನ ರಗಡದವ್. ನಾ ದಿನ ತಡ್ದನವ. ನಿಮ್ಮ ಅಪ್ಪನ 1 2 ಮ್ಯಾಗಿನ ಓಣಿ ತಳಗಿನ ಓಣಿ ಅಗಸಿ ಏನೂ ಸಾತಿ ನಿಮ್ಮ ಅಪ್ಪಗ. ನಾ ದಿನ ನಿಮ್ಮ ಅಪ್ಪನ ಜೀವ ಉಳಿಸ್ಯಾರ. ಯಾಕೋ ನೀ ಬರೋಣ ಗಪ್ ಆಗ್ಯಾನ. ಎಲ್ಲಿ ಆ ಕಡೆ ಹರಿಗಾಡಕ ಹೋಗಿಲ್ಲವ. ನಮ್ಮ ಅಪ್ಪ ಅಂತವಲ್ಲ. ನಮ್ಮ ಅಪ್ಪನ ಮ್ಯಾಗ ಸುಮ್ಮ ನೀನ್ ನಿಮಿತ್ ಹೊರಸಾತಿ. ನಿಮ್ಮ ಅಪ್ಪನ ಮ್ಯಾಗ ನನಗೇನು ಸಿಟ್ಟ? ಅವನ್ ತೆಗೆನ್ ತಗೊಂದಿನ ಕೊಟ್ಟಿನ. ಏನೋ ಸ್ವಲ್ಪ ಬಂಗಾರ ಅಂತ ಮಗಳದೆ ಅಂತೇಳಿ ನಿನ್ನ ಸಂಬಂಧ ನಿಮ್ಮ ಅಪ್ಪನ ದಾರಿ ತರಾಕತ್ತೀನಿ. ನೀ ನೋಡಿದ್ರ ನನಗ ಬೈದು ಮಾಡ್ತಿಲ್ಲ. ನೀನು ನಿಮ್ಮ ಅಪ್ಪನಂಗ ಬಿಡು. ಹೌದು, ನಿನ್ ಪ್ಲಾನರ್ ಏನಾಯ್ತು? ಯಾಕ ನನ್ ಬುಡ್ಕ ಬರಾತಿಲ್ಲ? ಅದು ಭಾಳ ದಿವಸನ ಕತೆ ಐತಿ ಬಿಡ. ನೀ ಸಣ್ಣಕ್ಕಿದ್ದ ಬಾಲ್ ಹೊಡಿ ಬರ್ತಿದ್ದಿ. 1ನೇತೆ 2ನೇತೆಗೆ ಬರ್ತಿದ್ದಿ, 5ನೇತೆ 6ನೇತೆಗೆ ಬರ್ತಿದ್ದಿ, 7ನೇತೆ 8ನೇತೆಗೆ ಬರ್ತಿದ್ದಿ, 9ನೇತೆ 10ನೇತೆಗೆ ಬಂದಿ. 10ನೇತೆ ಬಿಡ ನಿಮ್ಮ ಅಪ್ಪ ಸೀದಾ ಕಾಲೇಜ್ಗೆ ಹಾಕಿದ. ನಾ ಇಲ್ಲೇ ಊರಾಗ ಉಳಿದೆ. ಹಳಿದೆಲ್ಲ ಮರ್ತೇನು? ಒಂದಿನ ನಾನು ಬಿಟ್ಟಿರ್ತಿಲ್ಲ, ಒಂದಿನ ನಾನು ಬಿಟ್ಟು ಊಟ ಮಾಡ್ತಿದ್ದಿಲ್ಲ. ಏನು 2 ವರ್ಷ ಹೋಗಿ ಹೋಗಿ ಎಲ್ಲ ಪರಕಾಯಿ ಬಂದಿ ಬಿಡು. ಶಂಕರ, ನೀ ಹಳಿದೆಲ್ಲ ನೆನ್ಪ್ ಮಾಡಕ್ ಹೋಗ್ಬೇಡ. ಮತ್ ನನಗೆ ಏನೇನೋ ನೆನ್ಪ್ ಬರ್ತಾವ್. ಹಳಿದೆಲ್ಲ ನೆನಪು ಬರೋದಲ್ಲ. ಯಾಕಂದ್ರೆ ಕೂಡಿ ಆಡೀವಿ, ಕೂಡಿ ಬೆಳೆದೀವಿ. ಈಗೇನೋ 4 ದಿನ ಸಿಟಿ ಸೇರಿ ಅಂದ ಬೆಳಕು ಹಳಿದೆಲ್ಲ ಹೆಂಗೆ ಬರ್ತಿತ್ತು? ಹೌದು, ನಾನು ನೀನು ಗಂಡ ಅಂತ ಆಟ ಆಡಿದ್ವಿ. ಮತ್ತೆ ಈಗ ನನ್ನ ಮದುವೆ ಆಗುದಿಲ್ಲ ನೀನು? ನಾ ಆಗುದಿಲ್ಲಪ್ಪ. ನಮ್ಮಪ್ಪ ನೌಕರಿದವನಿಗೆ ಕೊಡ್ತೀನಿ ಅಂತ ನಾನು. ನಿಮ್ಮ ಅಪ್ಪಗೂ ಬುದ್ಧಿಲ್ಲ, ಇಟ್ಟು ಸಾಲಿ ಕಲ್ತು ನಿನಗೂ ಬುದ್ಧಿಲ್ಲ. ಹೌದು, ನೌಕರಿದವ್ರ ಮದುವೆಯಾಗ ಏನು ಮಾಡಾಕಿ? ಮುಂಜಾನೆ 10ಕ್ಕೆ ಹೋದ್ರೆ ಸಂಜೆ 5-6ಕ್ಕೆ ಬರ್ತಾನೆ. ಚಂತನ ಮನ್ಯಾಗ ಒಬ್ಬಾಕಿನ ಸಾಯ್ಕೇನ? ಅದನ್ನ ಮದುವೆ ನೋಡು. ಚಂತ ನಿನ್ನ ಜೊತೆ ಇರ್ತೀನಿ. ನಿಮ್ಮ ಅಪ್ಪಂದು ಆಸ್ತಿ ಎಲ್ಲ ನೋಡ್ಕೋತೀನಿ, ನಿಮ್ಮ ಹೊಲಮನಿ ಎಲ್ಲ ನೋಡ್ಕೋತೀನಿ, ಮಾವನ ಕಣ್ಣಿಟ್ಟು ನೋಡ್ತೀನಿ. ನಿನ್ನಂತೂ ತೆಕ್ಕಿಯಾಗಿಟ್ಟು ಆಡಿಸ್ತೀನಿ. ಇಂಥ ಹುಡ್ಕೊಂಡ್ಬಿಟ್ಟ ನಾವು ನೌಕರಿ ಆತ್ ಸಾತಿ. ನಾ ಈಗ ಸಿಟಿಗೆ ಹೊಂದ್ಕೊಂಡಿನು, ಹಳ್ಳಿಗೆ ಅಡ್ಜಸ್ಟ್ ಆಗಕ್ ಆಗಲ್ಲ ನಂಗ. ಸಿಟಿಗೆ ಅಡ್ಜಸ್ಟ್ ಆಗಿನ ಅಂತ ಎಷ್ಟು ಸೊಕ್ಲಿ ಹೇಳ್ತಿ? ಏನು ಆಗ್ಬಾರ್ದಾಗಿ? ಮೊದಲು ಹಳ್ಳಿಯಾಗಿದ್ದ ಮೈ ತುಂಬ ಅರಿವಿದ್ವಾ, ಸ್ವಲ್ಪ ಮ್ಯಾಗ ತಳಗ ಬಂದವು. ಇಲ್ಲಿ ಹಳ್ಳಿಯಾಗಿದ್ದಾಗ ರೊಟ್ಟಿ ಪಲ್ಯ ಉಪ್ಪಿಟ್ಟು ಅದು ತಿಂತಿದ್ಯಾ? ಈಗ ಅದೇನೋ ಪಿಜ್ಜಾ ಬರ್ಗರ್ ಅದು ತಿಂತಿ. ಇಷ್ಟೆಲ್ಲ ಬದಲಾಗಿದ್ದ. ಏನಾದ್ರು ಹಳ್ಳಿಯಾಗ ಆಡಿ ಬೆಳೆದಿ, ಅದನ್ನ ಹೆಂಗ ಬರೀತಿ? ನನಗೂ ನಿನ್ ಮ್ಯಾಗ ಮನಸ್ ಬರ್ತೈತಿ. ಆದ್ರ ನಮ್ಮ ಅಪ್ಪ ಹೇಳಾನ ಒಲ್ಲ ಅನಸ್ತೈತಿ. ನಿಮ್ಮ ಅಪ್ಪನ ದೇಟ್ ವಿಚಾರ ಮಾಡ್ತೀಯ? ಇನ್ನು ಮನ್ಯಾಗ ನಾಳೆ ಕೊನ್ಯಾಗ ಅವ್ನ ವಿಚಾರ ಬಿಟ್ಬಿಡು. ಮುಂದೆ ಏನಾದ್ರು ನಿನ್ ಜೀವನ ಐತಿ. ಏಟ್ ಕಲ್ತಿಲ್ಲ ಅಟ್ ಕಲಿ. ಆದ್ರೆ ಏಟ್ ಕಲ್ತು ನಮ್ಮ ಹಳ್ಳಿ ಪದ್ಧತಿ ಮರಿಬೇಡಪ್ಪ. ನಿನ್ನ ಹಂಗ್ ನೋಡಕ ಇಷ್ಟ ಬಾಳ ನನಗೆ. ಇದು ಯಾಕೋ ನಂಗೆ ಸರಿ ಅನ್ಸಲ್ದು. ಹೌದು, ಹೆಂಗಿರ್ಬೇಕು ಮತ್ತ? ಇದನ್ನೆಲ್ಲ ಬಿಚ್ಚ ಹೋಗೋದು ಆ ಮೊಳಕಾಲ್ ತಕ ಇದ್ದದು ಕಾಲ್ ತಕ ಬರ್ಲಿ, ಸ್ವಲ್ಪ ಮೈ ತುಂಬ ಅರಿಬಿರ್ಲಿ. ಅವ್ ನೋಡ ನಮ್ಮ ಹಳ್ಳಿಯಾಗ ನೀನ ರಾಣಿ ನಾನ ರಾಜ ಹಂಗಿರೋನು. ನಮ್ಮ ಅಪ್ಪಗ್ ನಾವ್ ಒಬ್ಬೇಕಿ ಮಗಳು, ಅದಕ್ಕೆ ಚಂದ ಬೇಷನ್. ನಿಮ್ಮ ಅಪ್ಪ ನೀನ್ ಇಷ್ಟು ಚಂದ ಬೆಳೆಸಿದಂದ್ರ ನಮ್ಮಂತವ್ರ ನಿಂತು ಹೊಯ್ಕೋಬೇಕೇನ? ನಾ ಮದುವೆ ಬಗ್ಗೆ ತಾಸಿಡ್ಕೊಂಡ್ ಕೂತ
ನಿಮ್ಮ ಅಪ್ಪ ಹೇಳ್ದಂಗೆ ಕೇಳಿದಂದ್ರ ನಾಳೆ ಯಾವ ವಾರ ನಿಂದಿರ್ಲಾಕಿಲ್ಲ. ಸುಮ್ ನಿಮ್ಮ ಅಪ್ಪ ಹೇಳ್ದ ತಿಲ್ಲ ಅಂತ ತೆಗೆದ್ಬಿಡು. ನನ್ನ ಜೊತೆ ಮದುವೆ ಆದ ಅಂದ್ರೆ ಚಂದಾಗ ಒಟ್ಟು ಕೂಡ ಆಡ್ಕೋತಿರೋನು. ಎಲ್ಲಾರ್ ಚಂದ ಇರು ನಂದಿ. ಎಲ್ಲಾರ ಅನ್ನಕ್ ಯಾರ್ಯಾರ? ಯಾರ್ಯಾರಂತ ಕೇಳ್ತಿಲ್ಲ, ಅಷ್ಟು ಬುದ್ಧಿಲೇನ? ನೀನು ನಾನು ನನಗೊಂದು ನಿನಗೊಂದು ಅನ್ಕ ಗುದ್ದಾಡ ಒಂದ್ ಎರಡಕ್ಕವ. ಇವ್ ಎರಡು ನಿಮ್ಮ ಅಪ್ಪನ ಕೈ ಕೊಡ್ನು, ಮತ್ ನಾವಿಬ್ರು ಚಂದ ಇರೋನು ಇಷ್ಟ. ಹೇಗ ಮಾತ್ ಏನೇ ಮಾಡಂಗದೀನಿ, ನನಗೇನ್ ಆಗೋದಿಲ್ಲ ಇದೆಲ್ಲ. ಬಿಡು, ನಿಮ್ಮ ಅಪ್ಪ ಹೇಳ್ದಂಗ ಮಾಡ. ನಿನ್ನಿಟ್ಟು ದೊಡ್ಡ ದೊಡ್ಡ ಕಾಲೇಜ್ಗೆ ಹಾಕ್ತಾನ, ಅವಂಗ ಇಲ್ಲಿ ಊರಾಗ ಹರ್ಯಾಡಕ್ ಅವ್ನ್ ಚಲೋ ಆಕೈತಿ. ಅವ್ನ ಆಚಿಕಾಗಿ ಅವ ಅಡ್ಡಾಡ್ತಾನ, ನಿನ್ನ ಇದ್ರ ಸಂಬಂಧ ನೀ ಅಡ್ಡಾಡ. ನಿನ್ನ ಚಿಂತೆ ಮಾಡ್ಬೇಡ, ನಾ ಇಲ್ಲಿ ಕೂತಿ ನೋಡು. ನೀನ ನನ್ ಮದ್ವೆ ಆಗಿ ನೀ ಏನ್ ಮಾಡ? ನಿನ್ನ ಮದುವೆಯಾಗಿ ನಾ ಏನ್ ಮಾಡ್ಲ? ಎಲ್ಲಾರು ಏನ್ ಮಾಡ್ತಾರ ಅದ ಮಾಡ್ತೀನಿ. ಅದಕ್ಕಿಂತ ಮೊದಲ ನಿಮ್ಮ ಅಪ್ಪನ ಕೈ ಸಡ್ಲೈತಿ, ಮೈ ಸಡ್ಲೈತಿ, ಅದನ್ನ ಕಾಯ್ಕೋತಿರ್ತೀನಿ. ಇನ್ನ ನಿಂಗೆ ತಾಳಿ ಕಟ್ಟಿಲ್ಲ ಬಿಟ್ಟಿಲ್ಲ, ನಿಮ್ಮ ಅಪ್ಪನ ಇಟ್ಟು ಕಾಯಕತ್ತೀನಿ. ನಿನ್ನ ಮದುವೆ ಆದ್ರೆ ನಿಮ್ಮ ಅಪ್ಪನ ಇಟ್ಟು ಕಾಯ್ತೀನಿ, ನಿಮ್ಮ ಆಸ್ತಿ ಇಟ್ಟು ಕಾಯ್ತೀನಿ. ವಿಚಾರ ಮಾಡ್ಯಾನ? ವಿಚಾರ ಏನು ಮಾಡೋದು ಬೇಡ, ಇನ್ನೂ ಸ್ವಲ್ಪ ಕೂತು ವಿಚಾರ ಮಾಡಿ ಗೊತ್ತಾಕೈತಿ. ನಿನಗೇನು ಹೇಳೋದೈತಿ ಈಗ? ಇವ ಹೇಳುದು ಖರೇನೆ ಐತಲ್ಲ. ಇವ್ನ್ ಮದ್ವೆ ಆದ್ರೆ ಏನ್ ತಪ್ಪೈತಿ? ನಮ್ಮ ಅಪ್ಪಂದ ಏನೋ ಕಾರ್ಬಾರ್ ಐತಿ. ಅಪ್ಪ 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 ನಿನ್ನವನು ನಿನಗೆ ಸಾಲಿ ಕಲಿಸಿದ್ ಅದಕ್ಕೆ ಉಪಯೋಗ ಆಗ್ಲಿಲ್ಲಲ್ಲ. ಮೊದಲಿನ ಪದ್ಧತಿ ಹಂಗ ಬಂದಲ್ಲ ನೀನು. ಏನವ್ವ ಇದು ಕೊಳ್ಳಾಗ? ಇವೆಲ್ಲ ಎಲ್ಲಿವು? ಏನಿದು? ಅಪ್ಪ ಇದೆಲ್ಲ ಮಾಮ ಕೊಟ್ಟಾನು. ಇವ ಸಿಂಗಳಕ್ಕೆ ಮಾರ್ಯಾವ. ಇವನು ನಿನ್ನವನು. ಅಪ್ಪ ನೀ ನನ್ ಗಂಡಗ್ ಹಂಗೆಲ್ಲ ನೀ ಅನ್ನಕ್ ಹೋಗ್ಬೇಡ. ಗಾಂಡ? ಇವ ಯಾವಾಗ ಅದ ನಿನಗ ಗಾಂಡ? ನಿನ್ನವ್ನು ಇವನು ಸಂಘ ಬಯಸ್ಬೇಡ ಅಂದ್ರೆ ಹೋಗಿ ಇವನು ಗಂಡನ ಮಾಡ್ಕೊಂಡು ಬಂದ್ಯಾ? ನಿನ್ ವ್ಯವಹಾರ ಎಲ್ಲ ಹೇಳಿದ, ಅದಕ್ಕೆ ಇವನೇ ಬೇಷತ್ತ, ಇವನಿಗೆ ಮದ್ವೆ ಆದೆ. ಹಂಗೆ ಜೋಡಿ ಸರಿ ಅಲ್ಲೇ ಸರಿ. ಎಲ್ಲ ಹಾಳಾಗೋಯ್ತು ಅಪ್ಪೋ, ಎಲ್ಲ ಹಾಳಾಗೋಯ್ತು. ಎಂತಿಂತ ದೊಡ್ಡ ದೊಡ್ಡ ಆಸೆ ಐತಿ. ನನ್ನ ಮಗಳ ಮದ್ವಿ ಭರ್ಜರಿ ಮಾಡಿದ್ರೆ ಮನೆ ತುಂಬಾ ಬಾಂಡೆ ಆಯರಿ ಬರ್ತಾವ. ಬಾಂಡೆನೂ ಇಲ್ಲ, ಗಿಂಡಿನೂ ಇಲ್ಲ. ಹೋಗಿ ಇನ್ನವನು ಇವನಿಗೆ ಏಸುವಂತಿದ್ದಿ, ಇವನ್ನ ಮದುವೆ ಆಗಿ ಬಂದ್ಯಾ. ನಿನಗೆ ಹಂಗಾರ ಮನಸ್ಸು ಅಂತ ಯವ್ವ. ನಾ ದೊಡ್ಡ ಡಾಕ್ಟ್ರಿಗೆ, ವಕೀಲರಿಗೆ, ದೊಡ್ಡವ್ರಿಗೆ ಕೊಡು ಎಸ್ಟಿಮೇಟ್ ಇಟ್ಟಿದ್ಯಾ. ಎಲ್ಲ ಹಾಳಾಗೋಯ್ತು. ಅಪ್ಪ ನಿಂದ ಅದು ಹಾಳಾಗಿಲ್ಲ, ನಿನ್ ವ್ಯವಹಾರ ಹಾಳಾಗೈತೆ ಅಂತ ಹೇಳಲ್ಲ ಸೀದಾ. ಹೇಳಲ್ಲ. ಹೌದು, ವ್ಯವಹಾರ ಅಂತೀಯಲ್ಲ, ಯಾವ ವ್ಯವಹಾರದ ಬಗ್ಗೆ ಹೇಳ ನೀವ? ನಿನಗ ಅದೇ ಸಂಧಿ ಮನಿ ಸುಂದ್ರಿದು, ಮಗ್ಗಲ್ ಮನಿ ಮಲ್ಲಿದು, ನಿನ್ ವ್ಯವಹಾರ ಒಂದ ಎರಡತ್ ಹೇಳಿ ನಿನಗ. ನಾ ಸಂಧಿ ಮನಿಗಾರ ಹೋಗ್ಲಿ, ಮಗ್ಗಲ ಮನಿಗಾರ ಹೋಗ್ಲಿ, ನಿನಗೊಂದು ಆಸ್ತಿ ಮಾಡಿ ಇಟ್ಟಿದ್ನಿಲ್ಲ. ಚಂದಾಗಿ ಬಾಳೆ ಮಾಡ್ಕೊಂಡು ತಿಂತಾಳ ನನ್ನ ಮಗಳ ಅಂತಂದ್ರೆ ಹೋಗಿ ಹೆಂಗ್ ಬಾಳ್ವೆ ಮಾಡ್ತಾ ನನಗ ತಿಳಿವಲ್ಲವ. ನೀ ಹೆಂಗ ಬಾಳೆ ಮಾಡಿ ನಿನ್ನ ಮಗಳನ್ನ ತೆಗದಿಲ್ಲ, ಹಂಗೂ ನಾನು ಬಾಳೆ ಮಾಡಿ ನಿನ್ನ ಮಗಳ ಜೊತೆ ಒಂದೆರಡು ಮಕ್ಕಳನ್ನ ತೆಗಿತೀನಿ. ನೋಡ್ಕೊಳ್ತು ಮಕ್ಕಳ ನಡ್ಸೋದ್ ಕುಂದ್ರಾಕತಿ. ನಿಂದೇನ್ ತಗದೈತಿ? ನನಗ್ ಕೇಳ್ತಾನೆ ಹೆಂಗ್ ಬಾಳೆ ಮಾಡ್ತದ. ಇಲ್ಲೇ ನಾ ಹೊಲ ಹರಿಗೆ ಪೀಕ್ ತೆಗ್ದೀನಿ, ಆದ್ರೆ ಪೀಕ್ ಮನೆಗೆ ತಂದಿಲ್ಲಲೇ. ಅವ್ರವ್ರಿಗೆ ಬಿಟ್ಟು ಬಂದೀನಿ. ಆದ್ರೂ ಸಣ್ಣಾಗಿ ನಮ್ಮ ಹೊಲಕ್ಕ ಕೈ ಹಾಕಿದೆ ಅಲ್ಲೇ ನೀನು. ಮಾವ ನಿನ್ನ ಹೊಲ ಖರೀದಿ ಹಾಕೋಬೇಕತ್ತ ಭಾಳ ದಿವಸದಿಂದ ಆಸೆ ಇಟ್ಕೊಂಡು ಕೂತಿದ್ದೆ. ಆದ್ರೆ ಏನ್ ಮಾಡೋದು, ನಿನ್ನ ಹೊಲ ಭಾಳ ಸಿಟಿ ಕಡೆ ಅಡ್ಡಾಡಕತ್ತಿತ್ತು, ಅಲ್ಲಿ ಇಲ್ಲಿ ಅಡ್ಡಾಡಕತ್ತಿತ್ತು. ನನಗೇನು ಕೈ ಹತ್ತು ಮಾತಲ್ಲ ಅಂತೇಳಿ ನಿಮ್ಮ ಹೊಲಕ್ಕೆ ಸ್ವಲ್ಪ ತಿಪ್ಪಿ ಗೊಬ್ಬರ ಅದು ಇದು ಒಗದ ಹೊಲ ಬೆಳೆಯಂಗ್ ಮಾಡೀನಿ. ಈ ಹೊಲ ನನ್ನಂತೆ ಮಾಡ್ಕೊಂಡೀನಿ. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ನಿನ್ನ ಹೊಲದಾಗ ಬಿತ್ತಿತೀನಿ, ಬೆಳಿತೀನಿ, ಪೀಕ್ ತೆಗಿತೀನಿ. ನೀನು ಹೌದು ಅನ್ಬೇಕು, ಹಂಗ ಖುಷಿಯಿಂದ ಇರ್ತೀನಿ. ನನ್ನ ಮೇಲೆ ನಂಬಿಕೆ ಇರ್ಲಿಕ್ಕಂದ್ರು ನನ್ನ ಹೊಲದ ಮ್ಯಾಗ ನಂಬಿಕೆ ಐತಿ ನಿಂಗೆ. ಅಪ್ಪ ನೀ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಮಾವ ಚಂದಾಗಿ ಪೀಕ್ ತೆಗಿತಾನ್ ತಗೋ. ಚಂದಾಗಿ ತೆಗಿತಾನ. ಏನು ಚಂದ ಹೇಳ್ತಾನ ನೋಡು. ಇನ್ನು ಅವನು ಮದುವೆ ಆಗುತ್ತಾನ ಆಗಿ ಮಾತು ಅಪ್ಪೆ ಅವ ಎಲ್ಲ ಮಾಮೆ ಚಂದಾಗಿ ನೋಡ್ಕೊಂತಾನ. ಇನ್ನು ಅವನು ಎಲ್ಲ ಹಾಳು ಮಾಡಿ ಹತ್ತಿ ಬಿತ್ತಿದಿ, ನನ್ನ ಜೀವನಾನೇ ಹಾಳು ಮಾಡ್ದಂಗ ಆತು. ಇನ್ ಮ್ಯಾಲ ಎಲ್ಲಾರ ಆಸ್ತಿ ಸುಮ್ಮನೆ ದೇವ್ರ ಗುಡಿಗೆ ಹಚ್ಚಲೇನ ಅಂತೀನ, ಹೊಯ್ಕೊಂತ ಹೋಗಾಕಂತೀರಿ. ನೀನ್ ಹಲ್ಕಟ್ಗಿರಿ ನಂಗೂ ಎಲ್ಲಾ ಗೊತ್ತೈತಿ. ಗುಡಿಗ ಎಲ್ಲಾ ನೆವ ಮಾಡಿ ಕಿಶಂದ್ರ ಆ ಸುಂದ್ರಿಗ ಮಲ್ಲಿಗ ಕೊಡೋ ಎನ್ನಿ. ಏನ್ ಮಾಡುದವ, ನಿಮ್ಮ ಅವ್ವ ಆದ್ಮೇಲೆ ಅವರೇ ನನಗ ಆಸರಾಗಿ ಚಲೋ ದುಡಿದು ಅಲ್ಲೇ ದುಡಿಲಿ, ಏನೇ ಮಾಡ್ಲಿ ನನ್ನ ಮಗಳಿಗಂತಾನ ಇಟ್ಟಿದ್ದೆ. ಈ ನನ್ನ ಮಗ ಹೊಕ್ಕೊಂಡು ನನ್ನ ಮನಿ ಸತ್ಯಾನಾಶ ಮಾಡಿ ಹೋಗ. ಎಸ್ಟಿಮೇಟ ಫೇಲ್ ಆದು. ನಾನು ಎಸ್ಟಿಮೇಟ್ ಯಾಕೆ ಚೇಂಜ್ ಆಕೈತಿ ಮಾವ? ನಿನ್ನ ಮಗಳನ್ನ ಯಾವ ರೂಟಿಗಿದ್ಲು, ಯಾವ ರೂಟಿ ತೆಗ್ದಿ ನೋಡು. ನೀ ಸಿಟಿ ಕಳಿಸ್ಕೊಂಡ್ ಆಕಿನೆಲ್ಲ ಬರಿಬಾದ್ ಮಾಡಾಕತ್ತಿದ್ದಿ. ಹೊಳ್ಳ ಹಳ್ಳಿ ರೂಟಿಗೆ ತಂದು ಹಳ್ಳಿ ಪದ್ಧತಿ ಹೇಳ್ಕೊಟ್ಟು ಹಳ್ಳಿ ಹುಡುಗನ ಮದುವೆ ಹಂಗ್ ಮಾಡೀನಿ. ಏನಿ ಚಿಂತೆ ಮಾಡಬೇಡ.
ನಿನ್ನ ಮಗಳನ್ನ ಕಣ್ಣಿಟ್ಟು ರಾಣಿಯಂಗ್ ನೋಡ್ಕೋತೀನಿ. ಇಬ್ಬರು ಜೋಡಿ ನೋಡು ಎಷ್ಟು ಜೀವನದೇವಿ. ಇಂಥ ಜೋಡಿನ ದೂರ ಮಾಡಾಕತ್ತೀನಿ ನಾನು. ಏನ್ ಅಂಜಾಕ್ ಹೋಗ್ಬೇಡ. ಇಲ್ಲೇ ಆರಾಮ್ ಹೊಲವನ್ನ ನೋಡ್ಕೋತಿರು. ಎಲ್ಲ ನಾ ಬಿತ್ತುದು ಬೆಳೆದು ಎಲ್ಲಾ ಮಾಡ್ತೀನಿ. ಒಟ್ಟ ನೀ ತಿಂಗಳ ವರ್ಷ ಪೀಕ್ ಎಟ್ ಬರ್ತಲ್ಲ ಅದ್ ಲೆಕ್ಕ ತಗೊಂಡ್ರ ನಾ ಹೆಂಗ್ ದುಡಿತೀನಿ ನೋಡಿ. ಅಪ್ಪ ಮಾಮ ಹೇಳಿದ್ರು ಬರಾಬರಿನೇ ಐತಿ. ಹಳ್ಳಿ ಜೀವನ ನನಗೂ ಬಾಳ್ ಚಲೋ ಅನ್ಸೈತಿ. ಅದ್ರ ಸಂಬಂಧ ಮಾಮಾಗ ಮದ್ವಿ ಆಗೇನಿ. ನೋಡಮ್ಮವ, ನಿನ್ನ ಮಗಳ ಅಟ್ಟ ಕಲ್ತಾಳಂದ್ರು ಹಳ್ಳಿ ಬಗ್ಗೆನ ಹೊಗಳಾಕತ್ತಾಳ. ಸಿಟಿ ಒಳಗೆ ಏನೈತಿ ಮಾವ? ಹಳ್ಳಿಯಾಗ ಬೆಳೆದಿದ್ದವ ಸಿಟಿ ಆಯ್ತು ಅಂತಾರಿಲ್ಲ. ನೀ ಯಾವಲ್ಲ ಹಳ್ಳಿಯವಾಗಿ ಹಳ್ಳಿಯವ್ರು ಹಿಡ್ಕೊಂಡು ಹೋಗ್ಬೇಕು. ಹಳ್ಳಿ ರೈತರಿಗೆ ಹೆಣ್ಣು ಕೊಡ್ಬೇಕು. ಅಂದಾಗ ನಮ್ಮಂತವ್ರು ಖುಷಿಲೇ ದುಡಿತಾರ. ಅಂದಾಗ ನಮ್ಮಂತವ್ರು ಚಂದಗ ಸಂಸಾರ ಮಾಡಿ ಗಂಡ ಐತಿ ನಕ್ಕೋತಿರ್ತಾರ. ತಿಳ್ದವಾಗಿ ನೀನ ನಮ್ಗ ದಾರಿ ತೋರ್ಸ್ಲಿಕ್ಕಂದ್ರ ನಾವ್ ಏನ್ ಮಾಡ್ಬೇಕು? ಆಯ್ತು ತಗೋರಪ್ಪ, ನನಗೂ ಯಾಕೋ ಹಳ್ಳಿ ಜೀವನನ ಬೇಷ್ ಅನಿಸ್ತದ. ಯಾಕಂದ್ರೆ ನನ್ನ ಮಗಳು ಡ್ರೆಸ್ ನೋಡಿ ಒಂದ್ ನಮೂನಿ ಅಸಹ್ಯ ಅನಿಸಿತ್ತು. ಈಗ ಏನಾಯ್ತು, ಹಳ್ಳಿ ಜೀವನಕ್ಕೆ ಆಕಿನೇ ಒಪ್ಕೊಂಡಾಳ ಅಂದ್ಮೇಲೆ ಆಯ್ತು ಚಂದಾಗಿ ಬಾಳೆ ಮಾಡ್ಕೊಂಡು ತಿನ್ರಿ. ನನ್ನ ಮಗಳಿಗೆ ಯಾವ ತರನು ಹಿಂಸೆ ಕೊಡಬೇಡ ಆಪ. ಯಾಕಂದ್ರ ಅದನ್ನ ಮಲ್ಗಿ ಹೂ ಜೋಪಾನ ಮಾಡಿದಂಗ ಮಾಡೀನಿ. ನೀನು ಹಂಗ ಜೋಪಾನ ಮಾಡ್ಕೊಂಡು ಹೋಗ್ಬಿಡು ಆಯ್ತಲ್ಲಪ್ಪ. ಚಂದಾಗಿ ಯವ್ವ ನೀನು ಆಟ ಸಿಡುಕು ಪಡುಕು ಮಾಡ್ಬೇಡ. ಇಲ್ಲ ಮಾಡು. ಅವ ಏನಂದ್ರು ಹೂ ಅನ್ನಿ. ಏ ಮಾವ, ನಾ ಹೇಳಿದ್ಕ ಕೇಳಿದ್ಕ ಹೂ ಅಂದ್ರ ಆಕಿನ ಕೊಳಿಗ್ ತಾಳಿ ಕಟ್ಟಿನಿ. ಮದುವೆಯಾಗಿ ನಿನ್ ಮುಂದ್ ಬಂದಿರ್ತೀನಿ. ನನಗ್ ಹೂ ಅನ್ಲಾರ ಮತ್ತಾರಿಗೆ ಹೂ ಅಂತಾಳ? ನಿನ್ನ ಮುಂದ್ ನೋಡ್ಲಾ ನನ್ನ ಬಂಗಾರ ರೀತಿ ಹೆಂಗ್ ಬಾಳೆ ಮಾಡ್ತೀನಿ. ನೀ ಕಾಜಿ ಬಿಡಮ್ಮ. ನಿನ್ನ ಆಸ್ತಿ ಹಾಳಾಗುದಿಲ್ಲ, ನಿನ್ನ ಮನಿ ಹಾಳಾಗುದಿಲ್ಲ, ನಿನ್ನ ಮಗಳ ಹಾಳಾಗುದಿಲ್ಲ. ಎಲ್ಲಾ ನಾ ಕಣ್ಣಿಡ್ಕೈತೀನಿ. ಯಾಕೆ ಬಂಗಾರಿ? ಬರ್ಲಿ ಅಮ್ಮ. ಅಲ್ಲೇ ಮನ್ಯಾಗ ಜಗಲಿ ಐತೆ, ದೇವ್ರದ ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಂಬರ್ಯಾ. ಒಂದ್ ವಾರ ಸಿಗ್ತಮ್ಮ. ಈ ಊರು ನಿಮ್ದ ಇಲ್ಲ? ಅಲ್ಲ, ನಮ್ಮ ಅತ್ತಿ ಊರ್ ಐತಿ. ಯಾಕ? ಅತ್ತಿ ಊರು ಯಾ ನಮೂನಿ ಐತೆ ಮರ? ಎಲ್ಲಿ ಬೇಕಲ್ಲ ಗಿಡ ಗಂಟೆ ಆ ಕಡೆ ಈ ಕಡೆ ಒಂದ್ ಕಡೆ ಸ್ವಚ್ಛ ಇಲ್ಲ. ಹೆಂಗಾರ ಇರ್ತಿರ? ನಾ ಊರ್ ಹೊರಗದೇವೆ. ಊರ್ ಅಲ್ಲೇ ಐತಿ ಬಾ. ಊರ್ ಹೊರಗೆ ಹಿಂಗೈತಿ, ಊರಾಗ ಹೆಂಗಿರ್ಬೇಕಂತೀನಿ. ಅದು ಹೋಲ್ ಬಿಡು. ಅಲ್ಲಿ ಕಾಲೇಜ್ದಾಗ ಏನ್ ಆಗಿದ್ದ ಆತ, ಏನ್ ಹೋಗಿದ್ ಹೋಯ್ತ. ಅದಕ್ಕ ಇದು ನಮ್ಮ ಅತ್ತಿ ಊರ್ ಐತಿ. ನಮ್ಮ ಅತ್ತಿ ಮಗಳು ನೋಡಾಕ್ ಹೊಂಟೇವಿ. ಸ್ವಲ್ಪ ಅವ್ರ ಏನ ಕೇಳಿದ್ರು ಉಪಕಾರ ಹಾಕಿ ಬಾರಿ ಅದನ್ ಹುಡುಗ ಹೇಳ್ಬೇಕು ನೋಡು. ನೀನು ಬಾರಿ ಅಲ್ಲಲ್ಲಿ ಊರ್ 420 ನನ್ನ ಮಗ. ನೀನ್ ಹೆಂಗ್ ಹೇಳ್ತಾರಲ್ಲ ಚಲೋ ಅದಾನ ಅಂತೇಳಿ ಏನಾರ ಮಾಡು. ಆಕಿನ ಕೊಳ್ಳಿ ತಾಳಿ ಕಟ್ಟುತ್ತ ಕಟ್ ಬಿಲ್ಡಪ್ ಮಾಡ. ಈಗೇನ ಅಲ್ಲ ಕಟ್ಟೋತನ ಸುಮಿರ್ತಿ. ಅಕಸ್ಮಾತ್ ಕಟ್ಟಿದ್ಮೇಲೆ ನೀ ಅಂತ ಹಲಕ ನನ್ನ ಮಗ ಅಂತ ಗೊತ್ತಾದ್ರೆ ಏನ್ ಮಾಡವ? ತಾಳಿನ ಕಟ್ಟಿರ್ತಿಲ್ಲ, ತಾಳಿ ಕಟ್ಟಿ ಗಾಡಿ ನನ್ನ ಹೆಸರ್ಲಿ ಆಗಿರ್ತದೆ. ಒಟ್ಟು ಜೀವನ ಒಬ್ರದ್ ಹಾಳು ಮಾಡಿ ಕಟ್ಟಬೇಕಟ್ಟ ಬರೋಬ್ಬರಿ ಮಾಡ್ತೀವಿ ನೋಡ್ಲಿ. ನಡಿ ಒಟ್ಟ ಅತ್ತಿ ಮಗಳಂತಿ ಮಾಡೋ ಪ್ರಯತ್ನ ಅಂತೂ ಮಾಡ್ತೀನಿ. ಏನ ತಿಳಿಸೋದು ನಿನ್ ಬಗ್ಗೆ ಹಂಗ ಮರ ಪ್ರಯತ್ನ ನೀ ಮಾಡಿತೀನಿ. ಮತ್ತೆ ಏನೋ ಮರ ನಾ ಬಗಾರದ ಹುಡುಗನ ಹೆಸರು ಕೆಡಿಸ್ತಿಲ್ಲ. ಇಷ್ಟು ದಿವಸ ಆಯ್ತು ನೋಡಕತ್ತಿ ಒಂದರ ಅಂತದ್ ಏನಾರ ನಮ್ಮ ಅವನು ಬಡ್ಕೊಂಡ್ಲು ಒಬ್ನ ಹೋಗು. ವಾರಿ ಗೆಳೆಯರ್ ಕರ್ಕೊಂಡ್ ಹೋಗ್ಬೇಡ ಅಂದ್ಲು. ಸುಮ್ ಯಾಕೋ ಬಾಳ ಜೀವದ ಗೆಳೆಯದ ಕರ್ಕೊಂಬಂದೆ. ಅಷ್ಟು ಡೌಟ್ ಐತಿ ಅಲ್ಲೇ ನನ್ನ ಮೇಲೆ? ಡೌಟ್ ತುಪ್ಪದಾಗೈತಿ ತೆಗದಂಗ ಐತಿ. ಅಷ್ಟು ಡೌಟ್ ಐತಿ. ನಾ ಇನ್ನು ಬಂಗಾರದ ಕಸರು ಹೊಂಟತ್, ನಂದ್ರ ಕಸರು ಹೊಂಟಲ್ಲ. ಹಂಗಂದ ನಡಿ. ಅದನ್ನ ಅಲ್ಲಿ ತೋರ್ಸಾಕೈತಿಪ್ಪ ಸ್ವಲ್ಪ. ಆಯ್ತು ನಡಿ ನಡಿ. ಬಿಲ್ಡಪ್ ಕೊಡ್ಬೇಕು ಹೌದಲ್ಲ? ಬಿಲ್ಡಪ್ ಬಿಟ್ರೆ ಹೆಂಗ್ ಬಿಲ್ಡಪ್ ಅಂದ್ರೆ ಆಕಿ ಬಂದ್ ನಮ್ ತೊಳಿ ಮ್ಯಾಗ ಕುಂತಿರ್ಬೇಕು. ಆಯ್ಕೆ ಅಕಸ್ಮಾತ್ ಹೂ ಅನ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡವ? ನೀ ಏನ ನಮ್ದು ಇಲ್ಲಿ ಕೂಡ್ಸಾಕ್ ಬಂದ್ಯೋ ಹರ್ಸಾಕ್ ಬಂದ್ಯೋ? ಅಲ್ಲ ವಿಷಯ ಹೇಳಕತ್ತೀನಿ ನಾನು. ಆಯ್ಕೆ ಒಲ್ಲೆ ಅಂದ್ರೆ ಏನ್ ಮಾಡವಪ್ಪ? ವಾಲಿ ಅನಸ್ಬೇಡ. ಏನ್ರ ಮಾಡಿ ಸ್ವಲ್ಪ ಅಲ್ಲ ವಿಷಯ ಹೇಳಿದೆ. ಅಕಸ್ಮಾತ್ ಒಲ್ಲೆ ಅಂದ್ರ ಒಂದ್ ಮಾತುಕತೆ ಮುಗಿಸ್ಬಿಡುನು ನಮ್ಮದರ. ಏ ನಾಲ್ಗೈತಿ ಮತ್ತೇನ್ರ ಐತು? ಯಾಕಲೆ ಆಕಿ ನಮ್ಮ ಅತ್ತಿ ಮಗಳದಲ್ಲೋ. ನಮ್ಮ ಅತ್ತಿ ಮಗಳನ್ನ ಎನ್ನಲ್ಲ. ಆಕಿ ಅದೇನ್ ಹಾಕಿರ್ಲಾಕ ಆಕಿ ನಿಮ್ ತಂಗಿದ್ದಂಗ. ಈ ಅಕ್ಕ ತಂಗಿಯನ್ನು ಶಬ್ದನ ತರಬೇಡ ನನ್ನ ಹತ್ರ ಹೇಳ್ತೀನಿ. ನೀನ್ ಸುಮ್ ಇಲ್ಲೇ ಹೊಳೆ ಬಸ್ ಹತ್ತಿಸ್ಲಿ ನಂಗಾರ ನೋಡಿರ ನೋಡುನು ಹೆಂಗ ಅದಾಳ ಅಂತೇಳಿ ಒಪ್ಪಿಸ್ತೀನಿ. ಅಲ್ಲ ನಿಂಗ ಅತ್ತಿ ಒಪ್ಕೋತ ಅಕಸ್ಮಾತ್ ಹುಡುಗಿ ಒಪ್ಪಲಿಲ್ಲ ಅಂದ್ರೆ ಏನ್ ಮಾಡವ? ಒಪ್ಸಾಕತ್ತ ನೀನ್ ಕರ್ಕೊಂಡ್ ಬಂದಿದ್ ನಾನು. ಆಯ್ತು ಒಪ್ಸುನು. ಅಕಸ್ಮಾತ್ ಆಕಿ ಒಲ್ಲೆ ಅಂದ್ರ ಮುಂದೆ ನಮ್ಮದು ಏನಾರ ಮಾತುಕತೆ ಮಾತಾಡೋನು ಅಂತೆ ಅಷ್ಟ. ಅದೇನು ಬೇಡ. ಸುಮ್ ನನ್ ಬಗ್ಗೆ ಅಷ್ಟ್ ಹೇಳಾಕೈತ್ ಬಾ. ನಿನ್ ಬಗ್ಗೆ ಹೇಳ್ಬೇಕಲ್ಲ. ನನ್ ಬಗ್ಗೆ ಹೇಳಿ. ಐತ್ ನಡಿ ನಿಮ್ದು ಇವತ್ತು ಐತಿ. ಮುಂದೆ ನೀ ಯಾವ ನಿಮ್ಮ ಅತ್ತಿ ಮನೆ ಕರ್ಕೊಂಡ್ ಹೋಗಿರ್ತೀರ ನಡಿ. ಮನಿ ಎಲ್ಲ ಐತಿ ನೋಡ್ ನಡಿ. ಹಿಂಗ ಹದಗೆಡ್ಸಕ್ ಎಷ್ಟು ಬೇಕಷ್ಟು ಮಾಡ್ತೀನಿ ನಡಿ. ನೀ ಇವತ್ತು ನಡಿ ಮಕ್ಕಳ. ಒಪ್ಪಿಸ್ಬೇಕಾ? ಒಪ್ಪಿಸ್ತೀನಿ ಇವತ್ತು. ನಿನ್ ಹೆಂಗ ಹದಗೆಡ್ಸ್ಬೇಕ ನನಗ್ ಗೊತ್ತೈತ್ಲಿ. ಎಂತೆಂತ ಹಾಳು ಮಾಡಿದ ಮಗ ನಾನು. ನೀನು ಒಪ್ಪಿಸ್ಬೇಕ. ಆ ಹುಡುಗಿಗೆ ಏನಾರ ಹೇಳಿ ಆ ಹುಡುಗಿ ನಾನು ಹೊಡ್ಕೊಂಡು ಹೋಗ್ಲಿಲ್ಲ ಮತ್ತ ನನ್ನ ಹೆಸರ ಕರಿಬೇಡ ನೀನು. ನಡಿ ನಡಿ. ಬಂತಾ ಮನಿ? ಬರ್ತೈತಿ ಬಾರೋ. ನಿನ್ನ ಹಿಂಗಾದ ಹಿಂಗ್ ಹೋಗದೈತಿ. ಬರ್ತೈತಿ ನಡಿ. ಅದ್ರ ಜಾಗಕ್ಕ ನಾವ್ ಹೋಗ್ಬೇಕು ನಡಿ. ಯಾಕೆ ದೂರ ಐತಿ? ಓಡಿ ಬಾ ಸ್ವಲ್ಪ. ಓಡಿ ಬರ್ತೀನಿ ಈ ಬಿಸಿಲಾಗ. ತಡಿಲೆ ನಾ ಏನ್ ವಿಚಾರ ಮಾಡಕತ್ತೀನಿ ಹೆಂಗ್ ಪಟಾಯಿಸ್ಬೇಕ ಹುಡುಗಿನ ಅಂತೇಳಿ. ಅಲ್ಲ ಹೋಗಣ ಅತ್ತಿ ಮಗಳ ಮಾಮಾತ್ ಮಾತಾಡ್ಸ್ತಾ ಅಂದೆ. ಮಾವ ಅಂತೇಳಿ ಮತ್ ನಿಮ್ಮ ಅತ್ತಿ ಮಗಳು ನಿನಗ್ ಮಾವ ಅನ್ಲಾರ್ದ ನನಗ್ ಮಾವ ಅಂತಾಳೆ. ಏನಂದ್ರು ಏನ್ಲಿ ನೀನ ಮಾವ ಆಕಿಗೆ ನಾ ಮಾವದೇನಿ ಏನ? ನಾ ಅದ್ ಬಾರ ಮರ ಸಾಕಾಯ್ತು ಮಾತಾಡ್ಸಿ. ಐತ್ ನಡಿ ಇವತ್ತು ನಂದ ನಾನ ಹೊಡಿಕೊಂತೀನಿ. ನಿಮ್ಮ ಅವನ
ಇಲ್ಲೇ ಐತಿ ಅಂತೇಳಿ 2 ತಾಸ ಆಯ್ತು ನಡ್ಸ್ಕೊಂಡ್ ಬರಾಕತ್ತಿ 4 ಕಿಲೋಮೀಟರ್ ತಂದಿ ಬೆಳಗ್ಗೆ ಒಂದ್ ಸಿಂಗಲ್ ಇಡ್ಲಿ ತಿನ್ಸಿ ಹೊಟ್ಟೆ ಹಸಾಕತ್ತೈತ್ಲಿ ದೋಸ್ತ. ಯಾ ಹೊಟ್ಟೆ ಹಸಿದಲೆ ನಮ್ಮ ಅತ್ತೆ ಮಗಳ ಮುಖ ನೋಡ್ಬೇಕತ್ ನಾ ಹೋಗಿ ಅರ್ಕೋತೀನಿ ಎಟ್ ಲಗು ಅಂದ್ರೆ ಇಲ್ಲಿ ನಾ ಸತ್ರ ಸೈಲಿ ಒಟ್ಟ ಅತ್ತಿ ಮಗಳ ಮಕ ನೋಡವ್ನಿ ಏನ್ ಅನ್ಸ್ಬೇಕು ಇದೇ ಮನೆ ನೋಡು ಕಾಂದತ್ಲೆ ಇದೇ ಮನೆ ನೋಡು ಬಾ. ಯಪ್ಪ ಅದ್ ಹೌದಾ ಮಂದಿ ನೋಡ್ಸಾಕತ್ತಿ ನೋಡಿ ಇಲ್ಲೇ ಅನ್ಕೊಂತಾನ 3 ಊರ್ ದಾಟಿಸಿದ್ ಮಗನ ಈಗ. ನಾವ್ ಬರೋದ್ ಯಾಕೆ ತಡ ಮಾಡ್ರಿ? ಅದೇ ಬಂಗಾರಿ ಬರ್ಬೇಕಂತ ಮಾಡಿದ್ವಿ ಬಸ್ ಇಲ್ಲ ನಿಮ್ ಊರಿಗೆ ಒಂದು ಬಸ್ ಇರ್ಲಿಲ್ಲ ಅದ್ರಾಗ ಈ ಮಗ ನಡ್ಸ್ಕೊಂತ ಬಂದ್ಬಿಟ್ಟ ನೋಡು. ನೀ ಆರಾಮದಿಲ್ಲ? ಆರಾಮದಿಯಾ ಮಾವ ನಾವ್ ನಿನ್ ಮಾತಾಡ್ಸತೇನ್ ಇವ್ರ ಯಾರ? ನಮ್ಮನೆ ಹಂಗ ಅದಲ್ಲ ಅದೇನಾಯ್ತಂತಂದ್ರ ನೀವ್ ನೋಡಿದ್ನಲ್ರಿ ಸೇಮ್ ನಮ್ಮ ಅತ್ತಿ ಮಗಳು ನೋಡ್ದಂಗ ಆಯ್ತ್ರಿ. ನಮ್ಮ ಅತ್ತಿ ಮಗಳು ನಿಮ್ಮಂಗ ಅದಾಳ ಅದಕ್ಕೆ ಆಕಿನ ಬಂದಳ ಅಂತ ಮಾತಾಡ್ಸಿದ್ರು. ಹೌದಿಲ್ಲ ದೋಸ್ತ? ನಾನ್ ನಿನಗೆ ಏನ್ ಹೇಳಿ ಕರ್ಕೊಂಡ್ ಬಂದಿನಿ ನೀ ಏನ್ ಮಾತಾಡಕತ್ತಿ? ನೀನು ಹೇಳಿದೆ ನಮ್ಮ ಅತ್ತಿ ಮಗಳ ಮುಂದೆ ಬಿಲ್ಡಪ್ ಕೊಡ ಅಂತ ಹೇಳಿ. ಏನ್ ಬಿಲ್ಡಪ್ ಕೊಡೋದು? ಆ ಹುಡುಗಿನ ನೋಡು ನೀನ್ ನೋಡು ಎಲ್ಲಿಂದ ಎಲ್ಲಿ ಒಂದನ್ಕಿಲ್ಲ. ನೀನ್ ಮಸುಡಿಯೋ ಆ ಪಾಪ ಹುಡುಗಿ ಮಸುಡಿಯೋ. ಇನ್ನು ನಮ್ ಕಡೆ ಏನಾರ ಅಂದ್ರ ಸ್ವಲ್ಪ ಏನಾರ ಮಾತಾಡಿಯಪ್ಪ ನನಗಂದ್ರ. ಮಾವ ಏನ್ ಹೇಳಕತ್ತ ನೀವ? ಯಾರಿವ? ಏ ರಾಣಿ ಏನಿಲ್ಲ ನಮ್ ದೋಸ್ತ ಜೋಡ್ ಹಾಕನಂತ ಕರ್ಕೊಂಡ್ ಬಂದಿನಿ. ಯಾವಾಗ್ಲೂ ನನ್ ಜೊತೆಗಿನ ಇರ್ತಾನ್ರಿ ಇವ. ಎಲ್ಲ ಖರ್ಚು ನಾನು ಮಾಡಿದ್ರೆ ₹1 ಖರ್ಚು ಮಾಡಾಗಿಲ್ರಿ. ನಾನು ಕೇಳಲ್ಲ ಮಾತಾಡಕ್ ಬಿಡೋಲೆ ನೀನ ವಿಷಯ ಹೇಳಿದ್ ನಾನು ವಿಷಯ. ಊರ್ ಬರಕ್ ಬ್ಯಾಸರ ಆಗತ್ತೈತ್ಲಾ ಅದಕ್ಕ ಜೋಡ್ ಕರ್ಕೊಂಡ್ ಬಂದಿನ. ಏನಿಗಾರ ಅತ್ತಿಮ್ಮ ಅವ್ರ ಹೊಲಕ್ ಹೋಗ್ಯಾರ ಮಾವ. ಬರೋ ತಡಾಗತ್ತಿಲ್ರಿ? ನಮ್ಮ ಅತ್ತಿ ಮಾವ ಹೊಲಕ್ ಹೋಗ್ತಾರ ಬರ್ತಾರ ಎಷ್ಟೊತ್ತಿನ ಬರ್ತಾರ ಅದನ್ನೆಲ್ಲ ಯಾಕೆ ಕೇಳ್ತಿ? ಹಂಗಲ್ಲೇ ತಡ ಆದ್ರೆ ಸ್ವಲ್ಪ ಮಾತಾಡಕ್ ಅನುಕೂಲ ಆಗ್ತೈತಿ. ಒಬ್ರೇ ಇದ್ರಲ್ಲ ಅದ ನಿನ್ ಬಗ್ಗೆ ಬಿಲ್ಡಪ್ ಕೊಡ ಅಂದಿದ್ದಿಲ್ಲ. ಮೊದಲು ಹುಡುಗಿನ ಒಪ್ಪಿಸಿ ಆಮೇಲೆ ನಿಮ್ಮ ಅತ್ತಿ ಹತ್ರ ಮಾತಾಡ್ಬೇಕಂತ ಅದಕ್ಕೆ ಲೇಟ್ ಆಯ್ತಿಲ್ಲ ಅಂತ ಕೇಳಿ ನಾ ಏನಾರ ಪಟಾಸ್ಕೋಬೇಕಂದ್ರ ನಾಡ್ಬರ್ಕ ಬರ್ತಾನ. ಈ ಮಗರ ನಾನು ಒಳ್ಳೇದಕ್ಕೆ ಬಂದಾನ. ಏನ್ ರಚಕ ಮಾಡಿ ಸಿಟ್ಟಿಗೆ ಬಂದೆ ಅಂದ್ರ ಏನ್ ಕೇಂದ್ರ ಆತನ ನಾಳೆ ಬ್ಯಾಸರ ಆಗೈತೆ ನಾ ಕುಂದಿರ್ತೀನಿ. ಅಲ್ಲಲ್ಲೇ ಕುಂದಿರ್ತೀನಿ ಅಂತ ಒಳಗ ಹೊಂಟಲ್ಲ ನಾನು ಹೋಗೋ ಕುಂದ್ರ ಒಳಗ್ ಕುಂದ್ರ ಅಲ್ರಿ. ನಮ್ಮನೆಲ್ಲ ಹೊರಗ್ ಕುಂದ್ರಿಸಿರು ಒಂದ್ಸಲ ನೀರ್ ಅದ ಏನ್ ಕೊಡಂಗಿಲ್ಲೇನ್ರಿ? ನೀರ್ ಯಾಕ್ರಿ? ನಮ್ ಮಾವ ಬರ್ತಾನ ಚಂದಗ ಅಡಿಗೆನ ಮಾಡಿನ. ಅಲ್ರಿ ಮಾವು ಬಂದಾನ ಅಂತೇಳಿ ನಾವು ಬಂದಿವಲ್ರಿ. ನನಗೂ ಹೊಟ್ಟೆ ಹಸದೈತಿ. ನಿಮ್ ಮಾವು ಬೇಕಾದ್ರೆ ಆಮೇಲೆ ಕೊಡ್ರಿ, ಮೊದಲು ನನಗ್ ಊಟ ಕೊಡ್ ನಡ್ರಿ. ಏ ಇಲ್ರಿ ಮೊದ್ಲು ನಮ್ ಮಾವು ಕೊಡ್ತೇನೆ ಆಮೇಲೆ ನಿಮ್ಗ್ ಉಣ್ಣಾಕ್ ಕೊಡ್ತೇನ್ರಿ ನಾ. ಅಂದ್ರೆ ನಿಮ್ ಮನ್ಯಾಗೆಲ್ಲ ಮುಗಿದ್ಮೇಲೆ ನಮ್ಗ್ ಕೊಡವ್ರೇನ್ರಿ? ಏನ್ ಮಾತಾಡಕ್ತಿದೆ ಆಕಿ ಜೊತೆ ಏನ್ ಹೇಳ್ತೀನಿ ನಿನಗ? ಊಟಕ್ಕ ಕೊಡ್ತು ಊಟ ಮಾಡೋಣ ಅಂತಂದ್ರ ಅದಕ್ಕೆ ನಾನು ಬರ್ತೀನಿ ನಡ್ರಿ ನನಗೂ ಹೊಟ್ಟೆ ಹಸದೈತಿ ಅನ್ನಕತ್ತಿದ್ದೆ. ಕಬರ್ ಹಾರಿಲಿ 4 ಪ್ಲೇಟ್ ಇಡ್ಲಿ ತಿಂದಿ ನಾವು ಹಾಲು ಬಿದಾಗ ಅದು ಆಕ್ಸಿಡೆಂಟ್ ಜ್ಯೂಸ್ ಏ ಅಸಹ್ಯ ಮಾಡ್ತೀವಿ ಹುಡುಗಿ ಮುಂದೆ ತಿನ್ಸೋದ ಒಂದ್ ಸಿಂಗಲ್ ಇಡ್ಲಿ ತಿನ್ಸಿ. ನೀನ್ ಎದಕ್ ಕರ್ಕೊಂಡ್ ಬಂದಿನಿ ತರಕಾರಿ ಆಯ್ತಾಯ್ತು ಮೊದಲು ಅದ ನಿಮ್ಮ ಅತ್ತಿ ಮಗಳು ಒಪ್ಸಿ ಅದನ್ನ ಮಾಡಿ ಏನು ಮಾತಾಡೋ ಇನ್ನು ನಿಮ್ಮ ಅತ್ತಿ ಮಾವರ ಬರ್ಲಿಲ್ಲ ಇನ್ನು ಬಂದೇ ಇಲ್ಲ ಅವ್ರು. ಅವ್ರು ಬರುಗುತ್ತ ಮೊದಲು ಈ ಹುಡುಗಿನ ಒಪ್ಪಸು. ಒಪ್ಪಸಾಗ ನೀವ್ ಬಿಟ್ರ ಹೌದಲ್ಲ ಅದನ್ನ ನೀವ್ ಒಳಗ್ ಹೋಗಿದ್ದಲ್ಲ ಅದನ್ನ ತಿಳಿಸಿ ಹೇಳಕತ್ತಿದ್ದೆ ಬಾಳ ಒಳ್ಳೆ ಹುಡುಗ ಅಂತ ಹೇಳಿ. ನಾನೇ ನನ್ ದೋಸ್ತನ ಹುಡುಗಾಟ ಮಾಡ್ತಿರ್ತಾನೆ. ನೀರ್ ಬ್ಯಾಡ ಊಟಕ್ಕೆ ಹಾಕಂತೇಳಿ ಹೊಟ್ಟೆ ಹಸದೈತಿ. ಇಲ್ಲಿ ಇದ್ರೆ ನಾನು ಅಬ್ರನ್ನ ಕಳಿತಿ ಊಟಕ್ಕೆ ತಯಾರು ಮಾಡ್ರಿ ಬಾರ್ರಿ ಸ್ವಲ್ಪ. ಆದ್ರೂ ನಿಮ್ಮ ಅತ್ತಿ ಮಗಳು ಭಾರಿ ಅದಾಳ ಬಿಡಿ. ಎಲ್ಲಿ ತಿಲಿಬೇನಿ ಗಂಟ್ ಹಾಕೊಂಡ್ ಬಂದ್ ಅಂಬಲ್ ನಮ್ಮ ಮಾವ. ತಡಿಲಿ ಹೇಳಿಬೇಡ ತಡಿಲಿ ಅವನ ಸಣ್ಣ ಹುಡುಗರು ಹೇಳ್ದಂಗೆ ಹೇಳ್ತಿಯಲ್ಲ ಮೊದ್ಲ ಹೊಟ್ಟೆ ಹಸದೈತಿ ಹೆಜ್ಜೆ ಏನಾಯ್ತು? ನಮ್ಮ ಅತ್ತಿ ಮಾವ ಹೊಲಕ್ ಹೋಗ್ಯಾರ. ಹುಡುಗಿ ಒಬ್ಬಕಿನ ಮನ್ಯಾಗ ಅದಾಳ. ಏನ್ ಮಾಡ್ತಿ ಗೊತ್ತಿಲ್ಲ ಅವ್ರು ಬರೋದು 5 ಆರಕ್ಕೈತಿ ಅಷ್ಟಂಕ ಹುಡುಗಿ ನನ್ನ ಒಟ್ಟೆ ಏನ್ರ ಆಗ್ಬೇಕು ಹಂಗ್ ಮಾಡ. ನಮ್ಮ ಅತ್ತಿ ಮಾವ ಬಂದ ಮ್ಯಾಗ ಆಕಿನ ಮಾರಿ ಒಳಗ್ ಬಿಡುದಿಲ್ಲ ಒಬ್ಬಕ್ಕೆ ಅದಾಳ. ಒಟ್ಟು ನಿಮ್ ಅತ್ತಿ ಮಾವ ಬರ್ಬಿಡ್ದು ಒಪ್ಪಿಸ್ಬೇಕಲ್ಲ ಇಷ್ಟ ಒಪ್ಪಿಸು. ಹೇಳಲಿ ಸರಿ ಒಟ್ಟ ಒಳಗ್ ಬರ್ಬೇಡಿ. ಅದನ್ನ ಬಿಟ್ಟು ಕೂಳು ಅಂತೇಳೋಲೆ ಬರೀ ಬಿಡು ಈಗ ಊಟನ ಬೇಡ ನೀ ಇಷ್ಟ ಹೇಳಿದಲ್ಲ ಬರೀ ಇಲ್ಲಿ ಕುಂತು ನೋಡು ನಾ ಹೆಂಗ್ ಒಪ್ಪಿಸ್ತೀನಿ ಅಂತೇಳಿ. ನಿನ್ನ ಮಾತು ನಂಬಿ ನಿನ್ನ ಆಕಿನ ನಾ ಬಿಡ್ಬೇಕಾ? ಈಗೇನು ಒಪ್ಪಿಸ್ಬೇಕು ಬೇಡ ಒಪ್ಪಿಸ್ಬೇಕಂದ್ರೆ ಬಿಡ್ಬೇಕು. ಒಂದ್ ತಾಸಾಕ ಒಂದ್ ದಿವ್ಸ ಬಿಡ್ಬೇಕು. ಒಪ್ಪಿಟ್ಟ ಮದ್ವಿಗೆ ಒಪ್ಪಿಸ್ಬೇಕಲ್ಲ. ನಿನ್ನ ಮ್ಯಾಲ ನಂಗೆ ನಂಬಿಕೆ ಇಲ್ಲೋ ಆ ಹುಡುಗಿಗೆ ಏನ್ ಕೇಳ್ರಿ? ಹಂಗಾರೆ ಮತ್ ನನ್ನ ಯಾಕೆ ಕರ್ಕೊಂಡ್ ಬಂದಿಲ್ಲ ನಂಬಿಕೆ ಇಲ್ಲ ಅಂದ್ರೆ ಮಾತಾಡಕ್ ಬಂದಿಲ್ಲ. ನಂಬಲಿ ನಾ ಅಂತ ಹುಡುಗ ಕಂಡಿರ್ತೀನಿ. ಬರೀ ಒಂದ್ ತಾಸ್ ಬಿಡ ಅವ್ನು ಹೆಂಗ್ ಒಪ್ಪಿಸ್ತೀನಿ ನೋಡಿ ಈಗ ಹುಡುಗಿನ ಕರೆ ಒಪ್ಪಿಸ ಗ್ಯಾರಂಟಿ ಫಿಕ್ಸ್. ದೇವರಾಣಿಗೆ ಒಪ್ಪಿಸ್ತೀನಪ್ಪ ನನ್ ಮೇಲೆ ನಂಬಿಕೆ ಇದ್ನಿ ಮೊದಲ್ ಬಿಡ್ ನಾನು ಹೋಗಿ ಒಪ್ಪಿಸ್ತೀನಿ. ನಿನ್ ಕರ್ಕೊಂಡ್ ಬಂದಿದ್ ಚಲೋ ಆದ್ಮೇಲೆ ಒಟ್ಟ ನಮ್ಮ ಅತ್ತಿ ಮಾವ ಹೊಲಂತ ಬರೋದ್ರಾಗ ಹುಡುಗಿ ಮಾವ ಅಂತ ಹಾರಿ ಬಂದು ಕೊಳ್ಳಿ ಕುಂದಿರ್ಬೇಕು ನೋಡಿ. ಒಟ್ಟು ಕೊಳ್ಳಿ ಕುಂದಿರ್ಬೇಕು ಅದಲ್ಲ ಮಾವ ಅಂತ ಹಾರಿ ಕೊಳ್ಳಿ ಕುಂದಿರ್ಬೇಕು. ಕುಂದಿರ್ಸ್ತೀನಿ ನೀನು ಮಾವ ಅಂತ ಕೊಳ್ಳಿಗೆ ಕುಂದಿರ್ಸ್ತೀನಿ ಬೇರೆ ಕುಂದಿರ್ಸ್ತೀನಿ ನಿನಗೆ ಒಟ್ಟು ಇಟ್ಟಬೇಕಾಗಿತ್ತು ನನಗೂ. ಸೇಮ್ ನಮ್ಮ ಅತ್ತಿ ಮಗಳು ನಿಮ್ಮ ಹಂಗಾರಿ ಮನಿಗ್ ಬರೋದಷ್ಟ ತಡ ಇಲ್ರಿ. ನೀರ್ ತಂದು ಕೊಟ್ನ್ಯಾ ಚಾ ಮಾಡಿ ಕೊಟ್ನ್ಯಾ ಊಟ ಕೊಟ್ನ್ಯಾ ಹಿಂಗ ಮಾಡ್ತಾಳ್ರಿ. ಅಲ್ಲ ಚೇರ್ ಇಲ್ಲ ಏನ್ರಿ ತೋರಿ ಒಂದ್ ಚೇರ್ ತಗೊಂಡ್. ಅಲ್ಲ ಇಷ್ಟು ಒಟ ಅಂತಿರಲ್ಲ ನಮ್ ಮಾವ್ ನಿಮ್ ಮಾತ್ ಕೇಳ್ಕೊಂಡ್ ಇಷ್ಟ ದಿವ್ಸ ಹೆಂಗದಾನಂತೇನ? ನಿಮ್ಮ ಅವನ್ ಬಗ್ಗೆ ಯಾವಾಗ್ಲೂ ನನ್ನಿಂದ ಇರ್ತಾನ್ರಿ ಅವ. ಒಟ್ಟು ನೋಡ್ರಿ ಅವನಂತ ಲಪಡಾಗಿರಿ ಮನುಷ್ಯನ ನಮ್ಮ ಊರಾಗ ಯಾರು ಇಲ್ರಿ. ನಿಮ್ಗಿನ್ನು ಗೊತ್ತೇ ಇಲ್ಲನ್ರಿ ಅವ್ನ ವಿಷಯ ರೀ. ಇಡೀ ಊರಿಗೆ ಬೇಸರ ಆಗ್ಯಾನವ. ನಾ ಯಾವತ್ತೂ ಇಷ್ಟು ಮಾತಾಡವಲ್ರಿ
ಇವತ್ತು ಅವನೇ ಬ್ಯಾಡ್ ಅಂತಂದ್ರು ನಮ್ಮ ಅತ್ತಿ ಮುಂದೆ ಹಂಗೆ ಹೇಳು, ನಮ್ಮ ಅವನ ಮುಂದೆ ಹಿಂಗೆ ಹೇಳು, ಹಂಗಾರ ಮಾಡಿ ನಮ್ಮ ಅತ್ತಿ ಮಾವನ ಮಗಳನ್ನ ಒಪ್ಪಿಸು ಅಂತ ಹೇಳಿ ಸುಳ್ಳು ಹೇಳು ಅಂತ ಕರ್ಕೊಂಡ್ ಬಂದನ್ರಿ. ಪಾಪ ನಿಮ್ ಮಕ್ಕ ನೋಡಿ ನನಗೆ ಒಂದ್ ನಮೂನೆ ಅನಿಸ್ತು. ಹೋಗಿ ಇಂತ ಬಂಗಾರದಂತ ಹುಡುಗಿ ಆ ಮಗನಿಗೆ ಕೊಡ್ಸೋದ, ಅದಕ್ಕೆ ಬ್ಯಾಡ್ ಅನಿಸಿ ಸ್ವಲ್ಪ ಒಟ ಅನ್ನಕತ್ತೀನಿ ಅಷ್ಟ್ರ ಮತ್ತೇನಿಲ್ರಿ. ಏನ್ ಹೇಳಕತ್ತೀರಿ ನೀವು? ನಮ್ಮ ಮಾವ್ ಚಲೋನ ಅದಾನ, ನೀವು ಅವನ ಬಗ್ಗೆ ಕೆಟ್ಟದ್ ಹೇಳಕತ್ತೀರಿ. ಅಲ್ರಿ ನೀವು ನಿಮ್ಮ ಮಾವನ ಬಗ್ಗೆ ಹಂಗ ಅಂತೀರಿ, ಅವ್ರಿಗೆ ಹೇಳ್ದಷ್ಟು ಸರಳ ಇಲ್ರಿ ಅವ. ನೀವೇನೋ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಮನಿಗ್ ಬರ್ತಾನಂತ ನಿಮ್ ಮಾವ್ ಚಲೋ ಅಂತೀರಿ. 24 ತಾಸು ನಾನಿಂದ ಇರ್ತಾನ್ರಿ. ಯಪ್ಪಾ ಅವ್ನ ಸಲುವಾಗಿತ್ತು ಸಾಕಾಗ್ಬಿಡತ್ತೆ. ದಿವ್ಸಿಗೊಂದ್ 7-8 ಲಪಡ ನಾನ ಬಗೆಹರಿಸ್ಬೇಕ್ರಿ ಅವ್ನು. ಈಗ ನೋಡ್ರಿ ನನ್ನ ಯಾಕೆ ಕರ್ಕೊಂಡ್ ಬಂದನ್ರಿ, ಊರಾಗ ಈ ಮಗ ಅಂತಾರ ಯಾವನು ಮುಂದ್ ಬರಂಗಿಲ್ರಿ. ಎಷ್ಟೋ ಚಡ್ಡಿ ದೋಸ್ತ ಅದನಂತ ಸುಮ್ ಇರ್ಲಿ ಅಂತ ಕರ್ಕೊಂಡ್ ಬಂದೆ. ಇವತ್ತು ನಿಮ್ ಮಕ ನೋಡಿದ ಮೇಲೆ ನಿಮ್ಮಂತ ಒಳ್ಳೆ ಹುಡುಗಿನ ಆ ಮಗನಿಗೆ ಕೊಡ್ಸೋದ ಯಾಕೋ ನನ್ ಮನಸ್ಸು ಒಪ್ಲಿಲ್ರಿ. ಅದಕ್ಕೆ ನಿಮ್ಗೆ ಹೇಳಿದೆ ವಿಷಯ. ನೀವೇನ್ ಹೇಳ್ರು ನಾನ್ ನಂಬೋದಿಲ್ಲ. ನಮ್ಮ ಮಾವ್ ಹೆಂಗದಾನಂತ ನನಗ್ ಗೊತ್ತೈತಿ. ಹೇಳ್ರಿ ಮಾವನ ಬಗ್ಗೆ ನಿಮ್ಗೆ ಏನ್ ಗೊತ್ತೈತ್ರಿ? ಇಡೀ ಊರ್ ತುಂಬಾ ಸಾಲ ಮಾಡ್ಯಾನ್ರಿ ಮಗ ಅವ. ಹ್ಞೂನ್ರಿ ಎಲ್ಲಾ ಸಾಲಗಾರದ ನಾನ್ ಸಾಲ ತೀರ್ಸಾಕತ್ತೀನಿ. ಅದು ಬೇಡ್ರಿ, ನಿಮ್ ಮಾವನ ಮೇಲೆ ನಮ್ಮ ಮಾವ ಒಳ್ಳೆವ ಅಂತಿರಲ್ಲ, ಒಂದ್ ಪರೀಕ್ಷೆ ಮಾಡಿ ನಾನು ಬಿಟ್ಟು ನಿಮ್ ಮಾವನ ಅಷ್ಟ ಕರ್ಕೊಂಡು ಹೋಗಿ. ನೀವು ಭಾಳ ದಿವಸ ಬಂದಿಯಲ್ಲ ಮಾಮ, ನನಗೆ ಏನಾರು ಪ್ರೀತಿಯಿಂದ ಒಂದ್ 1000 ರೂಪಾಯಿ ಗಿಫ್ಟ್ ಕೊಡ್ಸು ಅಂತ ಹೇಳ್ರಿ. ಒಂದ್ 100 ರೂಪಾಯಿ ಅವ್ನ ಕಿಶಾಗ ಹೊಂಟಿರ ಕೇಳ್ರಿ, ನಿಮ್ಮ ಮಾವನ ಕಿಶಾಗ. ಬಸ್ ಚಾರ್ಜ್ ಸಹಿತ ನಾ ಹಾಕೊಂಡ್ ಬಂದೇನ್ರಿ. ಮೊನ್ನೆ ಒಂದ್ 10,000 ರೂಪಾಯಿ ಸಾಲ ಮಾಡಿದ್ದ, ನಾ ಹೋಗಿ ಅವ್ನ ಬಿಡ್ಸ್ಕೊಂಡ್ ಬಂದೇನ್ರಿ, ರೊಕ್ಕ ಕೊಟ್ರಿ. ಮಾವಂತ ಹೇಳ್ತಿರಲ್ರಿ. ಹೌದ್ ನೋಡ್ರಿ, ನೀವ್ ಹೇಳುದ್ ಖರೇನ ಐತಿ. ಮತ್ರಿ ಬರುವಾಗ ಖಾಲಿ ಕೈಲೇ ಬರ್ತಾನ್ರಿ, ಹೋಗು ಎಲ್ಲಾ ತುಂಬ್ಕೊಂಡ್ ಹೋಗ್ಕನ್ರಿ. ಮತ್ರಿ ಬರಾಕ್ ಖಾಲಿ ಕೈಲಿ ಬರಕ್ ಇದ್ರ ಹೌದಲ್ರಿ. ಬರ್ಬೇಕಾರ ಪ್ರತಿ ಸಲ ಊರಿಗೆ ಬರ್ಬೇಕಾರ ನಾನು ಅವ್ನಿಗೆ 5,000-10,000 ರೂಪಾಯಿ ರೊಕ್ಕ ಕಟ್ ಕಳಿಸ್ತೀನಿ ಅವ್ನಿಗೆ. ಯಾಕೆ ಹೇಳ್ರಿ, ನಮ್ಮ ಅಪ್ಪಗೆ ನಾವು ಒಬ್ಬನ ಮಗ ರೀ. ಹೋಗಿ ಅಂತ ಮಗನ್ ನೀವು ಮದ್ವೆ ಆಗತ್ತೀರಿ ನೋಡ್ರಿ. ತಿಳಿದಷ್ಟ ನನಗ್ ತಿಳಿದ್ ನಾ ಹೇಳೇನ್ರಿ. ಇಷ್ಟು ಮೀರಿ ನೀವು ಅವನ ಮದ್ವೆ ಆಗ್ತೀನಿ ಅಂದ್ರೆ ಆಗ ನನಗೇನ್ ಬಿಡಲ್ಲ, ಆದ್ರೆ ನಿಮ್ ಜೀವನ ಹಾಳಾಗತ್ತೆ. ಇನ್ನು ಬೇಕಾರೆ ನಮ್ಮ ಅಪ್ಪಗೆ ನಾವು ಒಬ್ಬನ ಮಗ ರೀ. ನಿಮ್ ಅವನ್ ಬಿಡ್ರಿ, ನಾವ್ ಬೇಕಾದ್ರೆ ನಮ್ಮ ಅಪ್ಪನ ನಮ್ಮ ಅವನ್ ಹೆಂಗಾರು ವಾಪಸ್ತೀನಿ. ನಾನ್ ನಮ್ಮ ಅವನ್ ಬಗ್ಗೆ ಕೇಳಿದ್ರೆ ನೀವ್ ಯಾಕೆ ನಿಮ್ ಬಗ್ಗೆ ಹೇಳ್ಕೊಕತ್ತೀರಿ? ನಾ ಯಾಕಂದ್ರೆ ನನ್ ಬಗ್ಗೆ ಹೇಳಕತ್ತೀನಿ ಅಂತಂದ್ರೆ, ನಾನು ನಮ್ಮ ತಂದೆ ತಾಯಿ ಒಬ್ಬನ ಮಗ ರೀ. ನಮ್ಮ ಅಪ್ಪನ ರಗಡ ಆಸ್ತಿ ಐತ್ರಿ. ತಿಂದು ತಿನ್ಲಾರ್ದಷ್ಟು ಸತ್ರು ಇನ್ನು ಮತ್ತೆ ಮನ್ಯಾಗ ಉಳಿತೈತ್ರಿ, ಆ ನಮೂನಿ ಐತ್ರಿ ತಿಂದಷ್ಟು. ಆದ್ರೆ ಏನ್ ಮಾಡುದು, ನನಗೂ ಮದುವೆ ಆಗಿಲ್ಲ. ನಮ್ಮ ಅತ್ತಿ ಮಗಳು ಒಬ್ಬಕ್ಕೆ ಅದಾಳ್ರಿ, ಆಗಲೇ ಹೇಳಿದ್ನಲ್ರಿ ಹಂಗ. ಆದ್ರೆ ನನಗ ಯಾಕೋ ಮನಸ್ಸಿಲ್ರಿ ಆಕಿನ ಮದುವೆ ಆಗಾಕ. ಅದಕ್ಕೆ ನಿಮ್ಮನ್ನ ನೋಡಿದ್ನಲ್ಲ, ನೀವೇನಾರ ಹ್ಞೂ ಅಂದ್ರೆ ನಾನು ನಮ್ಮ ಅಪ್ಪ ಅವನ ಜೊತೆ ಮಾತಾಡ್ತೀನಿ. ಅದಕ್ಕೆ ಹಿಂಗ್ ಪ್ಲಾನ್ ಮಾಡ್ಯಾರಿ ನೀವ? ನಮ್ಮ ಮಾವನ್ ಬಗ್ಗೆ ಕೆಟ್ಟದ್ ಹೇಳಿ ನನ್ ಪಟಾಯಿಸ್ಕೋಬೇಕು ಮಾಡ್ಯಾರ ನೀವ. ಏನ್ ಪಟಾಯಿಸೋದ್ರಿ, ನಿಮ್ಮ ಮಾವನ್ ಒಂದ್ ಲಪಡ. ನಾ ಆಗಲೇ ಹೇಳಿದ್ನಲ್ರಿ, ದಿನಕ್ಕೊಂದ್ 4 ಲಪಡ ತರ ಅಂತ ಬರೇ ಹುಡುಗಿಯರ್ ಲಪಡನ ಇರ್ತಾವನ್ರು. ನೋಡ್ರಿ ತಿಳಿಸೋಷ್ಟು ತಿಳಿಸಿ ಹೇಳೇನಿ. ಇದ್ರ ಮೇಲೆ ನಿಮ್ಗೆ ಬಿಟ್ಟಿದ್ದು ಮಾವ ಅಂತ ಭಾಳ ಪ್ರೀತಿಯಿಂದ ಮಾತಾಡಕತ್ತೀವಿ. ಇನ್ಮೇಲೆ ಅವ್ರ ಮದುವೆಗೆ ಹಾಳಾಗ್ರದ್ರ ನನಗೇನು. ಇಲ್ಲಾಂದ್ರೆ ಒಂದ್ 4 ದಿವಸ ಅಲ್ಲಿ ಊರಿಗೆ ಬಂದ್ ನೋಡ್ರೆ ನಿಮ್ಮ ಮಾಮನ ಹಕ್ಕಿಕತೆ ಏನಂತ ಗೊತ್ತಾಗುತ್ತೆ. ಬರೇ ಹುಡುಗಿಯರ್ ಲಪಡನ ಮಾಡ್ತಾರ್ರಿ ಅವ್. ಅವ್ನು ಒಳ್ಳೆವ ಅಂತಿರಲ್ಲ, ಏನೋ ಇರೋ ವಿಷಯ ನಾವು ಇದ್ದದಂಗ ನಾ ಹೇಳ್ತೀನಲ್ಲ, ನಾನು ಕೆಟ್ಟವ ಅಂದ್ರಲ್ಲ ನೀವು. ಯಾರೇನ ಹೇಳಿದ್ರು ನಾನ್ ನಿಮ್ ಮಾತು ಕೇಳಂಗಿಲ್ಲ. ನಮ್ಮ ಅವ್ನ್ ನಾನ್ ಬಿಟ್ಕೊಡಂಗಿಲ್ಲ. ರಾಣಿ, ನೀವ್ ಬರೀ ನೀರ್ ಕೊಂಡು ಬಾತಿ, ನೀ ಏನ್ ಮಾತಾಡಕತಿ ಈ ಮಗನ ಜೊತೆ? ನಡಿ ಬಾ, ಸರಿ ತುಂಬ ನಡೀನಿ, ನಡಿ. ಅಮ್ಮ ಹೇಳಿದೆ ಎಲ್ಲ ತಿಳಿಸಿ ಹೇಳಿದೆ. ನಮ್ಮ ಅಪ್ಪ ನಮ್ಮ ಅವ್ವ ಬರ್ಲಿ ಮಾತಾಡಿ ಹೇಳ್ತೀನಿ ಅಂತ ಹೇಳ. ಆಕಿನ ಮನಸ್ಸಿನಾಗ ಏನಾದ್ರು ತಿಳ್ಕೊಳ್ಳಿಲ್ಲ. ಹೇಳಿದ್ನಪ್ಪ, ನನಗೇನೋ ಇಷ್ಟ ಐತಿ. ಆದ್ರೂ ನಮ್ಮ ಅವ್ವ ನಮ್ಮ ಅಪ್ಪ ಒಪ್ಪಿದ್ರೆ ಮದುವೆ ಆಗ್ತೀನಿ ಅನ್ನಕತ್ತೈತ ಹುಡುಗಿ. ನಾನೊಂದೇ ಅಲ್ರಿ, ನಿಮ್ಗೆ ಇಷ್ಟ ಆದ್ರೆ ಹೇಳ್ಬಿಡ್ರಿ, ನಿಮ್ಮ ಅಪ್ಪ ಅವ್ನ ನಾನು ಒಪ್ಪಿಸ್ತೀನಿ ಅಂದೆ. ಆದ್ರೂ ನಮ್ಮ ಮಾವ ಒಂದ್ ನಮೂನಿ ಅದಾನ, ಅವ್ನ ಹೆಂಗ್ ಮದುವೆ ಆಗೋದು, ಬರ್ತಾನ ಖಾಲಿ ಕೈಲಿ ಬರ್ತಾನ, ನನ್ಗೇನು ಕೊಡ್ಸಂಗಿಲ್ಲ ಅಂತ. ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಕಾಲೇಜಲ್ಲಿ ಬರ್ತಾನೆ. ಹಿಂಗ ಅಂದಳು. ನಾನು ಅದೇ ಅಂದೆ ಅಲ್ರಿ, ಇಡೀ ಊರಾಗ ನಮ್ಮಂತ 4 ದೋಸ್ತರಿಗೆ ಅವನು ಎಲ್ಲ ಖರ್ಚು ಮಾಡಿಸ್ತಾನ, ನಿಮ್ನ ಹೆಂಗ್ ಖಾಲಿ ಕೈಲಿ ಉಳಿಸ್ತಾನ ಅಂತ ನಿನ್ ಬಗ್ಗೆ ಹೊಗಳಿದೆ. ಆದ್ರೆ ನಂಬಲಿಲ್ಲಪ್ಪ. ಅಲ್ರಿ ನಿಮ್ ದೋಸ್ತರಿಗೆ ಏನ್ ತಿನ್ಸ್ತಾನ್ರಿ, ಇಲ್ಲಿ ಬಂದ್ ನನಗ 1 ಸಲ 20 ಸಲ ಬಂದ್ ಹೋಗಿರ್ತಾನ ವರ್ಷದಾಗ. 1 ದಿವ್ಸ ಒಂದ್ ಬಟ್ಟಿ ಕೊಡ್ಸಿಲ್ಲ, ಒಂದ್ ಏನಾರು ಬಟ್ಟಿ ಬೇಡ, ಒಂದ್ ಸ್ವೀಟ್ಸ್ ಐತ್ ತಂದ್ ಕೊಟ್ಟಿಲ್ಲ ಅಂದ್ಳು. ನಾನು ಬಾಳ ಹೇಳ್ದಪ್ಪ. ಇದು ಒಳ್ಳೇದು ಕೆಟ್ಟದ್ರ ಬಗ್ಗೆ ಹೆಂಗಂಗ್ ಹೇಳಿದಿ? ಒಳ್ಳೇದು ಕೆಟ್ಟದ ಅಂತ ಕೇಳ್ತಿಯಲ್ಲ, ಎಲ್ಲಾ ಒಳ್ಳೇದ ತಗದ್ ಹಾಕಿ ಬರೀ ಕೆಟ್ಟದ ತುಂಬಿತ್. ಅಲ್ಲಲ್ಲ, ಕೆಟ್ಟದ ತಗದಾಕಿ ಒಳ್ಳೇದ ಹೇಳೇನಿ. ಹುಡುಗ ಒಂದ್ ಚಟ ಮಾಡಂಗಿಲ್ಲ, ಒಂದ್ ಸಿಗರೇಟ್ ಸೇದಂಗಿಲ್ಲ, ಒಂದ್ ಕುಡಿಯಂಗಿಲ್ಲ, ಒಂದ್ ಗುಟ್ಕಾ ತಿನ್ನಂಗಿಲ್ಲ, ಒಟ್ಟಿನ್ಯಾಗ ಒಂದು ಹೆಣ್ಣು ಕಣ್ಣೆತ್ತಿ ಸಹಿತ ನೋಡಂಗಿಲ್ಲ. ನಾವೆಲ್ಲ ಬರೀ ದಿವ್ಸಿಗೆ ನಮ್ ತಂದೆ ತಾಯಿ ಯಾರು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಮನ್ಯಾಗ ಅವನ ಖರ್ಚು ಮಾಡಿಸ್ತಾನ್ರಿ ಅಂತ ಎಲ್ಲ ನಿಮ್ ಬಗ್ಗೆ ಬಿಲ್ಡಪ್ ಕೊಟ್ಟು ರಗಡ್ ಮಾತಾಡಿದ್. ಹಿಂಗಿರ್ಬೇಕು ನೋಡಿ ದೋಸ್ತ, ಕರ್ಕೊಂಡ್ ಬಂದ್ ಸ್ವಾರ್ಥ ಆತ್ ನೋಡ್ಲಿ. ನಾ ಬಂದಿರೋದು ಅದಕ್ಕೆ, ನಾನು ಬಂದಿರೋದು ಅದಕ್ಕೆ, ನೀನ್ ಒಳ್ಳೆ ಕೆಲ್ಸಕ್ಕೆ ಅದೇ ಅಂದೆ ನಾ. ಬರಾಗ ಹಾದಾಗ ಬಾಬಾ ಮಾತಾಡಿದೆ, ಅವ್ನ ಎಲ್ಲಿ ಹಳ ಹಿಡ್ಸಂತ ಮಾಡಿದೆ. ಏನೋ ದೋಸ್ತ, ಅಷ್ಟು ನಂಬಿಕಿಲ್ಲ ನನ್ನ ಮೇಲೆ. ಈಗ ನಮ್ಮ ಅತ್ತಿ ಮಾವ ಅಂತರು ಹೊಲಕ್ಕೆ ಹೋಗ್ಯಾರ. ಈಗ ಹೋದ್ರೆ ಕೆಲ್ಸ ಆಕೈತಿಲ್ಲ, ಏನ್ ಮಾಡವ? ಇಲ್ಲ ಮಾತಾಡ್ಕೊಂಡ್ ಬರ್ತೀನಿ. ಹಂಗಾರ ಹೇಳಿ ಕೆಲಸ ಆಕೈತಿಲ್ಲ ಅಂದ್ರೆ ಮತ್ತೇನು ಇನ್ನೂ ಮದುವೆ ಹಾಕಿದ ಮೇಲೆ ಕಾಲ್ ಮೇಲೆ ಹೊಡಿಬೇಕು ಏನಕ್ಕೆ? ಮತ್ ಏನಾರ ಮಾಡಕ್ ಹೋಗಿ ಏನಾರ ಮಾಡಿ ಮಾತುಕತೆ ಮುಗಿಸ್ಕೋ. ಮಾತಾಕತಿ ಮುಗಿಸೋದಿನ್ ಕರೆ ಅತ್ತಿ ಮಾವ ಬರ್ದ್ರೆ ಸ್ವಲ್ಪ ಏನ್ರ
ಏನಾರ ಬೇಡ ಬರೇ ಮಾತುಕತೆ ಅಷ್ಟ ಏನಾರ ಅಂದ್ರ ಮುಂದ್ ಅದಂದ್ರ ಆಯ್ತು ಮುಗಿದೋಯ್ತು ಮದ್ವಿನ ಆಗಂಗಿಲ್ಲ ಆಕಿ ಈಗ ಈ ನಮೂನಿ ಮಾಡಾಕತಿ ಅಲ್ಲಿ ಏನು ಮದ್ವೆ ಆಗಿಲ್ಲ ಆದ್ಬಿಡು ನಿನ್ನಂಗಲ್ಲಿ ಅಲ್ಲ ಹೇಳುದ್ರ ಬರಬರಿ ಹೇಳಿ ಹೇಳಿ ನೀವು ದೋಸ್ತ ಬೇಕಾದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಅತ್ತಿ ಮಗನಿಗೆ ಕೇಳಿ ಹೋಗಿ ಏನ್ ಹೇಳ್ಯಾರಂತ ಕೇಳೋದು ಬೇಡ ಆಕಿ ಇನ್ನೊಬ್ಬರ ಬಗ್ಗೆ ಕೇಳ್ಕೊಂಡು ನನ್ ಮ್ಯಾಗ ಇಂಪ್ರೆಸ್ ಆಗ್ಬೇಕಾಕಿ ಈಗ ಹೆಂಗ್ ಇಂಪ್ರೆಸ್ ಮಾಡ್ಯಾನ ಬರೀ ಹೋಗಿ ನೋಡಲಿ ಓದ್ ಕೂಲಿ ನೀ ಆಗಲೇ ಹೇಳಿದಿಲ್ಲ ಓಡಿ ಬಂದ್ ಕೊಳ್ಳಕ್ಕೆ ಬೀಳ್ಬೇಕಂತೇಳಿ ಈಗ ಗ್ಯಾರಂಟಿ ನೀನ್ ಕೊಳ್ಳಾಗ ಬೀಳ್ತಾಳ ಹೋಗೈತಿ ಹಂಗ ಮಾಡಿ ಕೈ ಬಿಟ್ಟೆ ನೀಗ ಆಕಿ ಏನ್ರ ಕೊಳ್ಳೆ ಬಿದ್ಲಂದ್ರ ನಾನು ಹೋಗಾಡಿ ನಿನ್ನ ಫುಲ್ ಏನಂತಿ ಅದ ಏನಂತಿ ಅದ ಬೇಡ ಮೊದಲು ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಸಾಗಳಿಂದ ಬರೀ ವನವಾಸ ಉಪವಾಸ ಕೆಡಬೇಕತಿ ನಾವು ನನಗೆ ಅದ್ರ ಚಿಂತೆ ನಿಮ್ ಬರೀ ಹೊಟ್ಟಿ ಚಿಂತಲ್ಲ ನಾ ಬದುಕಿರೋದ ಹೊಟ್ಟಿ ಸಲುವಾಗಿ ಆಯ್ತಡಿ ನಿಂಗೇನ್ರ ಊಟದ ವ್ಯವಸ್ಥೆ ಮಾಡಿಸ್ತೀನಿ ಹ್ಮ್ ಸ್ವಲ್ಪ ಅಲ್ಲಿ ದೂರ ನಿಂತ ಮಾತಾ ಹುಡುಗಿ ಒಮ್ಮೆ ಇದನ್ನ ಹೆದರ್ಸ್ಬೇಡ್ಲಿ ಇವತ್ತರ ಬಂದಿವಿ ಮತ್ತ ಹುಡುಗಿ ತಪ್ಪು ತಿಳ್ಕೊಬಾರ್ದು ನಿನ್ ಬಗ್ಗೆ ಬಿಲ್ಡಪ್ ಕೊಟ್ಟು ಹೇಳೇನಕಿಗೆ ಒಮ್ಮೆ ನೀ ಮೈ ಮೇಲೆ ಹೋರಿಗೂ ಏನಾರ ಕೈ ಮುಟ್ಟೋದು ಮೈ ಮುಟ್ಟೋದು ಮಾಡ್ಬೇಡ ನಡಿ ಕುಂದ್ರಿಲ್ಲ ನಳ್ಳಿಗೆ ಕುಂದಿರ್ತೀನಿ ಮೊದಲು ಊಟದ ವ್ಯವಸ್ಥೆ ಮಾಡು ನಿಮ್ಮ ಅವನು ಹೋಗು ಒಟ್ಟು ನಂದಂತೂ ಅರ್ಧ ಕೆಲಸ ಆದಂಗ ಆಗೈತಿ ಯಾವ ಮಗನಿಗೆ ಬೇಕಾಗೈತಿ ನೀನು ಊಟ ಒಟ್ಟು ನಿಮ್ಮ ಅತ್ತಿ ಮಗಳ ನನಗೆ ಸಿಕ್ಕರ ಸಾಕಾಗೈತಿ ಇವತ್ತು ಅತ್ತಿ ಮಾವರ ಹೊಲಕ್ಕೆ ಹೋಗ್ಯಾರಂತಿ ನಮ್ ದೋಸ್ತ ಎಲ್ಲ ಹೇಳ ನಿಂಗ ಹೇಳ್ಯಾನ್ ಬಾಳ ಹೇಳ್ಯಾನ್ ಅದ ಅಂದೇನ ಅದ ನಾವ್ ಒಬ್ನ ಬಂದಿದ್ರೆ ನಾವು ನಿಮ್ಮ ಅವ್ವ ಅಪ್ಪನೂ ನಂಬುದಿಲ್ಲ ನೀನು ನಂಬುದಿಲ್ಲ ಅದಕ್ಕಾಗಿ ನಮ್ ದೋಸ್ತರ ಮುಂದೆ ನಾ ಹೆಂಗಿರ್ತೀನಿ ಮಾಲಿದ್ದಾಗ ಹೆಂಗಿರ್ತೀನಿ ಅಂತ ಅದಕ್ಕೆ ಅವ್ನು ಕರ್ಕೊಂಬಂದಿನಿ ಎಲ್ಲ ಹೇಳಣಂತಿ ಅತ್ತಿ ಮಾವರ ಹೊಲಕ್ಕೆ ಹೋಗ್ಯಾರ ಮತ್ ಮುಂದಿನ ವ್ಯವಸ್ಥೆ ಹೆಂಗ ಮುಂದಿನ ವ್ಯವಸ್ಥಾ ನೀ ಹೆಂಗಂತಿ ಹಂಗ ಎಲ್ಲ ನನ್ನ ಮೇಲೆ ಹಾಕತ್ತಲ್ಲ ಅಂದ್ರೆ ನಾವು ನಮ್ಮ ದೋಸ್ತ ಎಲ್ಲ ಹೇಳ್ದಂಕ ಅಂತಾನ ಮತ್ತೆ ಚಿಂತೆ ನಾನು ನೀನು ಮದುವೆ ಆಗ್ಬಿಡೋನು ನಿಮ್ಮ ಅವ್ವಪ್ಪ ಸ್ವಲ್ಪ ನನಗೆ ಕೊಡಾಕಿಂದ ಮುಂದೆ ನೋಡ್ತಾರ ಅವ್ರು ಏನ್ರ ಅನ್ನಲ್ಲ ಯಾಕ ನೀ ನನ್ನ ಮದುವೆ ಆಗ್ಬೇಕು ಮತ್ತೆ ಬರೀ ಮದುವೆ ವಿಚಾರ ಅಷ್ಟ ಮಾಡ್ತೀಯಲ್ಲ ಅಪ್ಪ ಅವನು ಹೊಲಕ್ ಹೋಗ್ಯಾರ ಹೆಂಗೋ ಹೋಗ್ಯಾರಲ್ಲ ನನಗ ಬಾಜಾರ್ನಾಗ ಹೋಗಿ ಏನ್ರ ಸ್ವೀಟ್ದು ತಿನ್ನಾಕದು ಕೊಡಸ್ ನಡಿ ಸ್ವೀಟಾ ಹುಚ್ಚಿ ಸ್ವೀಟ್ ತಿನ್ಬಾರ್ದು ಶುಗರ್ ಬರ್ತೈತಿ ಹೆಂಗಾದ್ರು ಮನ್ಯಾಗ ಅಡಿಗೆ ಮಾಡಿಲ್ಲ ಇಲ್ಲೇ ಶಿಸ್ತಾಗ ಊಟ ಮಾಡೋನು ಹಂಗಾರ ಸ್ವೀಟ್ ಬೇಡ ನಂಗೆ ಒಂದ್ ಜೋಡಿ ಅರ್ವಿ ಕೊಡ್ಸು ಏನು ಮರ ಊಟ ಚೇಂಜ್ ಮಾಡಕತ್ತಲ್ಲ ಅರಿವಿ ಏನು ಮಾಡ್ತಿ ಇರ್ತಿವ್ರು ತಾವು ನಾಳೆ ಹರಿತಾವು ನಾಳೆ ನಮ್ಮಿಬ್ಬರು ಮದುವೆ ಆದ್ಮ್ಯಾಗ ಒಂದು ಅರಿವಿ ಅಂಗಡಿನ ಇಟ್ಟು ಕೊಡ್ತೀನಲ್ಲ ಇನ್ನು ಇದ ಬಾ ಚಂದ ಕಾಣತೈತಿ ಮೈಯಾಗ ಇದಕ್ಕಿಂತ ನನ್ಗೆ ಯಾವ ಅರಿವಿ ಮನಸ್ಸಿಗೆ ಬರ್ದಲ್ಪ ಇದೇ ಇರಲಿ ಅಲ್ಲ ಇವನು ಊಟ ಚೇಂಜ್ ಮಾಡತ್ತಲ್ಲ ಇವನ್ ದೋಸ್ತ್ ಹೇಳಿದ್ದೇನ್ರ ನಿಜ ಆತೇನ ಅದು ಬೇಡ ಮಾವ ಹಂಗಾರ ನಂಗೆ ಒಂದ್ ಚೈನಾ ಕೊಡಸ್ ನಡಿಲ್ಲ ಎದರದು ಬಂಗಾರದ ಹೊಚ್ಚಿ ಬಂಗಾರ ಬೆಳ್ಳಿ ಏನ್ರ ಹೊಟ್ಟಿಗೆ ಹಾಕ್ತವೇನ ಬಂಗಾರ ಅಂತ ಹುಡುಗ ಕಣ್ಣು ಮುಂದೆ ಕೂತೀನಿ ನನ್ನ ಬಗ್ಗೆ ವಿಚಾರ ಮಾಡ್ಬಿಟ್ಟು ಏನ್ ಮಾಡ್ತಿ ಬಂಗಾರ ಮದುವೆ ಆದ್ಮ್ಯಾಗ ರಗಡೆ ಬಂಗಾರ ಹಾಕ್ತೀನಲ್ಲ ಅದೆಲ್ಲ ಬೇಡಪ್ಪ ಈಗ ಮದುವೆ ಹೋಗಕ್ಕಿಂತ ಮುಂಚೆನೆ ಇಷ್ಟೆಲ್ಲ ಮಾತಾಡಕತ್ತಿ ಇನ್ನು ಮದುವೆ ಆದ್ಮೇಲೆ ಏನ್ ಕೊಡಿಸ್ತೀನಿ ನಂಗೆ ನೀ ಕೊಡಿಸೋದು ಬಡಿಸೋದು ಅದು ಮುಂದಿನ ಮಾತು ಮುಂದೆ ಮೊದಲು ನಾ ನಿನ್ ಹೊಳ್ಳಿ ತಾಳಿ ಕಟ್ಟಬೇಕು ನೀ ನಮ್ಮ ಮನೆಗೆ ಬರ್ಬೇಕು ಆಮೇಲೆ ನೀ ಅಂದಿದ್ದ ನೀ ಕೈ ಮಾಡಿ ತೋರ್ಸಿದ್ದ ಅದ್ರ ಪೂರ್ತಿ ಚಿಂತೆ ಮಾಡಕ್ ಹೋಗ್ಬೇಡ ಏನ ನಾ ಏನೋ ನಿನ್ ಮದ್ವಿ ಆಗ್ತೇನಿ ಆದ್ರ ನೀ ಊರಾಗ ಲವ್ ಗಿವ್ ಮಾಡುದು ಲಪಡ ಗಿಪಡ ಏನ್ ಮಾಡಿದೇನ ಇಲ್ಲಪ್ಪ ಎಂತ ಹುಡುಗ ಎಂತ ಮಾತಾಡಕತ್ಯ ಅಲ್ಲ ನನ್ನ ಜೊತೆ ಬಂದಲ್ಲ ಅವನ ಊರಾಗ ಉಡಾಳಂದ್ರ ಊರ್ ಮಂದಿನ ಬೈತಾರ ಅವನ ಜೊತೆ ಯಾಕೆ ಅಡ್ಡಾಟ್ಲಿ ಐತ ಸುಮ್ನೆ ನಂಗೆ ಅದೇನು ಗೊತ್ತು ನೋಡು ನೋಡಿದ್ರನ ಗೊತ್ತಾಕೈತಿ ಇದ್ರಾಗ ಯಾರು ಉಡಾಳಂತಿ ನಿನ್ ದೋಸ್ತ ಮತ್ತೆ ಯಾವ ಹುಡುಗಿನಾರ ಪ್ರೀತಿ ಮಾಡ್ಯಾನೇನ ಹಾಗ ಎಂತ ಮಾತಾಡಕತ್ತಿ ಅದ್ರ ಮುಸುಡಿಗೆ ಯಾರು ಬೀಳ್ತಾರ ನೀನು ನನಗ ಯಾವ್ದ್ರ ಹುಡುಗಿ ಹಚ್ಕೊಡು ಮಮ್ಮ ಯಾವ್ದ್ರ ಹುಡುಗಿ ಜೊತೆ ಮದುವೆ ಮಾಡಿಸ್ಮ ಮಾತು ನನಗ ಬೆನ್ನ ಹತ್ತಿರ್ತಾನ ಅಲ್ಲ ನಾ ಮುಂದಿರುವಾಗ ಅವನ ಬಗ್ಗೆ ಯಾಕೆ ಮಾತಾಡ್ತಿ ಅವ ನೋಡಿರ ಹಂಗ ಹೇಳ್ತಾನ ಇವ ನೋಡಿರ ಹಿಂಗ ಹೇಳ್ತಾನ ಇದ್ರಾಗ ಯಾರ್ದ್ ನಂಬುದು ಯಾರ್ದ್ ಬಿಡುದು ಗುರ್ತಾಗವತ್ಲ ಹಂಗಾರ ನಂಗೀಗ ಏನು ಕೊಡ್ಸೋದಿಲ್ಲ ಅಂದಂಗಾತ ಕೊಡಿಸ್ತೀನಿ ಮದುವೆ ಆದ್ಮ್ಯಾಗ ಕೊಡಿಸ್ತೀನಿ ಮೊದಲು ನಾನು ಮದುವೆ ಆಗಾಕ ಒಪ್ಪುಗೋ ಆಮೇಲೆ ನೀ ಕೇಳಿದ್ದ ಕಣ್ ಮುಂದ್ ತಂದ್ ಇಡ್ತೀನಿ ಅಂತ ಮನುಷ್ಯ ಅದೀನಿ ತಂದ್ ಇಡ್ತಾನ್ರಿ ಎಲ್ಲಾ ತಂದ್ ಇಡ್ತಾನ ಮಗ ಹೆಂಗ ಹೇಳ್ತಾನ ನೋಡು ಸುಮ್ಮನೆ ಯಾಕೆ ಒಂದ್ ಹುಡುಗಿ ಜೀವನ ಹಾಳು ಮಾಡ್ತೀವಿ ಮಗನ ಯಾಕುಲೆ ಮತ್ತೇನ್ ಯಾಕೊಲೆ ಅಂತಿ ಬರ್ಬೇಕಾರ ಬಸ್ ಚಾರ್ಜ್ ನಾ ಹಾಕೊಂಡ್ ಬಂದೀನಿ ಯಾ ಪಾಪ ಹುಡುಗಿ ಎಲ್ಲಾ ಆಗಲೇ ಹೇಳ್ಬಿಟ್ಟಾಳ ನಿನ್ ಬಗ್ಗೆ ಬಂದಾಗ ಒಂದ್ ಬಟ್ಟಿ ಕೊಡ್ಸಲ್ಲ ಅಂತ ಒಂದ್ ಸ್ವೀಟ್ ತರಂಗಿಲ್ಲ ಅಂತ ಮತ್ತೇನ್ ಮಕ್ಕ ನೋಡ್ತೀವ ಅಕ್ಕಿ ಏನ್ರ ಹೌದು ಬಿಡ್ರಿ ಬರ್ಬೇಕಾರ ಬಸ್ ಚಾರ್ಜ್ ರೊಕ್ಕ ಇರ್ಲಿಲ್ಲ ಮಗನಿಗೆ ನಾ ಕರ್ಕೊಂಡ್ ಬಂದೇನಿ ಕೇಳಾಗತ್ತೀವಿ ಇಲ್ಲಿ ಮತ್ತೇನ್ ಹೇಳ್ಬೇಕು ಹುಡುಗಿ ಮುಂದ್ ಪಾಪ ಬಂಗಾರದ ಹುಡುಗಿ ಜೀವನ ಹಾಳು ಮಾಡವ ಅನ್ನಿ ಆ ಕಡೆ ಬೇರೆ ಹೇಳ ಇದೆ ಏನ್ ಬೇರೆ ನಾ ಏನ್ ಹೇಳೇನ್ರಿ ಈಗ ಗೊತ್ತಾಯ್ತಿಲ್ರಿ ಊರ್ ತುಂಬಾ ಸಾಲ ಮಾಡಿ ಅಂತ ಊರಾಗಿನ ಹುಡುಗಿಯರ್ನೆಲ್ಲ ಕಾಳ್ ಹಾಕಿ ಕಾಡಿಸ್ತಿ ಅಂತ ನಿನ್ನಂತ ಹೆಂಗ್ ಮದ್ವೆ ಆಗ್ಲಿ ನನ್ ಏನ್ ನೋಡಾಕತ್ತಿಲ್ಲ ಮಸಳಿ ನಿನಗ್ ಹೇಳಾಕತ್ತಾಳ ನನಗ ಅನ್ನಕತ್ತಿಲ್ಲ ಹುಡುಗಿ ಅದು ಹೋಗ್ಲಿ ಬಿಡು ನಾ ಏನಂತ ಹೇಳಿದ್ನಿ ನೀ ಏನ್ ಹೇಳಿಕೀಗೆ ನೀನ್ ಹೇಳಂಗ್ ಹೇಳಿದೆ ಮತ್ತ ಹುಡುಗಿ ಏನು ಕೊಡ್ಸಿಲ್ಲ ಅಂತಂದ್ರು ಅದಕ್ಕೆ ನಾ ಹೇಳಿದೆ ಇರೋ ವಿಷಯ ನಿಜ ಹೇಳಿದೆ ಅಲ್ಲ ಮತ್ತ ಊರಾಗ ನಿನ್ಗೆಲ್ಲ ಖರ್ಚು ನಾನೇ ಮಾಡ್ತೀನಿ ಇಲ್ಲ ಹೇಳಂದಿ ಮತ್ತ ಆ ಹುಡುಗಿ ಹೇಳಿದಳ ನನಗ ಏನು ಕೊಡ್ಸಿಲ್ಲ ನಮ್ಮ ಮಾವ ಬಂದಾಗ ಒಂದ್ ಸ್ವೀಟ್ ಕೊಡ್ಸಂಗಿಲ್ಲ ಅಂದ್ರು ಅದಕ್ಕೆ ಪಾಪ ಬಂಗಾರ ಅಂತ ಹುಡುಗಿ ಜೀವನ ಹಾಳಾಗ್ಬಾರ ಅಂತ ಇರೋ ವಿಷಯ ಬಾಯ್ ಮುಚ್ಚಲ ಸಾಕು ರಾಣಿ
ನಮ್ಮ ಏನ್ರ ಹೇಳ್ತಂತ ಅವ್ನ ಮಾತು ನಂಬಕ್ ಹೋಗ್ಬೇಡ. ನಾನು ಇನ್ನು ಇಟ್ಟಿದ್ದಾಗಿಂದ ಇಟ್ಟು ಆಗುತ್ತಕ ಹಚ್ಕೊಂಡು ಪ್ರೀತಿ ಮಾಡೀನಿ. ಅತ್ತಿ ಮಾವನು ಕೊಡಾಕ ಹಿಂದ ಮುಂದ ನೋಡ್ತಾರ. ನೀನ್ ಮದುವೆ ಹಾಕಿನ ಕೆರವು ತಗೊಂಡ ಬರ್ತಾರ. ನೀರ ಮನಸ್ ಮಾಡಿ ಒಬ್ಬ ನಿಮಿಷ ಮದುವೆ ಆಗ ಇಂಥವ್ರ ಮಾತು ನಂಬೇಡ. ನಂಬೇಡ್ರಿ, ಮದ್ವೆ ಆಗ್ರಿ, ಏನು ಇರ್ಲಾರ್ದ ಮದ್ವೆ ಆಗ್ರಿ. ನಾಳೆ ಬಸ್ ಸ್ಟ್ಯಾಂಡ್ ಕೈಯಾಗ ಏನಾರ ಕೊಟ್ಟು ಕುಂದ್ರಸ್ತಾನ ತಾಟ್ ಕೊಟ್ಟು. ನೋಡ್ ಮಾವ, ನಂಗ್ ಮೊದ್ಲ ನಿನ್ ಮೇಲೆ ಡೌಟ್ ಇತ್ತು, ಈಗ ಅದು ಕ್ಲಿಯರ್ ಆಯ್ತು. ನಾ ನಿನ್ ಮದ್ವೆ ಆಗಂಗ ಹೇಳ್ರಿ, ಇನ್ನು 10 ಸಲ ಹೇಳ್ರಿ ಆ ಮಾತನ್ನ ಈ ಮಗನಿಗೆ. ತಲೆಯಾಗ ಒಂದ್ ಬುದ್ಧಿ ಹೇಳ್ರಿ ಆ ಮಗನಿಗೆ. ಅವನಂತೂ ಮದ್ವೆ ಆಗಕ್ ಒಲ್ಲೆ ಅಂತೀರಪ್ಪ, ಏನೈತೆ ಅಂತ ಮದ್ವೆ ಆಗ್ತೀರಿ. ಅಂತೂ ನಮ್ಮ ಮನ್ಯಾಗನು ನಮ್ಮ ಮದ್ವೆ ಮಾಡಕತ್ತಾರಿ. ಮತ್ ನಾನ್ ನನ್ನ ಬಗ್ಗೆ ಹೇಳಿದ್ನಲ್ರಿ. ನೋಡ್ರಿ, ಮತ್ ನನ್ನ ಬಗ್ಗೆ ಸ್ವಲ್ಪ ಏನಾರ ವಿಚಾರ ಮಾಡಿದ್ರಂದ್ರ ನಾನು ಮನೆಗೆ ಊರಿಗೆ ಹೋಗಿ ಬುದ್ಧಿ ಮತ್ತೇನ್ರಿ ಕಾಲೆ ನಮ್ಮ ಅತ್ತಿ ಮಗಳದಳ ಆಕಿ ಗೊತ್ತು ನನಗ. ಈಗ ಅಕಸ್ಮಾತ್ ನನ್ ಮದ್ವೆ ಅಂದ್ರ ನಾನು ಅತ್ತಿ ಮಗಳಾಗಂಗಿಲ್ಲ ಹೌದಿಲ್ರಿ? ನಮ್ ಜೊತೆ ಮದುವೆ ಮಾಡ್ಸಕ್ ಕರ್ಕೊಂಡ್ ಬಂದಿ ನೋಡಿ ನಿನಗ. ಅಲ್ಲ ಏನೈತಿ ಅಂತ ಮದ್ವಿ ಮಾಡ್ಸೋದ್ಲೇ ನೀನ್? ಏನ್ ಇರ್ಲಿ ಬಿಡ್ಲಿ, ನಾನ್ ಜೋಡ್ ಮಾಡ ನೋಡಪ್ಪ, ನಾ ಬಂದಿರೋದ ಬೇರೆ ಉದ್ದೇಶಕ್ಕೆ ನಂದು ಕೆಲಸ ಆಗೋಂಗ ಆಗಕತ್ತೈತಿ. ಸುಮ್ ಕುಂದ್ರಿ ಈಗ ಅಷ್ಟ. ನೀವು ಏನು ನಮ್ಮ ಮಾವನ್ ಗತೆ ಊರಾಗದು ಅಂತ ಹುಡುಗಲ್ರಿಪ್ಪ. ಬೇಕಾದ್ರೆ ನೀವು ನಮ್ಮ ಊರಿಗೆ ಬಂದ್ ಕೇಳ್ರಿ. ಇವನಂತೂ ಕೇಳಿದ್ರ ಅವ್ನ ಸುಳ್ಳೆ ತಂದ್ಬಿಡ್ರಿ. ಬಂದ್ ನಮ್ಮ ಊರಿಗೆ ನಮ್ 4 ಮಂದಿ ದೋಸ್ತರು ಕೇಳ್ರಿ, ಊರಾಗ ನಾ ಹೆಂಗದೀನಿ, ನಮ್ ತಂದೆ ತಾಯಿ ಹೆಂಗದಾರ ಅಂತ ಕೇಳಿ ಆಮೇಲೆ ಹೋನ್ರಿ. ನಾನು ಇವ್ನಂಗ್ ಸುಳ್ಳು ಹೇಳಿ ಅದೈತಿ ಹೇಳದೆ ಸುಳ್ಳು ಹೇಳೋ ಮನುಷ್ಯ ಅಲ್ಲ. ಏ ರಾಣಿ, ಅವ್ನ ಮಾತ್ ಕೇಳ್ಕೊತ ಕೂತಿಯಲ್ಲೇ, ಅವ ಹೇಳಾಕತ್ತಿದ ಸುಳ್ಳು, ಅದ್ರಾಗ ಇದೊಂದೆಲ್ಲ ಸುಳ್ಳು ಹುಡ್ಸೊಂದ್ ಹೇಳಕತ್ತಾನ. ಅಲ್ಲ ಅವಂದೆಲ್ಲ ರಾಡಿ ನನ್ ಮೇ ಹಾಕಿ ತಾವ್ ಒಳ್ಳೆ ಆಗತ್ ಮಾಡಕತ್ತಾನ. ಊರಾಗ ಇರೋನ ಏನೋ ಉಡಾಳ, ನಾವ್ ಮಾಡಿದ್ವಿ ಏನೋ ಉಡಾಳ. ಅವ ಈಗ ಒಪ್ಕೊಂಡ್ಲೆ ನೀ ಉಡಾಳಂತ. ನಮ್ಮ ಅಪ್ಪ ಒಬ್ಬರ ಗುಡ್ದ ನೀ ಜಾಗ ಕೀಳಿಲಿಂದ ಏನ್ ಮಾಡಂದ್ರೆ ಏನ್ರ ಮಾಡಿದಲ್ಲ. ನಡಿ ಹೋಗುಂಬಾ. ನೀ ನಡಿ. ನೀ ಯಾಕ ಹುಡುಗಿ ನೀನ್ ಒಬ್ಬಗ ಹೋಗಂದಲ್ಲ, ನನಗ ಹೋಗಂದಿಲ್ಲ. ನಿಮ್ಮ ಅತ್ತಿ ಮಾವ ಬರ್ತಾನ, ಇಲ್ಲಿ ಕುಂದಿರ್ತೀನಿ ಕೂತಿ ಇವ್ರ ಜೊತೆ. ಇವ್ರ ಏನಂತಾರ ಕೇಳ್ಕೊಂಡು ನಿಮ್ಮ ಅತ್ತಿ ಮಾವನ ಜೊತೆ ಮಾತಾಡಿ ಬರ್ತೀನಿ. ನಡಿ, ನಾ ಕರ್ಕೊಂಡ್ ಬಂದಿಲ್ಲ ನೀನ. ನೀ ಕರ್ಕೊಂಡ್ ಬಂದ್ರ ನನಗೇನ್ ಊರ್ ಗೊತ್ತಿಲ್ಲ, ಈಗ ಬರೋದು ಗೊತ್ತಿಲ್ಲ. ಏ ಬಾರಣಿ, ನಿನ್ ಮನಿ ಬಿಟ್ಟಿಗೆ ನಾ ಹೋಗಿನ ಬಾ ಊರಿಗೆ. ನಾ ಬಿಡ್ತೀನಿ ನೋಡ್ರಿ. ನೀವ್ ಏನ್ ವಿಚಾರ ಮಾಡ್ಬೇಡ್ರಿ. ಅವನೇನ್ ತಗೋ. ನಿಮಗೂ ಎಲ್ಲರ ಹೆಣ್ಣು ನೋಡ್ಯಾರೇನ್ರಿ? ಇಲ್ಲ, ಅವ್ರೆಲ್ಲ ಬಾಳ 3-4 ವರ್ಷದಿಂದ ಮದ್ವೆ ಅನ್ನಕತ್ತಾರ್ರಿ. ನಾನ ಒಂದ್ ಸ್ವಲ್ಪ ಕೆಲಸ ಸಿಗ್ಲಿ ಕೈಯಾಗ. ಹೆಣ್ತಿನ ಕರ್ಕೊಂಡ್ ಬಂದ್ಮೇಲೆ ಸಾಕ್ಬೇಕಲ್ರಿ. ಇವ್ನಂಗ್ ಮತ್ ನಿಮ್ ಮಾವನಂಗ್ ಸುಳ್ಳು ಹೇಳೋ ತಿರ್ಗಾಡ್ಬೇಕಾಗತ್ತ. ಅದಕ್ಕೆ ಯಾವ್ದಾದ್ರು ಒಂದು ಕೆಲಸ ಸಿಕ್ಕರೆ ಹೆಣ್ತಿನ ಚೆನ್ನಾಗಿ ನೋಡ್ಕೋಬಹುದಲ್ಲ, ಅಲ್ಲಿ ತನ ತಡ್ರಿ ಅಂತ ಅಂದಿದ್ದೆ. ಆದ್ರೆ ಇವತ್ತು ನಿಮ್ಮನ್ನ ನೋಡಿದ್ನಲ್ಲ, ಮದ್ವೆ ಆದ್ರೆ ಇಂಥ ಹುಡುಗಿನ ಮದ್ವೆ ಆಗ್ಬೇಕಂತ ಕೇಳ್ನ ಅಷ್ಟೇ. ಬರಾಗ ಎಡಗನ್ ಹಾರಾಕತ್ತಿತ್ತು. ನೀನ್ ಅಲ್ಲೇ ಬಸ್ ಸ್ಟಾಂಡ್ದಾಗ ಇಳಿಸಿ ಬರ್ಬೇಕಂತ ಮಾಡಿದೆ. ಏನು ಅವನು ಇಲ್ಲಿ ಏನ್ ಕೇಂದ್ರ ಮಾಡಿಟ್ಟಲ್ಲೇ. ಲೇ, ಇಬ್ರು ಮಾತಾಡ್ಬೇಕಾರೆ ನಿಂದ ಏನ್ ಕೆಲಸ ಐತ್ಲಿ? ನಡಿ, ಸ್ವಲ್ಪ ಮಾತಾಡ್ ಬರ್ತೀವಿ. ನಡಿ, ನಾನು ಮುಂದ್ ನಡಿ. ನೀ ಬಸ್ ಸ್ಟಾಂಡ್ ಕುಂದ್ರ ನಡಿ. ರಾಣಿ, ಮಾತಿಗೆ ಮಳ್ಳ ಬೇಡ. ಇವ ಮಾತ್ನಾಗ ಮಳ್ಳ ಮಾಡ್ತಾನ. ನಿನಗ ಕೈಯಾಗ ಕಿಶಾಗ ರೊಕ್ಕಿಲ್ಲ, ಹೋಗ್ಬೇಕಾರೆ ನಾನ ಕರ್ಕೊಂಡು ಹೋಗ್ಬೇಕು. ನಡಿ, ಬಸ್ ಸ್ಟಾಂಡ್ ಕುಂದ್ರ ನಡಿ. ಮಾವ, ನಿನಗ್ ಎದ್ ಹೋಗಣ ಆಕತೇನಿಲ್ಲ? ಎದ್ ಹೋಗನಿ. ಇನ್ನೂ 10 ಸಲ ನಮ್ಮ ಅಪ್ಪ ಬಂದ್ರ ಬೇರೆ ಕತೆ. ನಡಿ 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 ನೀ ಬಸ್ ಸ್ಟಾಂಡ್ ಕುಂದ್ರ ನಡಿ. ಅವನು ಕಳ್ಳಾಗಿನ ಅತ್ತಿ ಮಗಳನ್ನ ದೂರ ಮಾಡಿದ. ದೋಸ್ತ, ನಾನು ಹೆಸರು ಹೇಳಿ ಚಾ ಕುಡ್ದು ನಾಷ್ಟ ಮಾಡಿ ಬರ್ತೀನಿ. ಇದು ಒಂದ್ 20 ರೂಪಾಯಿ ಆಯ್ತಾ? ಹಾ, ನೋಡ್ರಿ, ಇಲ್ಲಿಗೆ 20 ರೂಪಾಯಿ ಗತಿ ಇಲ್ಲಿ ಮಗ. ನಡಿ ನಡಿ, ಅಲ್ಲಿ ನಾನು ಹೆಸರು ಹೇಳ್ತೀನಿ. ನಿಂಗೆ ಏನ್ ಬೇಕು ತಿನ್ ನಡಿ. ನಿನ್ನಂಗ ತಿಳ್ಕೊಂಡೆ ಅಲ್ಲೇ ತಗೋ. ಎಷ್ಟು ಬೇಕಷ್ಟು 20 ರೂಪಾಯಿಕ 200 ರೂಪಾಯಿ ಹೋಗಿ ತಗೊಂಡ್ ನಡಿ. ಏನಿ ಮಾಡಿ ನಡಿ. ನೀ ಗೊತ್ತಾಯ್ತು ನಿನ್ಗೆ ಯಾವ ದಿವಸಿಗೆ ನಾನ ಖರ್ಚು ಮಾಡ್ಬೇಕು. ನಡಿ, ಗೊತ್ತಂತ. ಹೂವ, ಇಷ್ಟು ಗತಿಗೇಡಿದಿ ನೀನ? ಊರಾಗ ಗತಿಗೇಡಿ ನನ್ನ ಮಗ ಅವ. ನನಗ್ ಗೊತ್ತಿತ್ತು ನಿಂದ. ಅದಕ್ಕ ನೀನ ನನಗ ಏನ್ ಕೇಳಿದ್ದು ಕೊಡ್ಸಲ್ಲ ಅಂದಿ. ಸ್ವೀಟ್ ಒಲ್ಲೆ ಅಂದಿ, ಬಂಗಾರ ಒಲ್ಲೆ ಅಂದಿ, ಅರ್ವಿನೂ ಒಲ್ಲೆ ಅಂದಿ. ಹೆಂಗ್ ನಿಂತಾರ ನೋಡ್ರಿ, ಮಾತಾಡುತ್ತಾನ ಮಾತಾಡ್ಸ್ಕೊಂಡು. ಈಗ ಜಾಗ ಕಿತ್ತಿನೋ ಏನು ನಮ್ಮ ಅಪ್ಪ ಕಡೆಯಿಂದ ನಿನ್ ಸೊಂಟ ಮುರ್ಸುನು? ನೀ ಬಾಲೆ, ನೀ ಊರಿಗೆ ಬಾ. ನಿಂಗೆ ಐತೆ ನಮ್ಮ ಅತ್ತಿ ಮಗಳು ದೂರ ಆಗಂಗ್ ಮಾಡಿದಲ್ಲ. ಬಸ್ ಸ್ಟ್ಯಾಂಡ್ ಹೋಗ್ಬಿಡ್ದ ಅವ್ರ 400 ರೂಪಾಯಿ ಸಾಲ ನಡಿ. ಮತ್ ನಾನ ಕೊಡ್ಬೇಕು ನೀನು ರೊಕ್ಕ. ಏ, ಯಾಕೆ ಸುಳ್ಳು ಮಾತಾಡ್ತಿಲ್ಲ ನಾವು? ಬರಾಗ ರೊಕ್ಕ ಕಳ್ಕೊತೀಮಮ್ಮ, ನಾನ ರೊಕ್ಕ ಇಟ್ಕೋತಿದ್ದೆ. ನನ್ ರೊಕ್ಕ ನಿನ್ ತೆಗಿಟ್ಕೊಂಡು ಈಗ ನಾವು ನಿನ್ ತೆಗ್ ರೊಕ್ಕ ಇಸ್ಕೊಂಡ್ ಹೋಗಿ ಬತ್ಲ. ಗೊತ್ತೈತ್ ನಡಿ. ನನಗೆ ರಾಣಿ ಬಾಳ ಹುಷಾರ, ಬಾಳ ಉಪಯೋಗಿಲ್ಲ ಮನುಷ್ಯ. 2 ದಿವಸ ನಿನ್ ಜೊತೆ ಇದ್ರೆ ಎಲ್ಲ ಗೊತ್ತಾಗತ್. ನಡಿ. ವಾಚ್ ಗೀಚ್ ಬಿಚ್ಚ ಕೊಡು, ನನ್ ಅದಾವ. ವಾಚ್ ಯಾರ್ದ್ರ ಇರ್ಲಿ, ಯಾರಿಗ್ರ ಬೂಚ್ ಬಡ್ದಿ. ನಡಿನಿ ನಡಿ ನಡಿ, ಮತ್ತೆ ನೋಡ್ತೀನಿ ನಡಿ. ಯಪ್ಪ ದೇವ್ರ, ಅಂತೂ ನಾ ಏನ್ ಅನ್ಕೊಂಡು ಬಂದಿದ್ನು ಅಥವಾ ಅದ್ಕೊಂಡ್ ಕಾಣ್ತೈತಿ. ಹೆಂಗಾರ ಮಾಡಿ ಹುಡುಗಿ ಒಪ್ಪದಳ. ಮೊದಲು ಅವ್ರಪ್ಪ ಅವನು ಒಪ್ಸ, ಆಮೇಲೆ ಹುಡುಗಿನ ಹೆಂಗಾರ ಒಪ್ಪಿಸಿ ತಗೊಂಡ ಹೋಗ್ಬಿಟ್ರ ಆಯ್ತು. ಮಗ ತಾನು ಮಾಡ್ಕೋಬೇಕಂದ್ ಮಾಡ್ಕೊಂಡ್ ಬಂದಿದ್ದ. ನನ್ನ ಆಸೆ ಹಿಡಿರ್ತಲ್ಲ, ಮತ್ತೇನಂತೀರಿ ನೀವು? ಮತ್ ನೀವು ನಮ್ಮ ಅವನಂಗ ಅಲ್ಲಲ್ರಿ? ನಾ ಅಂತ ಹುಡುಗಲ್ರಿ. ನನ್ನ ಬಗ್ಗೆ ಬೇಕಾರೆ ಒಂದ್ 4 ಮಂದಿ ಕೇಳಿ ನೋಡ್ರಿ. ಅವ್ರ ಮುಂದೆ ನನ್ನ ಬಗ್ಗೆ ಕೇಳಿ ಆಮೇಲೆ ನೀವು ಮದುವೆ ಒಪ್ಕೋರ. ನಾ ಸುಮ್ನೆ ನಿಮ್ಮ ಮಾವನಂಗ ಅದೈತಿ ಇದೈತಿ ಅಂತ ಹೇಳವಲ್ರಿ. ನಂದು ಏನೈತಿ ಇರೋದು ಇದ್ದಂಗೆ ಹೇಳವ್ರ. ನಮ್ಮ ಅಪ್ಪ ಅವನು ನಿಮ್ಮಂತವ್ರನ್ನ ಹುಡ್ಕಾಕತ್ತಿದ್ರಿ. ಬರ್ರಿ ನಮ್ಮ ಅಪ್ಪ ಅವನ ಜೊತೆ ಮಾತಾಡೋಣ. ನಮ್ಮ ಅಪ್ಪ ಹೋಗು ಅಂತದ ಹುಡುಗಿ ಬೇಕಾಗಿತ್ರಿ. ಅದಕ್ಕೆ ನಾನು ಅಂದೆ ಸ್ವಲ್ಪ ದಿವಸ ತಡೀರಿ. ಅದಕ್ಕೆ ನಮ್ಮ ಅಪ್ಪ ಅಂದಿದ್ರು, ಅಕಸ್ಮಾತ್ ನಿನ್ ಮನಸ್ಸಿಗೆ ಯಾವ್ದಾರು ಹುಡುಗಿ ಇಷ್ಟ ಆದ್ರೆ ಹೇಳು, ಮದುವೆ ಆಗ್ತೀನಿ ಅಂದೆ. ಈಗ ನಿಮ್ ಬಗ್ಗೆ ನಾನು ನಮ್ಮ ಅಪ್ಪ ಮುಂದ್ ಮಾತಾಡ್ತೀನಿ. ನಡ್ರಿ ಹೋಗಿ. ನಡೀರಿ ಹೋಗೋಣ. ಭಾರಿ ಕೆಲಸ ಆಯ್ತಪ್ಪ ಅಂತೂ ಇಂತೂ.
ಎಲ್ಲಿ ಹುಳ ಸಿಗ್ತಾವಿಲ್ಲ? ಯಾವ ಹುಳ ಅದೇ ಜೇನು ಹುಳ ಅಲ್ಲೇ ಹಂಗೆ ಬಾಯ್ ಹೊಡ್ದಾಳ ಹುಡ್ಕೊಣ ಬಾ ಸ್ವಲ್ಪ ಎದಕ್ ಮಾಡಕತ್ತೀವಿ ದಂಧ ಯಾರ ಹೊಲ್ದಾಗ ಜೇನ್ ಅದಾವೇನ್ರಿ ಹಂಗೆ ಕೇಳೋಣ ಹುಳ ಗಳ್ಳೆ ಹಾಕೊಂಡ್ ಬರೋಣ ಯಾರು ಹೊಲ್ದಾಗ್ರಿ ಇದು ಅಂದ್ರೆ ಅವ್ರ್ಯಾಕೆ ಬಿಟ್ಟಿರ್ತಾರ ಚೀಪ್ ಹೋಗಿದಿರ್ತಾರ ಚೀಪ್ ಹುಳಾರ ಕೊಡ್ತಾರಲ್ಲ ಅವ್ರು ಏನ್ರ ಚೀಪೋಲಿ ಯಾಕೆ ನಮ್ಗೆ ಹುಳ ಕೊಡ್ತಾರ ಸಾಕಟ್ಟು ಈಗ ಅಲ್ಲಿ ಯಾರ ಆಕಾರ ಬರತ್ತಾರ ಕೇಳ ನಾವಲ್ಪ ನೀನೇ ಕೇಳ ನಾವಲ್ಲೇ ನೀ ಕೇಳು ನೀವಲ್ಲೇ ನಾ ಅಂತ ಕೇಳ ಹಿಂಗ್ಯಾಂಗ ಇಬ್ರು ಕೂಡ ಹಂಚ್ಕೋತೀವಿಲ್ಲ ರೊಕ್ಕ ಕೊಡ್ತಾರಿಲ್ಲ ನಮಗ ಹುಳ ಒಯ್ದು ಕೊಟ್ರ ಕೇಳ್ ತಡಿ ಬಾಬಾ ಕೇಳ ಓ ಅಕ್ಕ ಅಕ್ಕರನ ರೀನು ರೀ ಮೇಡಮ್ ಮೇಡಮ್ ರೀ ಮೇಡಮ್ ಅರ ಬರೀ ತತ ನೀಟ್ ಅಂತ ನೀವೇ ನೀವು ಬರ್ರಿ 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 ಹೆಜ್ಜೆ ಸ್ವಲ್ಪ ದೂರ ಹಾಕೋದ್ ಬರ್ರಿ ಬರೀಲಿ ಯಾರು ಇವ್ರ ಬರ್ರಿ ಬಂದಲ್ಲಿ ಹಾಕಿ ಈಗಿಂತೆ ಗುಳ ಅದಾವನ್ ಕೇಳಿದ್ನು ಅಕ್ಕಿಂತೆ ಕಲ್ಲೂಲಿ ಅವ್ರ ಹೊಲ್ದಾಗ ಅನ್ನ ಇದು ರೀ ನಿಮ್ ಹೊಲ್ದಾಗ ಎಲ್ಲಾರ ಜೇನ ಹುಟ್ಟು ಹಾಕ್ಯಾವೇನ್ರಿ ಹಂಗ ಹಾಕ್ತಿರ್ತಾವ್ರಿ ಹಂಗ ಬಿಡಿಸ್ತಿಂತಾರಿ ನಾವೇನ್ ಲಕ್ಷ ಕೊಟ್ಟಿಲ್ರಿ ಹಂಗ ಆತ ಮಾಡಿದ್ರಲ್ಲೋ ಅದು ಬಿಡಿಸಿ ತಿಂದರೆ ತಿನ್ರಿ ನೆಕ್ರಿ ಅದ ಹುಳುಗಳು ಆ ಕಡೆ ಹೋಗ್ಯಾವ ಹೇಳ್ಬಿಟ್ರಿಲ್ಲ ಸ್ವಲ್ಪ ನಾವು ಆ ಕಡೆ ಹೋಗಿ ದಾರಿ ಹಿಡ್ಕೊಂಡು ಹೋಗಿ ಕಿಶನ್ ನಾವು ಕರ್ಕೊಂಡ್ ಬರ್ತೇವ್ರಿ ಎಲ್ಲಾರು ತುಪ್ಪ ಬಿಡಿದ್ರ ನೀವ್ ಯಾಕೆ ಜೇನ್ ಹುಳ ಬಿಡಾತಿರಿ ನಾವು ಜೇನು ಹುಳುಗಳನ್ನು ಸಂಗ್ರಹಿಸಿ ಅವ್ರನ್ನೆಲ್ಲ ಗೊಳ್ಳೆ ಮಾಡಿಕ್ಸಂದ್ ಒಂದು ಪೆಟ್ಟಿಗೆ ಹಾಕಿ ಅಲ್ಲಿ ತುಪ್ಪ ಬಿಡಿಸ್ತೇವ್ರಿ ಆ ತುಪ್ಪ ಬಾಟ್ಲೆ ತುಂಬಿ ಊರು ಮಾಡ್ತೇವ್ರಿ ನಮ್ದು ಒಂಥರ ಬಿಸಿನೆಸ್ ಮಾಡ್ಕೊಂಡೇವ್ರಿ ಅದಕ್ಕಾಗಿ ಹುಳ ಮತ್ತೆ ಎಲ್ಲರ ಗೋಧಿ ಆಗರ ಇಲ್ಲ ರವದೆ ಆಗರ ಇಲ್ಲ ಹುಟ್ನ್ಯಾಗರ ಎಲ್ಲರ ಹಾಕಿರ್ತಾನ ಹೇಳ್ರಲ್ಲ ಏನ್ ನಾವ್ ಅವ್ಕರ್ ನೋಡ್ಕೊಂಡ್ ಹೋಗೋಣನ್ರಿ ನಮಗೇನ್ ಬೇರೆ ಕೆಲ್ಸ ಇಲ್ಲನ್ರಿ ಮೇಡಮ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಹುಳುಗಳು ಹಿಂತಲ್ಲಿ ಅದಾವ ಅಂತಂದ್ ಬರೀ ಸ್ವಲ್ಪ ನಮ್ಗ ಸಿಚುವೇಶನ್ ಇಲ್ಲಿಕ ಲೊಕೇಶನ್ ಕೊಟ್ಟಿರಂದ್ರ ನಿಮ್ಗೂ ತಿಂಗಳ 10,000 ರೂಪಾಯಿ ಪಗಾರ ಬರಂಗ್ ಮಾಡ್ತೀವ್ರಿ ಹುಳ ಹಿಡಿದ್ ಕೊಟ್ರಿ ಇಷ್ಟ ಲಾಭ ಐತಾ ಆ ತುಪ್ಪ ಭಾಳ ತುಟ್ಟದ್ರಿ ಸಣ್ಣ ಹುಡುಗರು ಬಾಯ ಹಾಕ್ತಾರ ದೊಡ್ಡವರು ಬಾಯ ಹಾಕೋತಾರ ಬೇಕಾದವ್ರ ಕಣ್ಣ ಹಾಕೋತಾರ ಕಿವಿ ಹಾಕೋತಾರ ಮೂನೆ ಹಾಕೋತಾರ ಎಲ್ಲಾ ತರ ಮಾಡ್ತಾರ್ರಿ ನಮ್ ಅಡ್ರೆಸ್ ಕೊಡ್ತೀವಿ ನಮ್ ಪತ್ತ ಕೊಡ್ತೀವಿ ನಮ್ಮ ಇದಕ್ ಜಾಯ್ನ್ ಆಗಾಕಿದ್ರೆ ಹೇಳ್ರಿ ನಮ್ಮೆಲ್ಲಾ ಕಾಗದ ಪತ್ರದ ಎಲ್ಲ ಅದಾವ ನಿಮ್ ಕಾಯ್ ಕೊಡ್ತೀವಿ ನಮ್ ಗಿಡದಾಗ ಐತ್ರಿ ಅದನ್ನ ತೋರ್ಸಿದ್ರೆ ಎಷ್ಟ್ ಕೊಡ್ತೀರಿ ಅದ ಸೈಜ್ ಮ್ಯಾಗ ಹೋಗತ್ತಲ್ರಿ ದ್ವಾಡದಿತ್ತಂದ್ರ ಸ್ವಲ್ಪ ರೇಟ್ ನೋಡಿ ಕೊಡ್ತೀವ್ರಿ ಮತ್ತ ಸಣ್ಣದಿತ್ತಂದ್ರ ಸ್ವಲ್ಪ ನೋಡಿ ಹೆಚ್ಕೊಂಡ್ ಮಾತಾಡಿ ಕೊಡ್ತೀವ್ರಿ ಒಟ್ಟೇನು ಹುಳ ಹಾರಿ ಹೋಗಿಂದ ತಟ ಸೋರ್ಬೇಕು ಅಷ್ಟ ರೀ ತುಪ್ಪ ಮಣ್ಣೇರಿ ಎಲ್ಲಾ ಸೊರ್ಸ್ಯಾರಿ ತುಪ್ಪ ಐತೆ ಎಲ್ಲ ನೋಡ್ಬೇಕು ಕಿಡಿಗೇಡಿ ಮಂದಿ ಒಟ್ಟ ಸುಮ್ ಕುಂದ್ರಲ್ಲ ನೋಡ್ರಿ ಕಟ್ಟಿಗೆರೆ ಚುಸ್ತಾರ ಉರಿರ ಹಚ್ತಾರ ಹೊಗಿರೆ ಹಬ್ಬಸ್ತಾರ ಒಟ್ಟ ಅದನ್ನ ಒಡೆದ್ ಬಿಡ್ತಾರ ಒಡೆದ್ಸಿ ಎಲ್ಲಾ ಸೋರಾಗ್ ಮಾಡಿಬಿಡ್ತಾರ ಇರ್ಲಾಡ್ರಿ ಏಟ್ ಹಾಕಿರ್ತದ ಒಂದ್ ಬಾಟ್ಲಾಟ್ ಹೊಂಡಿದ್ರ ಸಾಕ ನಮಗ ಹುಳ ಗೊಳ್ಳೆ ಹಾಕೊಳ್ತಕ ಎಲ್ಲಿ ತೋರ್ಸಲ್ಲ ನಾವೆಲ್ಲ ತೋರ್ಸಲ್ರಿಪ್ಪ ಎಷ್ಟ ರೇಟ್ ಫಿಕ್ಸ್ ಮಾಡಿದ್ರೆ ನಾವ್ ತೋರಿಸ್ತೇವ ಅಷ್ಟ ಮೊದಲು ಹುಟ್ಟರಿ ಎಲ್ಲಿ ತೋರಿಸ್ರಿ ಯಾಕಂದ್ರ ನಮಗ ಅಲ್ಲಿ ನೋಡಾಕ ಮತ್ತ ಬಿಡ್ಸಾಕ ಸ್ವಲ್ಪ ಅನುಕೂಲ ಆಗ್ಬೇಕಲ್ರಿ ಅದಕ್ಕೆ ಅದನ್ನ ಜಾಗ ನೋಡಿ ನಿಮಗೆ ರೇಟ್ ಫಿಕ್ಸ್ ಮಾಡ್ತಿರ್ಲಿ ಬಾಳ್ ಹತ್ತು ಜಾಗದಾಗ ಐತ್ರಿ ಅದ ಬಿಡ್ಸಾಕ್ ಆಕೈತಿ ಇಲ್ಲ ನೀವು ಅಮ್ಯ ಮೇಡಮ್ ಅವರ ಭಾಳ ಹತ್ತಿ ಜಾಗದಾಗ ಐತಿರ್ತಾರ ಅದು ನಾವು ಹುಟ್ಟು ನೋಡಿ ಮಾತಾಡೋಣ ಅಡ್ವಾನ್ಸ್ ಮಾತಾಡಿ ರೊಕ್ಕ ಕೊಡೋದು ಬೇಡ ಯಾಕಂದ್ರೆ ಹತ್ತಿ ಜಾಗದಾಗ ಕೈ ಹಾಕಿ ಅದು ಹಾಕಿ ಮತ್ತು ಜೇನು ಬಿಡಿಸಿದ್ರ ಹುಟ್ಟು ಹೊಡಿತಂದ್ರೆ ಎಲ್ಲ ತುಪ್ಪ ಸೋರಿ ಬಿಡ್ತೈತಿ ಲಾಭ ಆಕೈತಿ ನಮ್ಗೇನು ಆಕೈತಿ ನಾವು ಹುಳ ಹಿಡಿದು ಬಾಳೆ ಮಾಡೋರು ಮೊದಲ ಹುಟ್ಟ ಇಲ್ಲೇ ಐತ ತೋರಿಸ್ರಿ ನಾವು ನೋಡ್ಕೋತೀವಿ 10 ಜಾಗ ಇದ್ರೆ ಎಲ್ಲ ಬೈಲ್ ಮಾಡ್ಕೋತೀವಿ ಬೈಲ್ ಮಾಡ್ಕೊಂಡು ಆಮೇಲೆ ಜೇನು ಬಿಡ್ಸೊಂದು ತುಪ್ಪ ತಗೊಂಡು ಬಾಟ್ಲಿ ತುಂಬಿದ ಮ್ಯಾಗ ಇಷ್ಟೇ ರೊಕ್ಕ ಕೊಡ್ತೇವೆ ಅಂತ ಹೇಳ್ತೀವಿ ಯಾಕೆ ಮಾಮ ಬರೋಬರಿ ಏ ಹೋಗ್ರಿ ಹುಟ್ಟು ಹೊಡೆದ್ಮೇಲೆ ನೀವು ರೊಕ್ಕನ ಕೊಡಂಗಿಲ್ಲ ನಾವು ಓ ಮೇಡಮ್ ಅವ್ರ ಹಂಗೆಲ್ಲ ಮಾತಾಡ್ಬೇಡ್ರಿ ನಾ ಮ್ಯಾಗ ವಿಶ್ವಾಸ ಇರ್ಲಿಕ್ಕೆ ನಮ್ ಸಾಮಾನ್ ಚೀಲ ಇಟ್ಕೋರಿ ಆದ್ರ ನಮಗ ಮೊದಲ ತೋರಿಸ್ರಿ ಹುಟ್ಟ ನಾವೆಲ್ಲ ಬಿಡಿಸಿದ ಮೇಲೆ ನಿಮ್ಗೆ ರೇಟ್ ಒಂದು ಫಿಕ್ಸ್ ಮಾಡಿ ರೊಕ್ಕ ಕೊಟ್ಟು ಹೋಗ್ತೀವಿ ಮುಂದಿನ ಸಲ ಬಂದ ನಿಮ್ಗೂ ಎಲ್ಲ ಸಾಮಾನು ಸಡಿ ತಂದು ಕೊಡ್ತೀವಿ ನೀವು ಇಲ್ಲೇ ಬಿಡಿಸ್ಕೊಂಡ್ರಾತ್ರಿ ನಂಬಿಕೆ ಇಲ್ಲ ಏನ್ರಿ 10 ಊರಾಗ 10 ಬ್ರಾಂಚ್ ಅದ ನಮ್ಮ ಪ್ರತಿಯೊಬ್ಬರಿಗೆ ಒಂದು ಬ್ಯಾಕಡಿ ಕೊಟ್ಟೇವಿ ಒಂದು ಬಾಟ್ಲಿ ಕೊಟ್ಟೇವಿ ಒಂದು ತಟ್ ಕೊಟ್ಟೇವಿ ಒಂದು ಸ್ವಲ್ಪ ಕಡ್ಡಿ ಡಬ್ಬಿ ಚಿಮ್ನಾನಿ ಎಲ್ಲಾ ಕೊಟ್ಟೇವಿ ಯಾಕ ಜೇನು ಓಡಿಸ್ಕಿಂದ ಹುಟ್ಟು ಬಿಡಿಸ್ಕಿಂದ ತುಪ್ಪ ಬಾಟ್ಲಿ ಹಿಡ್ಯಾಕ ನಾವ್ ಹೆಂಗ್ ಬಿಡಿಸ್ತೀವಿ ಸ್ವಲ್ಪ ನೋಡ್ರಿ ಇದು ಸರಳದಾಗದತ್ತೆ ಮುಂದಿನ ಸಲ ನೀವು ಬಾಟ್ಲಿ ತುಂಬ ಬಿಡ್ತೀರಿ ಮತ್ ಇನ್ನೊಂದು ಮುಖ್ಯರ ಹುಟ್ಟು ಹೊಡಿಬ್ಯಾಡ್ರಿ ಹುಟ್ಟು ಗುಟ್ಟಾಗಿರ್ಲ್ರ ನಮ್ ಹೊಲ್ದಾಗ ಜೇನ್ ಹುಟ್ಟ ರಗೂಡ್ ದೊಡ್ಡದೈತಿ ಅದ ತುಪ್ಪ ಬರ್ಲಿಕ್ರ ಏನ್ ಮಾಡೋದು ಅದ್ರ ಬಗ್ಗೆ ಕಾಳಜಿ ಬಿಡ್ರಿ ನೀವು ನಾವು ಇಬ್ಬರು ಕರ್ಕೊಂಡು ಜೇನ್ ಹುಟ್ಟ ಅಂತ ನಿಂದರ್ಸ್ರಿ ನಾವ್ ಬರೀ ಹುಟ್ಟು ನೋಡಿದ್ರ ತುಪ್ಪ ಹುಟ್ಟಾಕ ಚಾಲು ಆಕೈತಿ ಅಂತ ನನ್ ಮಕ್ಳು ಇದೀವ್ರಿ ತೋರಿಸ್ತೀರಿ ನಿಮ್ಗೆ ಅಲ್ಲ ಹುಟ್ಟ್ರಿ ಹುಟ್ಟ್ರಿ ಹಂಗನ್ರಿ ನೀವ್ ಜೇನ್ ಬಿಡ್ಸೋದ್ ಹೆಂಗಾರ ಹೇಳಿ ನಮ್ ಹೊಲ ಎಲ್ಲಾ ಹಾಳ್ ಮಾಡಕ್ ಹೋಗ್ಬೇಡ್ರಿ ಹಂಗೇನು ತಿಳ್ಕೊಳಕ್ ಹೋಗ್ಬೇಡ್ರಿ ನಿಮ್ ಹೊಲ ಹೆಂಗಿತ್ತು ಹಂಗ ಮಾಡ್ಕೊಡ್ತೀವಿ ಹೊಳ ಎಬ್ಸಿದ ಮ್ಯಾಗ ಅಲ್ಲೇನಿರ್ತದ ಪಟ ತುಪ್ಪ ಬಾಟ್ಲೆ ತುಂಬ್ಕೊತೀವಿ ಹೋಗ್ಬಿಡ್ತೀವಿ ಏನ್ರಿ ನಿಮ್ ಹೊಲದಾಗ ಒಂದ್ ಗಿಡ ಗಂಟೆ ಏನ್ರಿ ಹೆಚ್ಚಕಮ್ಮಾಗಿ ಮುರಿದ್ ಬಿತ್ತಂದ್ರ ಹೆಂಗಿತ್ತು ಹಂಗೆ ಹುಗಿದ್ ಕೊಟ್ಟ ಹೋಗ್ತೀವಿ ಆದ್ರೆ ನಿಮ್ ಹೊಲಕ್ಕೆ ಕೈ ಹಚ್ಚೋದಿಲ್ಲ ಅಲ್ರಿ ಬಾದ್ ಅಕ್ಕಿ ಮಾಡೋದಿಲ್ಲ ಈ ಸ್ವಲ್ಪ ಜೇನ್ ಹುಳ ಕಾಣುತ್ತಾಗ ಸ್ವಲ್ಪ ಸರ್ಸಾಡ್ತೀವಿ ಅದು ಆಮೇಲೆ ಜೇನ್ ಹುಳ ಬಾಟ್ಲಿ ತುಂಬ್ಕೊಂಡು ಜೇನ್ ತುಪ್ಪನ ಬಾಟ್ಲಿ ತುಂಬ್ಕೊಂಡು ನಾವು ಹತ್ತಿ ಬಿಡ್ತೇವ್ರಿ
ದಂಡ್ಯಾಗ ನಿನ್ ತಕ್ಕೋತೀವಿ ಅಂತ ಹೇಳು. ದಂಡ್ಯಾಡಿ ತಕ್ಕೋತೇವ್ರಿ. ಆತ್ ಬರ್ರಿ ಜೇನುಗೂಡು ತೋರಿಸ್ತೇನೆ ನಾ. ಮೊದಲ ತೋರ್ಸ್ಬೇಕಿಲ್ರಿ ಹೊತ್ತಿಗೆ ಜೇನ್ ಬಿಡ್ಸೋನ್ ಹೋಗಿದ್ವಿ. ಎಲ್ಲೈತ್ರಿ ಜೇನುಗೂಡು ಎಲ್ಲೈತ್ರಿ? ದಂಡ್ಯಾಗ ಐತಿ ಅಂತ ಹೇಳ್ಯಾರ ಮತ್ ಎಲ್ಲಿ ಐತಿ ಅಂತ ಕೇಳ್ತಿಯಲ್ಲ ಮರ ನಿನ್ ನಡಿ ಆ ಕಡೆ ಎಲ್ಲಿ ಮುಂದೈತಿ ಬಾ ಮಾತಾಡೋದ್ರ ಪುನಃ ಹಿಡಿಬೇಕು. ಮ್ಯಾಲ ತೋರ್ಸಳ ಅಂತ ತೋರ್ಸಳ ಎಲ್ಲೇ ತೋರ್ಸಳ ಯಾರು ಅಲ್ಲೈತ್ ನೋಡ್ರಿ ಹುಳಾರ ಒಯ್ರಿ ತುಪ್ಪಾರ ಒಯ್ರಿ ಒಟ್ ನಮಗ್ ರೊಕ್ಕ ಕೊಡ್ರಿ. ಆಯ್ತು ಬರ್ರಿ ಇಲ್ಲೇ ತೋರಿಸ ನಮಗೆ ಒಟ್ಟ ನೀವು ನೋಡ್ರಿ ಅಲ್ಲೈತಿ ನಾವು ಏಟ್ ರೊಕ್ಕ ಕೊಡ್ತೀವಿ ಅದನ್ನ ತೋರ್ಸತಾಳಕಿ. ಎಲ್ಲೈತು ಏ ನಾವು ಅಲ್ಲಿ ಹಾಕಿದ್ವಿ ಅದನ್ನ ತೋರ್ಸತಾಳಕಿ. ಅದು ಹಾ ಅಕ್ಕರ ನಾವ್ ಹಿಡಿದು ಇಂಥವಲ್ರಿ ಸುಮ್ ಸಣ್ಣ ಸಣ್ಣ ಚಿಟಿ ಜೇನ್ರಿ ಕಂಟ್ಯಾಗ ಜಾಲಿಗಿಡ್ದ ಹಾಕಿರ್ತಾರ. ನೀವೇನ್ರಿ ಮರ್ಜನ್ ತೋರ್ಸಾತಿರಿ ಇದ್ರ ಕೋತ್ ನಾವಲ್ಲ ಅಡ್ರಿ ನಮ್ ಸಣ್ಣ ಸಣ್ಣ ಇದ್ರ ಹೇಳಿನ ಅಲ್ಲೇ ಗೋದೆ ಹಾಕಿರ್ತಾವ ರವದೆ ಹಾಕಿರ್ತಾವ ಅಲ್ಲಿ ಇಟ್ಟಿಟ್ ಹಾಕಿರ್ತಾವ್ರಿ ಅಂತಾವ್. ಹಂಗ ಅನ್ಬ್ಯಾಡ್ರಿ ನಾವ್ ಜೇನ್ ತೋರ್ಸೇವಲ್ರಿ ನಮ್ ರೊಕ್ಕ ಕೊಡ್ರಿ. ಯಾವ ಸಾವುಕಾರ್ತಿ ಕೊಲ್ಲುದ್ ಕೊಲ್ತಿ ಕಲ್ಲು ಹೋಗುದ್ ಕೊಲ್ಲ ಅಂತ ಜೇನ್ ತೋರಿಸ್ಕೊಲ್ತಿ ಏನ್ ನಮ್ಮನ್ನ ಹಗಲತ್ತ ಕೊಲ್ಬೇಕಂತ ಮಾಡಿಲ್ಲ ನೀ. ಯಾವ ನಾವ್ ಸಣ್ಣ ಸಣ್ಣ ಜೇನ್ ಹೇಳಿವಿ ಇಂಥ ಜೇನ್ ಅಲ್ಲ. ಹತ್ತಿ ಜಾಗದಾಗ ಐತಿ ಅಂತ ಹೇಳ 10 ಮಂದಿ ನಿತ್ ನೋಡಂಗೈತಿ. ಅಡ್ವಾಡದೈತಿ ಹುಳ ಇಟ್ಟು ದಾಪ ಕಾಂತಾವ ಇಟ್ಟಿಟ ಹುಳ ಇರ್ಬೇಕ. ಹುಳ ಮುಂದ್ ಹೋಗಿ ದಿಟ್ಟಿಸ್ ನೋಡಿದ್ರು ನಾವ್ ಎಟ್ ಕಾಣ್ಬೇಕು ಅಟ್ಟೆ ಕಾಣ್ಬೇಕು. ಇಲ್ಲಿ ಕಾಂತ ಹುಚ್ಚಿ ಕಾಪಿನ ಅಂತ ಹುಳಗಳದಾವ ಅಂತಾವ್ ತೋರ್ಸಿ ಯಾರನ್ನ ಬಾರ್ಸ್ಬೇಕೈತ್ರಿ? ಬ್ಯಾಡ ನಡಿ ಮಾಮ ಬ್ಯಾರೆ ಹೊಲ ನೋಡೋಣ. ಮನ್ಯಾಗ ಹೊಳೆ ಬರ್ತೀವಿ ಅಂತಂದ್ ಹೇಳಿ ಬಂದೇವ್ ನಾವು. ಬಂದೇವಿ ಈಗ ನಾ ತೋರ್ಸಿವ್ ಜೇನ್ ನಿಮಗ ರಾತ್ರಿ ಬಂದ್ ಬಿಡ್ಸ್ಕೊಂಡ್ ಹೋದ್ರ ಏವ ನಾ ನಿಮ್ಗೆ ತೋರ್ಸಂದ್ರು ಸಣ್ಣ ಸಣ್ಣ ಚಿಟಿಜನ್ ತೋರ್ಸಂದೇವಿ ಇವ್ ಮರ್ಜನ್ ಅಲ್ಲ. ನಾವ್ ನೋಡಿದ ಹುಟ್ಟ ಈ ಹುಟ್ಟ ಬಾಳ ಬಿಡಿಸೈತಿ. ನಾವ್ ಅಟ್ಟ ಸಣ್ಣ ಸಣ್ಣ ಹುಟ್ಟಿ ಕೈ ಹಾಕೋರಿ ಇಂತ ದೊಡ್ಡ ದೊಡ್ಡ ಹುಟ್ಟಿ ಕೈ ಹಾಕೋದ್ ಆಗುದಿಲ್ಲ. ನೀನ ಬಿಡ್ಸೋ ನೀನ ತಿನ್ನು ಮತ್ ಅದನ್ನ ಅವ್ರ ಕಲ್ಲಿಟ್ಟಾರ ಇವ್ರ ಕಲ್ಲಿಟ್ಟಾರ ಸೋರ್ಸಾಡತ್ತ ಅದ ಇದು ಕಲ್ ಹೆಟ್ಟಿ ಹೊಡಿಗ್ಯಾರ ಯಾರು ತುಪ್ಪ ಕುಡ್ದಿಲ್ಲ ಇದನ್ನ ಹೌದಿಲ್ಲ? ಕರೆ ನೋಡ ಏನ್ ಅನ್ನತೈತಿ ಅತ್ತೆಣ್ಯಾಗ ಇಲ್ಲ ಮಮ್ಮ ಇದು ನಿತ್ ನೋಡಂಗ ಐತಿ. ಬಿಡ್ಸೋಣ ಹೆಂಗ್ ಮನ ಅಲ್ಪ ನಾ ಅಲ್ಲಿ ಹಾದಿ ಮೇಲೆ ನಿಂದಿರ್ತೀನಿ ನೀನ ಬಿಡಿಸ್ಕೊಂಡ್ ಬಾ. ಆದ್ರ ಅಲ್ರಿ ಸಣ್ಣ ಜೇನಿಗೆ ಈ ಜೇನಿಗೆ ಏನ್ ವ್ಯತ್ಯಾಸ ಐತ್ರಿ? ಬಿಡಿಸ್ಬಿಡ್ರಿ. ಅಕ್ಕಾರ ಸಣ್ಣ ಜೇನ್ ಹುಳುಗಳು ಬರೀ ಮುಟ್ಟು ಹೊಕ್ಕಾವು. ಮತ್ ಇವ ಗೊತ್ತಿಲ್ಲ ನಿನ್ಗ ಹಿಡ್ದ ಗಾಲ್ ಬಾಯ್ ಹಂಗ ಕಡ್ದು ಹೊಕ್ಕಾವ್ರಿ. ಅಂತಂದ್ರ ಬ್ಯಾಡ ನಡಿಪ್ಪ. ಇದ್ರ ಉಸಾಬ್ರಿ ಎಂದೂ ಮಾಡಿಲ್ಲ. ಯಾರ ಶಾನೆ ಬಂದ್ರೆ ಬಿಡಿಸ್ವ. ಏನ್ ಹುಟ್ಟು ಸಾಕಿ ಏನ್ ಜೇನು ಸಾಕಿ ನೀನ್ ಹೊಲ್ದಾಗ ಎದ್ದು ಕಾಣಕತ್ತದ ಅಂತ ಏನ್ ಹುಟ್ಟ ಉರಿ ಹಚ್ಚಿ ಸುಟ್ಟು ಬಿಡು. ಹುಳ ಹರಿಯಕ್ಕವು ತುಪ್ಪ ಹಿಡಿದು ಜಗ ಕುಡಿಯಾಕ ಬರ್ತೈತಿ. ಯಾಕ ಮಮ್ಮ ನಾವೇನ್ ಬಿಡಿಸೋದಿಲ್ಲ ಸಣ್ಣ ಬರ್ತೀವಿ. ನಿಗಂಗೂ ಇಲ್ಲ ನಮ್ಗೆ ಇವೆಲ್ಲ ಇಲ್ಲ ಇಂತ ದೊಡ್ಡ ಎಂದು ಹಿಡ್ದಿಲ್ಲಪ್ಪ ನಾವು. ಯಾರ ಜೀವ ಹೊಡ್ಯಾಕಿನಿ ಹುಟ್ಟು ಬಾ ದೊಡ್ಡದೈತಿ ಉರಿ ಹಚ್ಚಿ ಬಿಡು ಬಾ. ನೀವೇನೋ ಜೇನ್ ಬಿಡಿಸೋರ ನೀವು ಬರೇ ಮಾತ್ ನಿಂತ ಹೇಳೋಕ್ಕಿರಿ. ದೊಡ್ಡ ಜೇನ್ ಬಿಡಿಸೋರ್ ಇವ್ರ. ಹೋಗಿ ಶಾನೆ ಅದಿರಿ. ಏನಂತ ಅನ್ನವ ಹೊಲಕ್ ಬಂದೇವಲ್ಲ. ಹೋಗ್ರಿ ಮುಂದ್ ನೋಡ್ಕೊಂಡ್ ಹೋಗ್ರಿ. ಹುಟ್ರ ಹುಟ್ಟ ಅದು ಅಡ್ ದೊಡ್ಡ ಹುಟ್ಟ ಐತಿ ಮೊದಲು ಸುಟ್ಟ ಹಾಕದನ ಎಲ್ಲಿಯನ್ ಸುಡ್ತೀರಿ ಮಾಮ? ಹುಟ್ಟಿನ್ಯಾಗ ಬಟ್ ಹಾಕಿ ಚೆಕ್ ಮಾಡೋದಿತ್ತು ನೋಡಿ ಬೆಲ್ಲದ ಐತಿ ಸಕ್ಕರೆ ಐತಿ. ನೀನ್ ಸಣ್ಣ ಸಣ್ಣ ಹುಟ್ಟೊಳಗ್ ಬಟ್ ಹಾಕಿ ಆಕಿನ ಹುಟ್ರ ನೋಡಿ ಆಕಿನ ಜೇನ್ ಹುಟ್ರ ನೋಡಿ ಅಲ್ಲ ಕಂಡಾಡ್ ದೊಡ್ಡದೈತಿ ಮರ ದೊಡ್ಡ ಪೈಪ ಹಾಕೊಂಡ್ ತಡಿ ಯಾವಾರ ಬಂದಾಗ. ಈಗೇನ ಬಿಡಿಸಿದ್ರ ಆಕಿ ರೊಕ್ಕ ಕೊಡ್ಬೇಕಾಕೇತ. ರೊಕ್ಕ ಬೇಡ ರೂಪಾಯಿ ಬೇಡ ರಾತ್ರಿ ಬರೋಣ ಹುಟ್ಟ ದೊಡ್ಡ ಪೈಪ್ ಹಾಕಿಸಂದ್ ಜೇನ್ ಬಿಡಿಸಂದ್ ಹೋಗ್ಬಿಡನ್. ನಡಿ ತುಪ್ಪ ಇರ್ತೈತೆ ಇರ್ತೈತಿ ಬಾಳ ಇರ್ತೈತಿ ಬಾಳ ಸುಮ್ ತುಪ್ಪ ಐತೆ ಬಿಡ್ಸಂದ್ ಕುಡಿನ.